ಈಗ 16th ಪ್ರಾಬ್ಲಮ್ ಸಾಲ್ವ್ ಮಾಡೋಣ ಬರ್ರಿ. 16th ಪ್ರಾಬ್ಲಮ್ ಏನೈತಿ? ಪ್ರಿಂಟ್ ಯುನಿಕ್ ಎಲಿಮೆಂಟ್ಸ್ ಇನ್ ಆ್ಯನ್ ಇಂಟೀಜರ್ ಅರೇ. ಓಕೆ, ಸೊ ಪ್ರಿಂಟ್ ಯುನಿಕ್ ಎಲಿಮೆಂಟ್ಸ್ ಅಂದ್ರೆ ನೀವು ಅದನ್ನು ಕಂಡು ಹಿಡಿಬೇಕಿಲ್ಲಿ, ಆಯಿತಾ? ಸೊ 16th ಪ್ರಾಬ್ಲಮ್ ಏನು? ಫೈಂಡ್ ಆ್ಯಂಡ್ ಪ್ರಿಂಟ್. ಓಕೆ, ಫೈಂಡ್ ಆ್ಯಂಡ್ ಪ್ರಿಂಟ್ ಡಿಸ್ಟಿಂಕ್ಟ್ ಎಲಿಮೆಂಟ್ಸ್. ಈ ಒಂದು ಅರೇದಾಗಿಂದ ಡಿಸ್ಟಿಂಕ್ಟ್ ಅಥವಾ ಯುನಿಕ್ ಎಲಿಮೆಂಟ್ಸ್ ಮಾಡಬೇಕು. ಇದಕ್ಕೆ ಏನಂದ್ರೆ ಬೇರೆ ಬೇರೆ ಡೇಟಾ ಸ್ಟ್ರಕ್ಚರ್ಸ್ ಅದಾವೆ, ಆಯಿತಾ? ಸೊ ಆ ಡೇಟಾ ಸ್ಟ್ರಕ್ಚರ್ಸ್ನಾಗ ನೀವು ಹಾಕಿದ್ರಿ ಅಂದ್ರೆ ಆಟೋಮೆಟಿಕ್ಲಿ ನಿಮ್ಗೆ ಯುನಿಕ್ ಎಲಿಮೆಂಟ್ಸ್ ಸಿಕ್ಬಿಡ್ತಾವೆ. ಈಗ ಉದಾಹರಣೆಗೆ ಪೈಥಾನ್ದಾಗ ಸೆಟ್ ಅಂತ ಐತಿ, ಆಮೇಲೆ ಜಾವಾ ಅಥವಾ ಸಿ ಶಾರ್ಪ್ನಾಗ ಹ್ಯಾಶ್ ಸೆಟ್ ಅಂತ ಐತಿ. ಅದ್ರ ಹಾಕಿದ್ರೆ ನಿಮ್ಗೆ ಯುನಿಕ್ ವ್ಯಾಲ್ಯೂಸ ಸಿಗ್ತಾವೆ. ಆದ್ರೆ ಅದನ್ನು ಯೂಸ್ ಮಾಡಬೇಡ್ರಿ ಅಂತ ಹೇಳ್ತಾರೆ. ನೀವು ಬೇರೆ ಏನೋ ಡೇಟಾ ಸ್ಟ್ರಕ್ಚರ್ ಅಥವಾ ಅಡಿಷ್ನಲ್ ಮೆಮೊರಿ ಯೂಸ್ ಮಾಡಬೇಡ್ರಿ ಅಂತಾರೆ. ಸೊ ಹಂಗಿದ್ದಾಗ ನೀವು ಯಾವ ಥರ ಮಾಡ್ತೀರಿ? ಈಗ ನಾನು ನಿಮ್ಗೆ ಕೇಳ್ತೀನಿ, ಈಗ ಇಲ್ಲೊಂದು ಅರೇ ಐತಿ. ಸೊ ಈಗ ಅರೇ ಒಳಗೆ ಏನದು 1 4 1 8 9 4 ಈ ಥರ ಎಲಿಮೆಂಟ್ಸ್ ಅದಾವೆ. ಸೊ ಇದ್ರೊಳಗೆ ಯುನಿಕ್ ಎಲಿಮೆಂಟ್ಸ್ ಏನೇನು ಅದಾವೆ ಬರೀರಿ ಅಂದ್ರೆ ಏನಂತ ಬರಿತೀರಿ? 1 4 8 9. ಸೊ ಇವಷ್ಟು ಯುನಿಕ್ ಅದಾವೆ. ಸೊ ಏನು ಮಾಡಿದ್ರಿ ನೀವು ಇಲ್ಲಿ? ಇದು ಡುಪ್ಲಿಕೇಟ್ ಐತೆ ಅಂತ ಕಂಡು ಹಿಡ್ಕೊಂಡ್ರಿ. ಮುಂದೆ ಇದು ಡುಪ್ಲಿಕೇಟ್ ಐತೆ ಅಂತ ಕಂಡು ಹಿಡ್ಕೊಂಡ್ರಿ. ಆದ್ರೆ ಬರೆಯುವಾಗ ಏನು ಮಾಡಿದ್ರಿ? ಅದನ್ನು ಬರೀ ಒಂದೇ ಸರ ಬರೆದ್ರಿ ಇಲ್ಲಿ. ಓಕೆ, ಸೊ ಆದರೆ ಇದನ್ನು ಮಾಡಬೇಕಾದ್ರೆ ನೀವು ಇಂಟರ್ನಲ್ಲಿ ಏನು ಮಾಡಿದ್ರಿ ಅಂದ್ರೆ, ನೀವು ವಿಚಾರ ಮಾಡಿರಿ ಇಂಟರ್ನಲ್ಲಿ ನೀವು ಹೆಂಗೆ ಕಂಡು ಹಿಡಿದ್ರಿ ಅಂದ್ರೆ, ಈ 1 ಅನ್ನೋ ಒಂದು ಸಂಖ್ಯೆನ ತೊಗೊಂಡು ಇದನ್ನು ಎಲ್ಲದ್ರ ಜೊತೆನೂ ಕಂಪೇರ್ ಮಾಡಿ ನೋಡಿದ್ರಿ. ಮೊದಲು 4 ಜೊತೆ ಮಾಡಿದ್ರಿ, ಮುಂದೆ 1 ಜೊತೆ ಮಾಡಿದ್ರಿ, ಮುಂದೆ 8 ಜೊತೆ ಮಾಡಿದ್ರಿ, 9 ಜೊತೆ, ಆಮೇಲೆ 4 ಜೊತೆ. ಒಂದು ಸಂಖ್ಯೆ ತೊಗೊಂಡು ಅದ್ರ ಮುಂದಿರುವಂಥ ಎಲ್ಲ ಸಂಖ್ಯೆ ಜೊತೆ ನೀವು ಕಂಪೇರ್ ಮಾಡಿ ನೋಡಬೇಕು. ಆವಾಗ ಅದು ಎಲ್ಲರ ಮ್ಯಾಚ್ ಆಯ್ತಪ್ಪ ಅಂತಂದ್ರೆ ಅವಾಗ ನೀವು ಏನು ಮಾಡಿದ್ರಿ? ಇದು ಡುಪ್ಲಿಕೇಟ್ ಐತಿ, ಇದನ್ನು ನಾವು ಒಂದೇ ಸರಿ ಬರಿಬೇಕು ಅಂತ ಡಿಸೈಡ್ ಮಾಡ್ತೀರಿ. ಆಮೇಲೆ 4 ತೊಗೊಂಡಾಗ ಹಂಗೆ ಮಾಡ್ತೀರಿ. ಇದನ್ನ ಏನು ಮಾಡ್ತೀರಿ? ಎಲ್ಲದ್ರ ಜೊತೆ ಈ ಥರ ಕಂಪೇರ್ ಮಾಡಿ ನೋಡ್ತೀರಿ, ಇದನ್ನು ಆಲ್ರೆಡಿ ನಾ ಬರ್ದೇನೇನು ಅಂತಂದು, ಆಯಿತಾ? ಸೊ ಈ ಥರ ನೀವು ಬರೆಯೋದ್ರಿಂದ ನಿಮಗದು ಗೊತ್ತಾಗುತ್ತೆ ಏನಂದರೆ ಇದು ಡುಪ್ಲಿಕೇಟ್ ಐತಿ ಅಂತಂದು. ಇಲ್ಲಾಂದರೆ ಇನ್ನೊಂದೇನು, ನೀವು ಅದನ್ನು ಪ್ರಿಂಟ್ ಮಾಡಬೇಕು. ಪ್ರಿಂಟ್ ಮಾಡೋಕ್ಕಿಂತ ಮೊದಲು ಆಲ್ರೆಡಿ ಇದು ಬಂದೈತೆ ಅಂತ ಚೆಕ್ ಮಾಡಬೇಕು. ಆಲ್ರೆಡಿ ಇದು ಬಂದಿತ್ತಂದ್ರೆ ನೀವೇನು ಮಾಡಿರಿ? ಅದನ್ನು ಒಂದೇ ಸರಿ ಪ್ರಿಂಟ್ ಮಾಡಿರಿ. ಸೊ ಇದನ್ನು ಈ ಥರ ಟೆಕ್ನಿಕ್ಸ್ ಯೂಸ್ ಮಾಡ್ಬೋದು. ಇದ್ರೊಳಗೆ ಬೇರೆ ಡೇಟಾ ಸ್ಟ್ರಕ್ಚರ್ ಯೂಸ್ ಮಾಡಿದ್ರೆ ಭಾಳ ಈಸಿ ಆಗುತ್ತೆ. ಈಗ ನೀವು ಸ್ಕ್ಯಾನ್ ಮಾಡ್ಕೊತ ಹೊಂಟಿರಿ, ಈಗ ಇಲ್ಲಿ 1 ಐತಿ, ಈಗ ಇದು ಆಲ್ರೆಡಿ ನೀವು ವಿಸಿಟ್ ಮಾಡಿದ್ರಿ ಅಂತಂದ್ರೆ ಅದನ್ನು ಹೆಂಗೆ ನೆನಪಿಡ್ತೀರಿ? ಸೊ ಇದ್ರದ್ದೆಲ್ಲ ಒಂದು ಸ್ವಲ್ಪ ಸ್ಮಾಲ್ ಟ್ರಿಕ್ಸ್ ಇರ್ತಾವೆ. ಅದನ್ನು ನೀವು ಕೋಡ್ದಾಗ ಬರೆಯೋಕ್ಕೆ ಟ್ರೈ ಮಾಡಿರಿ. ನಿಮ್ಗೆ ಬರಲಿಲ್ಲ ಅಂದ್ರೆ ನಾ ಏನು ಕೋಡ್ ಬರಿತೀನಲ್ಲ ಅದರೊಳಗೆ ಡೀಟೇಲ್ಸನ್ನು ಅಬ್ಸರ್ವ್ ಮಾಡಿರಿ. ಈ ಫಂಕ್ಷನದ್ದು ನಾ ಇನ್ಪುಟ್ ಔಟ್ಪುಟ್ ಬರೆದಿಲ್ಲ. ಸೊ ಅದ್ರದ್ದು ಇನ್ಪುಟ್ ಔಟ್ಪುಟ್ ಏನೈತೆ ಅಂತ ನೋಡಿಬಿಡೋಣ ಕ್ವಿಕ್ಕಾಗಿ. ಸೊ ಇನ್ಪುಟ್ ಏನಪ್ಪ ಇಲ್ಲಿ? ಇದಕ್ಕೆ ಇಂಟೀಜರ್ ಅರೇ ಇನ್ಪುಟ್ ಐತಿ. ಔಟ್ಪುಟ್ ಏನು ವೈಡ್, ಏನು ನಾವು ಏನಂತಾರೆ, ಏನು ಇದು ರಿಟರ್ನ್ ಏನು ಮಾಡತ್ತಿಲ್ಲ. ಫಂಕ್ಷನಿಂದ ಏನು ರಿಟರ್ನ್ ಮಾಡಾಕ್ತಿಲ್ಲ, ಬರೀ ಪ್ರಿಂಟ್ ಮಾಡಾಕ್ತೀವಿ. ಏನು ಪ್ರಿಂಟ್ ಮಾಡಾಕ್ತೀವಿ ಅಂದರೆ ಯುನಿಕ್ ಎಲಿಮೆಂಟ್ಸ್ ಅಥವಾ ಡಿಸ್ಟಿಂಕ್ಟ್ ಎಲಿಮೆಂಟ್ಸ್. ಸೊ ಡಿಸ್ಟಿಂಕ್ಟ್ ಎಲಿಮೆಂಟ್ಸ್ ಯೂಸ್ ಮಾಡಾಕ್ತೀವಿ. ಓಕೆ, ದ್ಯಾಟ್ ಈಸ್ ದ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಫಾರ್ ದಿಸ್ ಫಂಕ್ಷನ್. ಈಗ ಇದು 16th ಪ್ರೋಗ್ರಾಮ್ದು ಕೋಡ್ ಬರೆಯೋಣ ಅಂತ. ಇದರೊಳಗೆ ಏನಂತಂದ್ರೆ ನಾವು ಯುನಿಕ್ ಎಲಿಮೆಂಟ್ಸನ್ನು ಪ್ರಿಂಟ್ ಮಾಡಿಸೋದಿದೆ. ಪೈಥಾನ್ದೊಳಗೆ ಸೆಟ್ ಅಂತ ಒಂದು ಡೇಟಾ ಸ್ಟ್ರಕ್ಚರ್ ಐತಿ. ನೀವು ಅದರೊಳಗೆ ಏನಾರು ಎಲಿಮೆಂಟ್ಸ್ ಆ್ಯಡ್ ಮಾಡಿದ್ರಿ ಅಂತ ತಿಳ್ಕೊರಿ, ಅದು ಆಟೋಮೆಟಿಕ್ಲಿ ಡುಪ್ಲಿಕೇಟ್ ಎಲಿಮೆಂಟ್ಸ್ ತೊಗೊಳಲ್ಲ. ಸೊ ನಿಮ್ಗೆ ಆಟೋಮೆಟಿಕ್ಲಿ ಯುನಿಕ್ ಎಲಿಮೆಂಟ್ಸ್ ಸಿಗ್ತಾವೆ, ಆಮೇಲೆ ಅದನ್ನ ಪ್ರಿಂಟ್ ಮಾಡ್ಬೋದು. ಈ ಕ್ವಶನ್ನ ಎದಕ್ಕೆ ಆ್ಯಡ್ ಮಾಡೇನಂದ್ರೆ, ಇದ್ರೊಳಗೆ ನೆಸ್ಟೆಡ್ ಫಾರ್ ಲೂಪ್ ಅಂದ್ರೆ ಫಾರ್ ಲೂಪ್ ಒಳಗೆ ಇನ್ನೊಂದು ಫಾರ್ ಲೂಪ್ ಹೆಂಗೆ ಬರಿಬೇಕು, ಆಮೇಲೆ ಒಂದು ಪ್ರತಿಯೊಂದು ಐಟಮನ್ನು ಹೆಂಗೆ ನೀವು ಪ್ರಾಸೆಸ್ ಮಾಡಾಕ್ತೀರಿ, ಇದು ಡುಪ್ಲಿಕೇಟ್ ಐತೋ ಇಲ್ಲೋ, ಈ ಥರ ಸನ್ನಿವೇಶ ನಿಮಗೆ ಭಾಳ ಸರಿ ಬರುತ್ತೆ. ಓಕೆ, ಅಂದರೆ ಈ ಥರ ನೆಸ್ಟೆಡ್ ಫಾರ್ ಲೂಪ್ ಬರೋದು, ಅದರೊಳಗೆ ಈ ಥರ ಒಂದು ಫ್ಲ್ಯಾಗ್ ಮೇಂಟೈನ್ ಮಾಡೋದು, ಆ ಫ್ಲ್ಯಾಗ್ ಸ್ಟೇಟಸನ್ನು ರಿಸೆಟ್ ಮಾಡೋದು, ಇದು ಭಾಳಷ್ಟು ಕಡೆ ನಿಮಗೆ ಪ್ರಾಬ್ಲಮ್ ಸಾಲ್ವಿಂಗ್ನಾಗ ಕೋಡ್ ಬರೆಯುವಾಗ ಬರುತ್ತೆ. ಸೊ ಆ ಬಗ್ಗೆ ನಿಮಗೆ ಅದ್ರ ಟೆಕ್ನಿಕ್ ಬಗ್ಗೆ, ಆ ಅಲ್ಗೋರಿದಮ್ ಬಗ್ಗೆ ನಿಮಗೆ ಅರ್ಥ ಆಗಲಿ ಅಂಥೇಳಿ ಪ್ರಾಬ್ಲಮ್ ಮಾಡೇನಿ. ಇದನ್ನು ನಾವು ಪೈಥಾನ್ದಾಗ ಅತಿ ಸರಳವಾಗಿ ಬರೋದು ಮುಗಿಸ್ಬೋದು ಒಂದು 3-4 ಲೈನ್ದಾಗ. ಸೊ ನೀವು ಅನ್ಬೋದು ಏನಪ್ಪ ಈ ಸಿಂಪಲ್ ಪ್ರಾಬ್ಲಮ್ಗೆ ಇಷ್ಟು ಲೈನ್ ಬರ್ದಾರಂತ. ಅದು ಉದ್ದೇಶ ಅಲ್ಲ, ಇದು ನಿಮಗೆ ಕೋಡಿಂಗ್ ಕಲಿಸೋದು ಮೇನ್ ಇಂಪಾರ್ಟೆಂಟ್ ಇರೋದ್ರಿಂದ ನಿಮ್ಗೆ ಆ ಟೆಕ್ನಿಕ್ ಕಲಿಸೋದಿದೆ. ಸೊ ದಟ್ ಈಸ್ ವೈ ಐ ಆಮ್ ಡೂಯಿಂಗ್ ಇಟ್. ಓಕೆ, ಸೊ ಡೆಫಿನಿಷನ್ ಏನು? ಪ್ರಿಂಟ್ ಯುನಿಕ್ ಎಲಿಮೆಂಟ್ಸ್. ಎದರೊಳಗಿಂದ?
ಇಂಟಿಜರ್ ಅರೇ ಒಳಗಿಂದ ಆಯ್ತಾ. ಸೊ ನಂಬರ್ಸ್ ಅಂತ ಹೇಳ್ರಿ. ಆಮೇಲೆ ಈಗ ಇಲ್ಲೊಳಗೆ ನೀವೇನು ಮಾಡಬೇಕು, ಯಾವ ಟು ಇದು ಐಟ್ರೇಟ್ ಓವರ್ ದೀಸ್ ನಂಬರ್ಸ್ ಒನ್ ಬೈ ಒನ್ ಆ್ಯಂಡ್ ಫಿಗರ್ ಔಟ್ ಇಫ್ ದೇ ಆರ್ ಡುಪ್ಲಿಕೇಟ್ಸ್, ರೈಟ್. ಸೊ ಅದಕ್ಕೆ ಫಸ್ಟ್ ಟೆಕ್ನಿಕ್ ಏನು, ಇಲ್ಲಿ ಮೊದಲೊಂದು ನಿಮಗೆ ಇದು ಬೇಕು, ಫಾರ್ ಲೂಪ್, ಕರೆಕ್ಟಾ. ಫಾರ್ ಇದ್ರೊಳಗೆ ನೋಡ್ರಿ, ಈಗ ಸಿ ಒಳಗಿದ್ರೆ ಇಂಡೆಕ್ಸ್ ಯೂಸ್ ಮಾಡ್ತಿದ್ವಿ. ಸೊ ಇದ್ರೊಳಗೆ ನೀವು ಒಂದೊಂದು ಎಲಿಮೆಂಟ್ ರೀಡ್ ಮಾಡಬೇಕು, ರೈಟ್. ಸೊ ಲೆಟ್ಸ್ ಡೂ ಒನ್ ಥಿಂಗ್, ಇಂಡೆಕ್ಸ್ ಇಟ್ಕೊಂಡು ಮಾಡೋಣ, ಯಾಕಂದ್ರೆ ಅದನ್ನು ಮಾಡಿದ್ರೆ ಅಂದ್ರೆ ಒಂದು ಆಪ್ಟಿಮೈಸೇಷನ್ ಸಾಧ್ಯ ಐತಿ. ಅದು ಆಪ್ಟಿಮೈಸೇಷನ್ ಏನಂತ, ಎಲ್ಲ ಎಲಿಮೆಂಟ್ ಜೊತೆ ಕಂಪೇರ್ ಮಾಡಬೇಕಲ್ಲ, ಇಟ್ಸ್ ಓಕೆ. ಸೊ ಫಾರ್ ನಂಬರ್ ಇನ್ ನಂಬರ್ಸ್, ಓಕೆ. ಇದು ಒಂದೇದು ಫಾರ್ ಲೂಪ್ ಆಯಿತಾ. ಈಗ ಇದ್ರೊಳಗೆ ಒಂದು ಬೂಲಿಯನ್, ಓಕೆ, ಈಸ್ ಡುಪ್ಲಿಕೇಟ್ ಇಸ್ ಈಕ್ವಲ್ ಟು ಫಾಲ್ಸ್ ಅಂತ ಇಟ್ಕೋರಿ. ಇದ್ರೊಳಗೆ ಇಲ್ಲಿ ಇನ್ನೊಂದು ಫಾರ್ ಲೂಪ್, ಫಾರ್ ಕಂಪೇರ್ ವಿತ್ ಇನ್ ನಂಬರ್ಸ್. ಆ ಒಂದು ನಂಬರ್ನ ಇದ್ರ ಜೊತೆ ಮಾಡಬೇಕು, ಬಟ್ ಅದು ಸೇಮ್ ನಂಬರ್ ಐತೋ ಇಲ್ಲಿ ನೋಡೋಕೆ ನಮ್ಗೆ ಇಂಡೆಕ್ಸ್ ಬೇಕಾಗತ್ತಲ್ಲ. ಈ ಥರ ಮಾಡಿದ್ರೆ ಏನಾಗುತ್ತೆ, ನಮ್ಗೆ ಇಂಡೆಕ್ಸ್ ವ್ಯಾಲ್ಯೂ ಸಿಗೋಂಗಿಲ್ಲ. ಸೊ ಅದಕ್ಕೆ ಏನು ಮಾಡೋಣ, ಆ ಇಂಡೆಕ್ಸ್ ಇದ್ದದ್ದು ಮಾಡೋಣ, ಓಕೆ. ಸೊ ಲೆಟ್ಸ್ ಸೇ ವಿ ಕಾಲ್ ಇಟ್ ಇಂಡೆಕ್ಸ್ ಇನ್, ಇಲ್ಲಿ ರೇಂಜ್ ಫಂಕ್ಷನ್ ಯೂಸ್ ಮಾಡೋಣ ಅಂತ ಮಾಡಿ, ಎಲ್ಲಿಂದ ಶುರು ಮಾಡ್ತೀವಿ, 0ದಿಂದ ಎಲ್ಲಿ ಮಟ್ಟ, ಲೆಂತ್ ಆಫ್ ನಂಬರ್ಸ್, ಓಕೆ. ಆ್ಯಂಡ್ ಆಫ್ಕೋರ್ಸ್ ಸ್ಟೆಪ್ ಫಂಕ್ಷನ್ ಎಷ್ಟು, 1. ಸೊ ನಿಮ್ಗೆ ಈಗ ಇಂಡೆಕ್ಸ್ದಾಗ ಇಲ್ಲಿ ಇಂಡೆಕ್ಸ್ ಬರುತ್ತೆ. ಇಲ್ಲೇನು ಮಾಡೋಣ, ಅದನ್ನು ಕಂಪೇರ್ ಇಂಡೆಕ್ಸ್, ಓಕೆ. ಇದನ್ನು ರೀಡ್ ಇಂಡೆಕ್ಸ್ ಅಂತ ಮಾಡೋಣ, ಇದನ್ನು ಕಂಪೇರ್ ಇಂಡೆಕ್ಸ್ ಅಂತ ಮಾಡೋಣ. ಸೇಮ್ ಕೋಡ್, 0 ದೆನ್ ಲೆಂತ್ ಆಫ್ ನಂಬರ್ಸ್ ಆ್ಯಂಡ್ ಇನ್ಕ್ರಿಮೆಂಟ್ ಬೈ 1, ಓಕೆ. ಸೊ ಇಲ್ಲೀಗ ನೀವೇನು ಮಾಡ್ಬೇಕಂದ್ರೆ, ಆ ಪ್ರತಿಯೊಂದು ಸಂಖ್ಯೆನ ಅದು ಐತೇನ ಚೆಕ್ ಮಾಡಬೇಕು, ಓಕೆ. ಸೊ ಆದ್ರೆ ಸೇಮ್ ಜಾಗದಾಗ ಕಂಪೇರ್ ಮಾಡಿ ಯೂಸ್ ಇಲ್ಲ. ಸೊ ಅದಕ್ಕೆ ಏನು ಮಾಡಿರಿ, ಮೊದಲೊಂದು ಇಫ್ ಕಂಡೀಷನ್ ಹಾಕ್ರಿ ಇಲ್ಲಿ, ಇಫ್ ರೀಡ್ ಇಂಡೆಕ್ಸ್ ಇಸ್ ಈಕ್ವಲ್ ಟು ಕಂಪೇರ್ ಇಂಡೆಕ್ಸ್. ಅದ ಸೇಮ್ ಇಂಡೆಕ್ಸ್ ಇತ್ತಪ್ಪ ಅಂದ್ರೆ ನೀವು ತಲೆ ಕೆಡಿಸ್ಕೋಬೇಡ್ರಿ. ಸೊ ಅವಾಗ ಏನು ಮಾಡಬೇಕು, ನೀವು ಜಸ್ಟ್ ಹ್ಯಾವ್ ಟು ಕಂಟಿನ್ಯೂ. ನೀವು ಏನು ಲೂಪ್ ಬಗ್ಗೆ ಅದನ್ನೇನು ಕಂಪೇರ್ ಮಾಡೋ ಅವಶ್ಯಕತೆ ಇಲ್ಲ, ಓಕೆ. ಇಲ್ಲಪ್ಪ ಅಂದ್ರೆ ಇಫ್ ಇದು ಏನಂತಾರೆ, ರೀಡ್ ಇಂಡೆಕ್ಸ್ ನಂಬರ್ದು, ಆ ನಂಬರ್ ಜೊತೆ ಕಂಪೇರ್ ಮಾಡಬೇಕು. ಇಫ್ ನಂಬರ್ಸ್ ಆಫ್ ರೀಡ್ ಇಂಡೆಕ್ಸ್ ಈಸ್ ಈಕ್ವಲ್ ಟು ನಂಬರ್ಸ್ ಆಫ್ ಕಂಪೇರ್ ಇಂಡೆಕ್ಸ್, ಇದು ಇತ್ತಂದ್ರೆ ಅವಾಗ ಈಸ್ ಡುಪ್ಲಿಕೇಟ್ ಇಸ್ ಈಕ್ವಲ್ ಟು ಟ್ರೂ. ಅರ್ಥ ಆಯ್ತಲ್ಲ ನಾನು ಏನು ಮಾಡಿದ್ವಿ ಅಂತ. ಈಗ ನೋಡ್ರಿ, ಇಲ್ಲಿ ಫಾರ್ ಲೂಪ್ ಒಳಗೆ ಫಾರ್ ಲೂಪ್ ಬರೆದಿದ್ದೀವಿ. ಒಂದೊಂದು ಎಲಿಮೆಂಟ್ಗೆ ಇಲ್ಲಿ ಫ್ಲ್ಯಾಗ್ ರಿಸೆಟ್ ಮಾಡಿ ಕಂಪೇರ್ ಮಾಡಾಕ್ತೀವಿ. ಅದು ಒಳಗೆ ಅಲ್ಲಿ ಐತೇನು ನೋಡಾಕ್ತೀವಿ, ಓಕೆ. ಅದು ಐತೇನಂತ ನೋಡಿ ಅದು ಡುಪ್ಲಿಕೇಟ್ ಐತೇನು ನೋಡಾಕ್ತೀವಿ. ಅದು ಡುಪ್ಲಿಕೇಟ್ ಇತ್ತಂದ್ರೆ ಹೌದು ಇದು ಡುಪ್ಲಿಕೇಟ್ ಐತಿ ಅಂತ ಗೊತ್ತಾಗ್ತೈತೆ ನಮಗೆ, ಓಕೆ. ಸೊ ಫಂಕ್ಷನ್ ಟು ಪ್ರಿಂಟ್ ಯುನಿಕ್ ಎಲಿಮೆಂಟ್ಸ್ ಇನ್ ಅನ್ ಇಂಟೀಜರ್ ಅರೇ. ಇದಿಷ್ಟು ಆದ್ಮ್ಯಾಗ ನೆಕ್ಸ್ಟ್ ಈ ಫಾರ್ ಲೂಪ್ ಇಲ್ಲಿ ಮುಗೀತು, ಇಲ್ಲಿ ಎಂಡ್ಗೆ. ಸೊ ಈ ಫಾರ್ ಲೂಪ್ನ್ಯಾಗ ಇಲ್ಲಿ ನಮಗೆ ಗೊತ್ತಾಗುತ್ತೆ, ಓಕೆ, ಇದು ಏನಂತಾರೆ ಡುಪ್ಲಿಕೇಟ್ ಐತೋ ಇಲ್ಲೋ ಅಂತಂದು. ಸೊ ಇಲ್ಲೇನು ಮಾಡಾಕ್ತೀವಿ ನಾವು, ಏನಂದ್ರೆ ಇಫ್ ಈಸ್ ಡುಪ್ಲಿಕೇಟ್ ಇಸ್ ಈಕ್ವಲ್ ಟು ಫಾಲ್ಸ್. ಅಂದ್ರೆ ಅದು ಏನಾರ ಡುಪ್ಲಿಕೇಟ್ ವ್ಯಾಲ್ಯೂ ಅದರದ್ದು ಇತ್ತಪ್ಪ ಅಂತಂದ್ರೆ, ಈಸ್ ಡುಪ್ಲಿಕೇಟ್ ಫಾಲ್ಸ್ ಇತ್ತಂದ್ರೆ ಅಷ್ಟ ಪ್ರಿಂಟ್ ಮಾಡ್ರಿ. ಅರ್ಥ ಆಯ್ತಲ್ಲ.
ಇದೇನಾರ ಟ್ರೂ ಇತ್ತಪ್ಪ ಅಂದ್ರೆ ಪ್ರಿಂಟ್ ಮಾಡಬೇಡ್ರಿ, ಯಾಕಂದ್ರೆ ಅದು ಎಲಿಮೆಂಟ್ ಡುಪ್ಲಿಕೇಟ್, ಅದರದ್ದು ಡುಪ್ಲಿಕೇಟ್ ಎಲಿಮೆಂಟ್ಸ್ ಅದಾವೆ, ಅದು ಎಲ್ಲರೂ ಇರೋರು, ಮುಂದರ ಇರೋಲ್ಲ ಹಿಂದರ ಇರೋರು, ಡಸ್ ನಾಟ್ ಮ್ಯಾಟರ್. ಸೊ ಬರೀ ಯುನಿಕ್ ವ್ಯಾಲ್ಯೂಸ್ ಅಷ್ಟೇ ನೀವು ಪ್ರಿಂಟ್ ಮಾಡಬೇಕು. ಓಕೆ, ಯುನಿಕ್ ವ್ಯಾಲ್ಯೂ ಅಂದ್ರೆ ಅದರದ್ದು ಪ್ರಿಂಟ್ ಓನ್ಲಿ ಯುನಿಕ್ ಎಲಿಮೆಂಟ್ಸ್. ಅದರ ಇದನ್ನ ಇನ್ನೊಂದು ರೀತಿ ಇದನ್ನ ಇಗ್ನೋರ್ ದೋಸ್ ನಂಬರ್ಸ್ ಕಂಪ್ಲೀಟ್ಲಿ ವಿಚ್ ಹ್ಯಾವ್ ಡುಪ್ಲಿಕೇಟ್ಸ್. ದಟ್ ಈಸ್ ಅನದರ್ ಕ್ಲಾರಿಫಿಕೇಶನ್. ಓಕೆ, ಸೊ ಅಂದ್ರೆ ಡುಪ್ಲಿಕೇಟ್ ಅದು ಒಂದರ ಸರ ಇರಲಿ 2 ಸರ ಇರಲಿ ಡಸ್ ನಾಟ್ ಮ್ಯಾಟರ್. ಇತ್ತಪ್ಪ ಅಂದ್ರೆ ಅದನ್ನು ನೀವು ಸ್ಕಿಪ್ ಮಾಡಬೇಕು. ಸೊ ಇಲ್ಲೂ ಸದ್ಯಕ್ಕೆ ಈಸ್ ಡುಪ್ಲಿಕೇಟ್ ಅಂತ ಇದು ಏನಾದ್ರು ಸಿಕ್ತಪ್ಪ ಅಂತಂದ್ರೆ ಈಕ್ವಲ್ ಟು ಇತ್ತಂದ್ರೆ ಅವಾಗ ಹಿಯರ್ ಆಲ್ಸೋ ಯು ಕ್ಯಾನ್ ಕಂಟಿನ್ಯೂ ಅಲ್ಲ, ಯು ನೀಡ್ ಟು ಬ್ರೇಕ್ ದ ಹಿಯರ್. ಓಕೆ, ಈ ಇನ್ನರ್ ಲೂಪನ್ನು ಬ್ರೇಕ್ ಮಾಡಿಬಿಡ್ಬೇಕು ಇಷ್ಟಿಗೆ. ಸೊ ಲಾಸ್ಟಿಗೆ ಇಲ್ಲೇ ಔಟರ್ದು ಇದು ಫಾರ್ ಲೂಪ್ ನೋಡ್ರಿ, ಡೌಟ್ ಬಂತಂದ್ರೆ ಇದನ್ನ ಯಾರೋ ಯೂಸ್ ಮಾಡಿರಿ. ಸೊ ಈ ಫಾರ್ ಲೂಪ್ ಇಲ್ಲಿ ಎಂಡ್ ಆಗತೈತಿ. ಈಸ್ ಡುಪ್ಲಿಕೇಟ್ ಫಾಲ್ಸ್ ಇತ್ತಂದ್ರೆ then definitely this is a unique element. This is a unique element, hence print it. ಇಲ್ಲಿ ಪ್ರಿಂಟ್ ಮಾಡ್ರಿ ಅದನ್ನ ನಂಬರ್ಸ್ ಆಫ್ ರೀಡ್ ಇಂಡೆಕ್ಸ್. ಓಕೆ, ಸೊ ಇದ್ರೊಳಗೆ ನೀವು 2-3 ಟೆಕ್ನಿಕ್ ಕಲ್ತಿರಿ. ಇಲ್ಲಿ ಒಂದೇದೇನು, ಫಾರ್ ಲೂಪ್ ಒಳಗೆ ಫಾರ್ ಲೂಪ್ ಹೆಂಗೆ ಬರಿಬೇಕು. ಓಕೆ, ಎರಡನೇದು ಈ ಥರ ಒಂದು ಫ್ಲ್ಯಾಗ್, ಏನಂದರೆ ಫಾರ್ ಲೂಪದ ಬಿಗಿನಿಂಗ್ದಾಗ ಒಂದು ಫ್ಲ್ಯಾಗ್ ನೀವು ರಿಸೆಟ್ ಮಾಡ್ತೀರಿ ಫಾಲ್ಸ್ ಅಂತ, ಮುಂದೆ ಇಂಟರ್ನಲ್ ಫಾರ್ ಲೂಪ್ನಾಗ ಅದನ್ನು ಚೆಕ್ ಮಾಡ್ತೀರಿ. ಫೈನಲಿ ಫ್ಲ್ಯಾಗದ ರಿಸಲ್ಟ್ ನೋಡಿ ನೀವು ಇಲ್ಲೊಂದು ಔಟ್ಪುಟ್ ಕೊಡತ್ತೀರಿ. ಸೊ ದಿಸ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಕೋಡಿಂಗ್ ಟೆಕ್ನಿಕ್. ಈಗ ಇದ್ರದ್ದು ಇನ್ವೊಕೇಶನ್ ಕೋಡ್ ಬರೋದು ನೋಡೋಣಂತ. ಸೊ input 1 1 2 3 2 4. okay, next print unique elements. okay, next ಓಕೆ. ಸೊ ಈಗ ಇಲ್ಲಿ ನೋಡೋಣ್ರಿ ಹೆಂಗೆ ಬರುತ್ತೆ ಔಟ್ಪುಟ್ ಅಂತ. ಸೊ 1 3 4 ಬಂತು. ಈಗ ನೋಡ್ರಿ 1 3 4 ಎದಕ್ಕೆ ಬಂತು, 1 3 4 ಎದಕ್ಕೆ ಬಂತು, ಬಿಕಾಸ್ 2 ಈಸ್ ಡುಪ್ಲಿಕೇಟ್. ಓಕೆ, ನಾವೀಗ ಇಲ್ಲಿ ತೆಗೆದು ನಾವು 1 ಹಾಕಿದ್ನಿ ಅಂತ ತಿಳ್ಕೊರಿ. ಸೊ ಅಗೇನ್ 1 ವಿಲ್ ಗೆಟ್ ಸ್ಕಿಪ್ಡ್, only 3 and 4. ಸೊ ದ ಕೋಡ್ ಈಸ್ ವರ್ಕಿಂಗ್ ಆಸ್ ಎಕ್ಸ್ಪೆಕ್ಟೆಡ್. ಇನ್ ಕೇಸ್ ಇಫ್ ದೇರ್ ಆರ್, ಇದು ಒಂದು ಇನ್ಪುಟ್. ಓಕೆ, ಸೊ ಲೆಟ್ಸ್ ಸೇ ದೇರ್ ಆರ್ ನೋ ಡುಪ್ಲಿಕೇಟ್ಸ್, ರೈಟ್. input 1 is equal to 1 2 3 4 5. Will not read 1 2 3 4 5. okay, so what I'll do, I'll just quickly run it with this and show. ಇದನ್ನು ಡಿಬಗ್ ಮಾಡಿ ನೋಡೋಣ ಅಂತ. ಈಗ ಇಲ್ಲೊಂದು ಬ್ರೇಕ್ ಪಾಯಿಂಟ್ ಸೆಟ್ ಮಾಡಿರಿ. ಸೊ ಈಗ ನಿಮಗೆ ಇಲ್ಲಿ ವಾಚ್ನಾಗ ಇದು ಕಂಪೇರ್ ಇಂಡೆಕ್ಸಿಗೆ ಏನಾಯಿತು, 0ದಿಂದ ಶುರು ಆಯಿತು. ಓಕೆ, ಸೊ ಇಲ್ಲಿ ಎರಡು ಚೆಕ್ ಮಾಡಾಕ್ತೀವಿ, ಕಂಪೇರ್ ಇಂಡೆಕ್ಸ್, ರೀಡ್ ಇಂಡೆಕ್ಸ್. ಈಗ ನೋಡ್ರಿ ಎರಡು 0 ಅದಾವೆ. 0 ಇದ್ದಾಗ ಅದ ನಂಬರ್ ಅದಕ್ಕೆ ಕಂಪೇರ್ ಮಾಡೋದ್ರಾಗ ಏನು ಅರ್ಥ ಇಲ್ಲ, ರೈಟ್. ಸೊ ಅವಾಗ ನ್ಯಾಚುರಲಿ ಏನು ಮಾಡ್ಬೇಕು, ನೀವು ಈ ಲೂಪ್ ಒಳಗೆ ಮುಂದೆ ಹೋಗೋ ಅಂತ ಅವಶ್ಯಕತೆ ಇಲ್ಲ. ಸೊ ಈ ಒಂದು ಕಂಪ್ಯಾರಿಸನ್ ಸ್ಕಿಪ್ ಮಾಡಿ ನೀವು ನೆಕ್ಸ್ಟ್ ಇದಕ್ಕೆ ಹೋಗ್ಬೇಕು. ಅದಕ್ಕೆ ಏನು ಸ್ಟೇಟ್ಮೆಂಟ್ ಯೂಸ್ ಮಾಡ್ತೀರಿ, ಕಂಟಿನ್ಯೂ ಮಾಡಿದಾಗ ಏನಾಗುತ್ತೆ, ನೆಕ್ಸ್ಟ್ ಲೈನ್ಗಳು ಇವು ಯಾವ ಎಕ್ಸಿಕ್ಯೂಟ್ ಆಗಲ್ಲ, ಬಟ್ ಅದರ ಲೂಪ್ ನೆಕ್ಸ್ಟಿಗೆ ಹೋಗ್ತೈತಿ. ಈಗ ನೀವು ಏನು ಮಾಡಿರಿ, ಇಲ್ಲಿ ರೀಡ್ ಇಂಡೆಕ್ಸ್ ಹಾಕೋರಿ ವಾಚ್ನಾಗ. ಓಕೆ, ಆಮೇಲೆ ಕಂಪೇರ್ ಇಂಡೆಕ್ಸ್. ಸೊ ಒಂದೇ ಎಲಿಮೆಂಟ್ ನೀವು ಎಲ್ಲರ ಜೊತೆ ಕಂಪೇರ್ ಮಾಡ್ಕೊತ ಹೋಗ್ಬೇಕು ನಾವು. ಓಕೆ, ಸೊ ನೆಕ್ಸ್ಟ್ ಏನಾಯ್ತು, ಈಗ ಇಲ್ಲಿ ಅಬ್ಸರ್ವ್ ಮಾಡಿರಿ, ಕಂಪೇರ್ ಇಂಡೆಕ್ಸ್ 1 ಆಯಿತು. ಸೊ ನೆಕ್ಸ್ಟ್ ಎಲಿಮೆಂಟ್ ಜೊತೆ ಕಂಪೇರ್ ಮಾಡಾಕ್ತೀವಿ. ಸೊ ನಂಬರ್ಸ್ ಆಫ್ ರೀಡ್ ಇಂಡೆಕ್ಸ್. ಓಕೆ, ಸೊ ನಂಬರ್ ಆಫ್ ರೀಡ್ ಇಂಡೆಕ್ಸ್ ಬೇಕಿದ್ರೆ ಅದನ್ನು ವಾಚ್ದಾಗ ಹಾಕೋರಿ. ಆಮೇಲೆ ನಂಬರ್ಸ್ ಆಫ್ ಕಂಪೇರ್ ಇಂಡೆಕ್ಸ್.
ಸೊ ಈಗ ಇದೇನೈತಿ 1 ಆ್ಯಂಡ್ 2 ಅವೆರಡು ಈಕ್ವಲ್ ಇಲ್ಲ. ಅದೆರಡು ಈಕ್ವಲ್ ಇಲ್ಲ ಅಂದರೆ ಏನಾಗುತ್ತೆ, ನೆಕ್ಸ್ಟ್ ಲೂಪಿಗೆ ಹೋಗುತ್ತೆ. ಆಮೇಲೆ ಈಗೇನು ಬಂತು, ರೀಡ್ ಇಂಡೆಕ್ಸ್ನಾಗ ಇಲ್ಲಿ ಸೋರ್ಸ್ ಅಥವಾ ಒರಿಜಿನಲ್ ನಂಬರ್ ನೀವು ಯಾವ್ದು ತೊಗೊಂಡಿರಿ, 1 ತೊಗೊಂಡಿರಿ, ಅದನ್ನ ಎಲ್ಲರ ಜೊತೆ ಕಂಪೇರ್ ಮಾಡಿ ನೋಡತ್ತೀರಿ. ಸೊ ನೆಕ್ಸ್ಟ್ ಯಾವುದೈತಿ, 3 ಐತಿ. ಸೊ 3 ಜೊತೆನೂ ಮ್ಯಾಚ್ ಆಗಲ್ಲ. ನೆಕ್ಸ್ಟ್ ಯಾವುದೈತಿ, 2 ಐತಿ, ಅದ್ರ ಜೊತೆನೂ ಮ್ಯಾಚ್ ಆಗಲ್ಲ. ನೆಕ್ಸ್ಟ್ ಯಾವುದೈತಿ, 4, ಅದ್ರ ಜೊತೆನೂ ಮ್ಯಾಚ್ ಆಗಲ್ಲ. ನೆಕ್ಸ್ಟ್ 1 ಐತಿ. ಸೊ ಈಗ 1 ಇದ್ದಾಗ ಏನಾಗುತ್ತೆ ನೋಡ್ರಿ ಈಗ. ಸೊ ಇದೆರಡು ಕಂಡೀಷನ್ ಮೀಟ್ ಆಯಿತು. ರೀಡ್ ಇಂಡೆಕ್ಸ್ ಕಂಪೇರ್ ಇಂಡೆಕ್ಸ್ 5, ರೀಡ್ ಇಂಡೆಕ್ಸ್ 0. ಸೊ 0th ಪೊಸಿಷನ್ದಾಗ 1 ಇದೆ, 5th ಪೊಸಿಷನ್ದಾಗೂ 1 ಐತಿ. ಅವಾಗ ಈ ಕಂಡೀಷನ್ ಟ್ರೂ ಆಗುತ್ತೆ. ಇಲ್ಲಿ ನೋಡ್ರಿ ಹೆಂಗೆ ವರ್ಕ್ ಆಗುತ್ತೆ. ಸೊ ಈಗೇನಾಯಿತು, ಈಸ್ ಡುಪ್ಲಿಕೇಟ ಟ್ರೂಗೆ ಸೆಟ್ ಆಯಿತು. ಟ್ರೂಗೆ ಸೆಟ್ ಆಗಿ ಈ ಲೂಪ್ ಇಲ್ಲೇ ಬ್ರೇಕ್ ಆಯಿತು. ಮತ್ತು ಇಲ್ಲಿ ಬಂದಾಗ ಇದು ಚೆಕ್ ಮಾಡ್ತು, ಓಕೆ ಇದೇನಪ್ಪ ಈಸ್ ಡುಪ್ಲಿಕೇಟ್ ಟ್ರೂ ಐತಿ, ಫಾಲ್ಸ್ ಐತೇನು, ಇಲ್ಲ ಟ್ರೂ ಐತಿ. ಟ್ರೂ ಇದ್ದದಕ್ಕೆ ಅದನ್ನು ಪ್ರಿಂಟ್ ಮಾಡಲ್ಲ, ಅದನ್ನು ಬಿಟ್ಟು ಏನು ಮಾಡುತ್ತಾ, ನೆಕ್ಸ್ಟ್ ಎಲಿಮೆಂಟಿಗೆ ಹೋಗ್ಬಿಡುತ್ತೆ. ಸೊ ದಟ್ ಈಸ್ ಹೌ ದಿಸ್ ಕೋಡ್ ವಿಲ್ ವರ್ಕ್. ಆ್ಯಂಡ್ ನಾವು ಇಟ್ ಈಸ್ ದ ಸೆಕೆಂಡ್ ಎಲಿಮೆಂಟ್. ಈ ಥರ ಇದನ್ನು ನೀವು ಡಿಬಗ್ ಮಾಡಿ ನೋಡಿರಿ. ವೆರಿ ಸಿಂಪಲ್ ಕೋಡ್, ಬಟ್ ದಿಸ್ ಟೆಕ್ನಿಕ್ ಇಸ್ ಸೂಪರ್ ಇಂಪಾರ್ಟೆಂಟ್. ಈ ಥರ ನೆಸ್ಟೆಡ್ ಫಾರ್ ಲೂಪ್ ಒಳಗೆ ಫಾರ್ ಲೂಪ್ ಬರೆಯೋದು, ಈ ಥರ ಫ್ಲ್ಯಾಗ್ ಮೇಂಟೈನ್ ಮಾಡೋದು. ಸೊ ದಿಸ್ ಇಸ್ ಅನ್ ಇಂಪಾರ್ಟೆಂಟ್ ಇದು ಲರ್ನಿಂಗ್ ಫಾರ್ ದಿಸ್ ಪ್ರೋಗ್ರಾಮ್. ಸೊ ಲೆಟ್ಸ್ ಮೂವ್ ಆನ್ ಟು ಆರ್ ನೆಕ್ಸ್ಟ್ ಪ್ರೋಗ್ರಾಮ್. ನೆಕ್ಸ್ಟ್ ಕ್ವಶನ್ನು ಭಾಳ ಇಂಟ್ರೆಸ್ಟಿಂಗ್ ಐತಿ. ಇದು ಸುಮಾರು ಕಡೆ ಕೇಳ್ತಾರೆ. ಇಂಟರ್ಸೆಕ್ಷನ್ ಆಫ್ 2 ಎಲಿಮೆಂಟ್ಸ್ ಆಫ್ ಫ್ರಮ್ 2 ಇಂಟೀಜರ್ ಅರೇ. ಅಂದರೆ ನಿಮ್ಗೆ 2 ಇಂಟೀಜರ್ ಅರೇ ಕೊಟ್ಟಾರ, ಅವು ಎರಡೂ ನಡು ಏನು ಕಾಮನ್ ಎಲಿಮೆಂಟ್ಸ್ ಅದಾವೆ ಅಂತಂದು ನೀವೇನು ಮೊದಲು ಬರ್ದಿರಲ್ಲ ಅದರದ್ದು ಸೇಮ್ ವರ್ಷನ ಅಲ್ಲಿ ಒಂದು ಅರೇ ಇತ್ತು, ಇದ್ರೊಳಗೆ 2 ಅದಾವೆ. ನಿಮಗೆ ಇದ್ರ ಬಗ್ಗೆ ಸುಮಾರು ಕಡೆನೂ ನಾನು ಹೇಳೇನಿ. ಈಗ ಏನಂದ್ರೆ ನೀವು ಇನ್ಸ್ಟಾಗ್ರಾಮ್ನಾಗ, ಫೇಸ್ಬುಕ್ನಾಗ ಇನ್ನೊಬ್ಬರು ಪ್ರೊಫೈಲ್ಗೆ ಹೋಗ್ತಿರಲ್ಲ, ಆ ಪ್ರೊಫೈಲ್ಗೆ ಹೋದಾಗ ಕಾಮನ್ ಫ್ರೆಂಡ್ಸ್ ಅಂತ ಹೇಳ್ತೀವಿ ನಾವು. ನಿಮ್ಮ ಮತ್ತು ಅವ್ರ ನಡು ಏನು ಕಾಮನ್ ಫ್ರೆಂಡ್ಸ್ ಅದಾರ. ಸೊ ಅದಕ್ಕೆಲ್ಲ ಈ ಥರ ಲಾಜಿಕ್ ಯೂಸ್ ಮಾಡ್ತಾರೆ. ಅಂದರೆ 2 ಲಿಸ್ಟ್ ಇದ್ದಾಗ, 2 ಅರೇ ಇದ್ದಾಗ ಅವು ಎರಡೂ ನಡು ಕಾಮನ್ ಎಲಿಮೆಂಟ್ಸ್ ಏನದಾವು ಅದನ್ನು ಕಂಡುಹಿಡಿಯೋದು. ಓಕೆ, ಸೊ ಇದ್ರದ್ದು ಇದು ನಮ್ಮದು 17th ಪ್ರೋಗ್ರಾಮ. ಸೊ ನಿಮಗೆ ಇಲ್ಲಿ ಇನ್ಪುಟ್ಗೆ ಏನಂದ್ರೆ 2 ಅರೇ, 2 ಇಂಟೀಜರ್ ಅರೇ ಕೊಡ್ತಾರೆ ಇನ್ಪುಟ್ಟಿಗೆ. ನೀವೇನು ರಿಟರ್ನ್ ಮಾಡಾಕ್ತಿಲ್ಲ, ಯು ಆರ್ ಜಸ್ಟ್ ಗಿವಿಂಗ್ ಅ ವೈಡ್ ಆ್ಯಂಡ್ ಯು ಆರ್ ಹಿಯರ್ ರಿಟರ್ನಿಂಗ್ ದ ಡಿಸ್ಟಿಂಕ್ಟ್ ಎಲಿಮೆಂಟ್ಸ್. ಸೊ ನಿಮ್ದು ಅರೇನು ಇಲ್ಲಿ ಏನೈತಿ, ಒಂದು ಇಂಟೀಜರ್ ಅರೇನ ಇದೆ. ಅಂದರೆ ಇದನ್ನು ನೀವು ಪ್ರಿಂಟ್ ಮಾಡಾಕ್ತೀರಿ, ಡಿಸ್ಟಿಂಕ್ಟ್ ಎಲಿಮೆಂಟ್ಸನ್ನು ಪ್ರಿಂಟ್ ಮಾಡಾಕ್ತಾರೆ. ಓಕೆ, ಆದ್ರೆ ಪೈಥಾನ್ದೊಳಗೆ ಏನಂತಂದ್ರೆ ನೀವು ಲಿಸ್ಟ್ ಅಂತ ಆ ಥರ ಒಂದು ಡೇಟಾ ಸ್ಟ್ರಕ್ಚರ್ ಯೂಸ್ ಮಾಡಿದ್ರಿ ಅಂದ್ರೆ ಇದನ್ನು ನೀವು ರಿಟರ್ನು ಮಾಡ್ಬೋದು. ವೈಡ್ ಬೇಕಂತಿಲ್ಲ, ಇದನ್ನು ಬೇಕಿದ್ರೆ ರಿಟರ್ನ್ ಮಾಡೋ ಥರನೂ ನೀವೇನು ಮಾಡ್ಬೋದು, ಪೈಥಾನ್ದೊಳಗೆ ಈಸಿಯಾಗಿ ಬರಿಬೋದು. ಓಕೆ, ಆ ಥರ ಒಂದು ಲಿಸ್ಟ್ ಕ್ರಿಯೇಟ್ ಮಾಡಿ ಇದು 2 ವೇರಿಯೇಷನ್ಸ್ ನೋಡೋಣಂತ ಅದರೊಳಗೆ ಕೋಡ್ದೊಳಗೆ. ಸೊ ಈಗ ಇದನ್ನು ಲಾಜಿಕಲಿ ಆಯಿತಾ, ಇಂಟರ್ಸೆಕ್ಷನ್ ಅಂದರೆ ಏನು, ನಿಮ್ಮ ಹತ್ರ 2 ಅರೇ ಅದಾವೆ. ಸೊ ಈಗ ಇಲ್ಲೊಂದು ಅರೇ ಐತಿ, ಇದ್ರೊಳಗೆ ಏನು 1, 4, 8, 9 ಇವಿಷ್ಟು ಎಲಿಮೆಂಟ್ಸ್ ಅದಾವೆ. ಆಮೇಲೆ ಇನ್ನೊಂದು ಅರೇ ತೊಗೊಂಡಿರಿ, ಈ ಅರೇ ಒಳಗೆ ಏನು 2, 1, 9, 6. ಓಕೆ, ಸೊ ಇಲ್ಲಿ ಏನು ಮಾಡ್ಬೇಕಂದ್ರೆ ನೀವೀಗ ಪ್ರತಿಯೊಂದು ಎಲಿಮೆಂಟನ್ನು ಇನ್ನೊಂದು ಎಲಿಮೆಂಟ್ ಇಲ್ಲೇನು ಅರೇದಾಗ ಅದಲ್ಲ ಇದ್ರ ಜೊತೆ ಕಂಪೇರ್ ಮಾಡಬೇಕು. ಕಂಪೇರ್ ಮಾಡಿ ಇದು ಮ್ಯಾಚ್ ಆಯ್ತಪ್ಪ, ಈ ಮ್ಯಾಚ್ ಆಗಿದ್ದನ್ನು ನೀವು ಇನ್ನೊಂದು ಡೇಟಾ ಸ್ಟ್ರಕ್ಚರ್ನಾಗ ಮೇಂಟೈನ್ ಮಾಡ್ಬೋದು. ಆಯಿತಾ, ಇನ್ನೊಂದು ಲಿಸ್ಟ್ ಅಥವಾ ಏನಾರು ಕ್ರಿಯೇಟ್ ಮಾಡಿ ಅದರೊಳಗೆ ಆ್ಯಡ್ ಮಾಡ್ಬೋದು. ಪೈಥಾನ್ದೊಳಗೆ ಇದು ಈಸಿ ಐತಿ ಭಾಳ. ನಿಮಗೆ ಬಿಲ್ಟಿನ್ ಡೇಟಾ ಸ್ಟ್ರಕ್ಚರ್ ಸಿಗುತ್ತೆ ಲಿಸ್ಟ್, ಅದನ್ನು ತೊಗೊಂಡು ಅದಕ್ಕೆ ಡೈರೆಕ್ಟ್ ಆ್ಯಡ್ ಮಾಡಿ ಇಡ್ಬೋದು. ಅದಾದಮೇಲೆ ನೆಕ್ಸ್ಟ್ 4 ತೊಗೋರಿ. 4ನ ಏನು ಮಾಡಿರಿ, ಇದ್ರ ಎಲ್ಲರ ಜೊತೆ ಕಂಪೇರ್ ಮಾಡಿರಿ. ಸೊ 4 ಎಲ್ಲೂ ಸಿಗಲಿಲ್ಲ. ನೆಕ್ಸ್ಟ್ ಯಾವುದು 8. ಸೊ 8 ಏನು ಮಾಡಿರಿ, ಎಲ್ಲರ ಜೊತೆ ಈ ಥರ ಕಂಪೇರ್ ಮಾಡಿರಿ. ಹಾಂ, ಸೊ ಇಲ್ಲಿ 8 ಸಿಗಲಿಲ್ಲ. ಆಮೇಲೆ ಫೈನಲಿ 9 ತೊಗೊಂಡಾಗ 9 ಇಲ್ಲಿ ಸಿಕ್ತು. ಸೊ ಆ 9 ಈ ಲಿಸ್ಟಿಗೆ ಆ್ಯಡ್ ಮಾಡಿರಿ. ಇಷ್ಟು ಆ್ಯಡ್ ಮಾಡಾದ್ಮ್ಯಾಗ ನೀವು ಲಾಸ್ಟಿಗೆ ನಿಮ್ಮದು ಡಿಸ್ಟಿಂಕ್ಟ್ ಎಲಿಮೆಂಟ್ಸ್ ಅಂದ್ರೆ ಕಾಮನ್ ಎಲಿಮೆಂಟ್ಸ್ ಎರಡೂದ್ರೊಳಗೆ ಏನದಾವಲ್ಲ ಆ ಕಾಮನ್ ಎಲಿಮೆಂಟ್ಸ್ 1 ಮತ್ತು
9 ಅಂತ ನೀವು ಏನು ಮಾಡ್ಬೋದು, ರಿಟರ್ನ್ ಮಾಡ್ಬೋದು ಫಂಕ್ಷನಿಂದ, ಆರ್ ಅಥವಾ ಅದನ್ನು ಅಲ್ಲಿ ಪ್ರಿಂಟ್ ಮಾಡ್ಬೋದು. ಸೊ ಈ ಥರ ಒಂದು ಎಲಿಮೆಂಟ್ ಅರೇ ತೊಗೊಂಡು ಇನ್ನೆಲ್ಲ ಉಳಿದಿದ್ದ ಎಲಿಮೆಂಟ್ ಜೊತೆ ಕಂಪೇರ್ ಮಾಡೋಕೆ ಇದನ್ನು ಒಂದು ಪ್ರೋಗ್ರಾಮ್ ಬರೆಯೋಣಂತ. ಆಮೇಲೆ ಬೇಕಿದ್ರೆ ಇದರೊಳಗೆ ಸಮ್ ಅಡ್ವಾನ್ಸ್ ಡೇಟಾ ಸ್ಟ್ರಕ್ಚರ್ಸ್ ಅದಾವೆ, ಅದನ್ನು ಯೂಸ್ ಮಾಡಿನೂ ನಾವು ಈ ಥರ ಬರಿಬೋದು. ಸೊ ಇದ್ರೊಳಗೆ ನಾವೇನಂದ್ರೆ ಡಿಸ್ಟಿಂಕ್ಟ್ ಎಲಿಮೆಂಟ್ಸ್ ಅಲ್ಲ, ಕಾಮನ್ ಅಂದರೆ ಇದರಲ್ಲೂ ಇದ್ದು ಇದರಲ್ಲೂ ಇರುವಂಥ ಎಲಿಮೆಂಟ್ಸನ್ನು ಮಾತ್ರ ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನು ಇಲ್ಲಿ ಬರೆಯಾಕ್ತೀವಿ. ಓಕೆ, ದಟ್ ಈಸ್ ದಿಸ್ ಪ್ರೋಗ್ರಾಮ್. ಫಂಕ್ಷನ್ ಟು ಪ್ರಿಂಟ್ ಇಂಟರ್ಸೆಕ್ಷನ್ ಆರ್ ಕಾಮನ್ ಎಲಿಮೆಂಟ್ಸ್ ಆಫ್ 2 ಇಂಟೀಜರ್ಸ್. ಓಕೆ, ಇದು ಅದರಂಗ ಐತಿ, ಒಂದು ಸ್ವಲ್ಪ ವೇರಿಯೇಷನ್ ಅಷ್ಟೇ ಐತಿ. ಸೊ ದಿಸ್ ಇಸ್ ಪ್ರೋಗ್ರಾಮ್ ನಂಬರ್ 17. ಪ್ರಿಂಟ್ ಕಾಮನ್ ಎಲಿಮೆಂಟ್ಸ್ input 1 input 2. ಓಕೆ, ಅವು ಎರಡೂದ್ರೊಳಗೆ ಕಾಮನ್ ಇದ್ದದ್ದು ಪ್ರಿಂಟ್ ಮಾಡಬೇಕು. ಸೊ ಕಾಮನ್ ಇದ್ದದ್ದು ಹುಡುಕ್ಬೇಕಂದ್ರೆ ಏನು, ಮತ್ತು ಅಗೇನ್ ಇಸ್ ಇಟ್ ದೇರ್ ಕಾಮನ್ಲಿ ಬಿಟ್ವೀನ್ ದೀಸ್ ಟು ಅಂತ ಹುಡುಕಿ ಅದನ್ನು ಪ್ರಿಂಟ್ ಮಾಡಬೇಕು, ರೈಟ್? ಸೊ ಲೆಟ್ಸ್ ಡೂ ದ ಸೇಮ್ ಥಿಂಗ್. ಸೊ ನಿಮಗೆ ಇಲ್ಲಿ ಅಗೇನ್ ಸೇಮ್ ಏನು ಬೇಕು, ಫಾರ್ ಲೂಪ್ ಬೇಕು ಇದಕ್ಕೆ. ಸೊ ಫಾರ್ ಲೂಪ್ ಹೆಂಗೆ ಬೇಕಂದ್ರೆ ದ ಸೇಮ್ ಥಿಂಗ್, ಏನಂದ್ರೆ ರೀಡ್ ಇಂಡೆಕ್ಸ್. ಅಲ್ಲಿ ನೀವು ಸೇಮ್ ಅರೇದಾಗ ಮಾಡಿದ್ರೆ ಇಲ್ಲಿ ಬೇರೆದ್ರ ಮಾಡತ್ತೀರಿ, ದ್ಯಾಟ್ ಈಸ್ ವಾಟ್ ಈಸ್ ದ ಡಿಫ್ರೆನ್ಸ್. ಓಕೆ, ರೀಡ್ ಇಂಡೆಕ್ಸ್, ರೇಂಜ್ ಫಂಕ್ಷನ್, ಎಲ್ಲಿಂದ 0ದಿಂದ ಆಮೇಲೆ ಲೆಂತ್ ಆಫ್ ಇನ್ಪುಟ್ 1 ಆ್ಯಂಡ್ ಕಾಮ 1 ಇನ್ಕ್ರಿಮೆಂಟ್. ಇದು ರೀಡ್ ಇಂಡೆಕ್ಸ್ ಆಯಿತು. ಈಗ ಇಲ್ಲಿ ಬೂಲಿಯನ್ ಈಸ್ ಫೌಂಡ್ ಇಸ್ ಈಕ್ವಲ್ ಟು ಫಾಲ್ಸ್. ಓಕೆ, ಫಾರ್ ರೀಡ್ ಇಂಡೆಕ್ಸ್ ಇನ್ ರೇಂಜ್ ದಿಸ್ ಈಸ್ ಫೌಂಡ್ ಇಸ್ ಈಕ್ವಲ್ ಟು ಫಾಲ್ಸ್. ಇಲ್ಲಿಗೆ ನೆಕ್ಸ್ಟ್ ಫಾರ್ ಲೂಪ್ ಏನೋ ಫಾರ್ ಕಂಪೇರ್ ಇಂಡೆಕ್ಸ್ ಇನ್ ರೇಂಜ್, ಅಗೇನ್ ಸೇಮ್ ಥಿಂಗ್. ಇಷ್ಟೇನೋ ಇಲ್ಲಿ ಇದು ಚೇಂಜ್ ಆಗುತ್ತೆ, ಇನ್ಪುಟ್ 1 ಬದಲು ಯು ಹ್ಯಾವ್ ಟು ಡೂ ಇಟ್ ವಿತ್ ಇನ್ಪುಟ್ 2. ಓಕೆ, ಆಮೇಲೆ ಆರ್ ಎಲ್ಸ್ ಯು ಕ್ಯಾನ್ ಆಲ್ಸೋ ಕಾಲ್ ಇಟ್ ರೀಡ್ ಇಂಡೆಕ್ಸ್ಗಿಂತ ಬೆಟರ್ ಟು ಕಾಲ್ ಇಟ್ ಇನ್ಪುಟ್ 1 ಇಂಡೆಕ್ಸ್ ಆ್ಯಂಡ್ ಇನ್ಪುಟ್ 2 ಇಂಡೆಕ್ಸ್. ನಿಮ್ಗೆ ಕನ್ಫ್ಯೂಷನ್ ಇರೋಂಗಿಲ್ಲ ಅವಾಗ. ಓಕೆ, 2 ಇನ್ಪುಟ್ ಅದಾವೆ, ಆ 2 ಇನ್ಪುಟ್ಟದ್ದು ಇಟ್ ಕುಡ್ ಬಿ ಫ್ರೆಂಡ್ 1 ಫ್ರೆಂಡ್ 2, ರೈಟ್? ಈಗ ಕಾಮನ್ ಫ್ರೆಂಡ್ಸ್ ಅಂತ ಹೇಳಿದ್ನಲ್ಲ, ಏನಂದರೆ ನೀವು ಇನ್ಸ್ಟಾಗ್ರಾಮ್ದಾಗ ಅಥವಾ ಲಿಂಕ್ಡ್ಇನ್ದಾಗ ನೀವು ಅಲ್ಲಿ ಅವ್ರ ಪೇಜ್ಗೆ ಹೋದ್ರೆ ಅಂದ್ರೆ ದೀಸ್ ಆರ್ ದ ಕಾಮನ್ ಫ್ರೆಂಡ್ಸ್, ಮ್ಯೂಚುವಲ್ ಫ್ರೆಂಡ್ಸ್ ಅಂತ ಹೇಳುತ್ತದೆ. ಅಲ್ಲೇನಂದ್ರೆ ನಿಮ್ದು ಫ್ರೆಂಡ್ ಲಿಸ್ಟ್ ಐ ಡಿ ಇರ್ತೈತಿ, ಅವ್ರ ಫ್ರೆಂಡ್ ಲಿಸ್ಟ್ ಐ ಡಿ ಇರುತ್ತೆ, ಅವು ಎರಡೂದ್ರೊಳಗೆ ಏನು ಕಾಮನ್ ಐತಲ್ಲ ಅದನ್ನು ಇದ್ರೊಳಗೆ ಅಲ್ಲಿ ತೋರಿಸ್ತಾರೆ ನಿಮಗೆ. ಸೊ ಇಟ್ ಈಸ್ ಸೇಮ್ ಸಿಮಿಲರ್ ಕೈಂಡ್ ಆಫ್ ಅಲ್ಗೋರಿದಮ್. ಅಲ್ಲೇನಂದ್ರೆ ಸ್ಕೇಲ್ ದೊಡ್ಡದಿರೋದ್ರಿಂದ ಮೋರ್ ಅಡ್ವಾನ್ಸ್ ಟೆಕ್ನಿಕ್ಸ್ ಯೂಸ್ ಮಾಡ್ತಾರೆ. ಬಟ್ ಸ್ಕೇಲ್ ಸಣ್ಣದಿತ್ತಂದ್ರೆ ಹೆಚ್ಚು ಕಡಿಮೆ ಇದೇ ಥರ ಮಾಡ್ಬೇಕು ನೀವು. ಅನ್ಆಪ್ಟಿಮೈಸ್ಡ್ ಕೋಡ್, ಆಪ್ಟಿಮೈಸ್ಡ್ ಕೋಡ್ ಒಳಗೆ ದೇರ್ ಆರ್ ಅಡ್ವಾನ್ಸ್ ಡೇಟಾ ಸ್ಟ್ರಕ್ಚರ್ಸ್, ಡಿಕ್ಷನರಿ, ಹ್ಯಾಶ್ ಮ್ಯಾಪ್, ಹ್ಯಾಶ್ ಸೆಟ್ ಅಂತೆಲ್ಲ ಇರ್ತಾವೆ. ಅದನ್ನು ಯೂಸ್ ಮಾಡಿದ್ರೆ ಅಂದ್ರೆ ಇನ್ನೂ ಫಾಸ್ಟಾಗಿ ವರ್ಕ್ ಆಗುತ್ತೆ ಕೋಡ್. ದಿಸ್ ಈಸ್ ಎನಿವೇ ಅವರ್ ವರ್ಕ್ಶಾಪ್ ಈಸ್ ಮೇನ್ಲಿ ನಾಟ್ ಫಾರ್ ರೈಟಿಂಗ್ ಫಾಸ್ಟ್ ಕೋಡ್. ಇದೇನು ಈ ವರ್ಕ್ಶಾಪ್ ಐತಲ್ಲ, ಇಟ್ ಈಸ್ ಫಾರ್ ಲರ್ನಿಂಗ್ ಟು ರೈಟ್ ಕೋಡ್. ನೀವಿನ್ನೂ ಎಲ್ಲದ್ರಿ ಲರ್ನಿಂಗ್ ಟು ರೈಟ್ ಕೋಡ್ನಾಗ ಅದರಿ. ಫ್ರಮ್ ದೇರ್ ನೆಕ್ಸ್ಟ್ ಮಾಡ್ಯೂಲ್ ಯು ಗೆಟ್ ಇನ್ ಟು ಪ್ರೊಫೆಷ್ನಲ್ ಕೋಡಿಂಗ್. ಫ್ರಮ್ ದೇರ್ ಯು ಗೆಟ್ ಇನ್ ಟು ರನ್ನಿಂಗ್ ಆಪ್ಟಿಮೈಸ್ಡ್ ಕೋಡ್, ಪರ್ಫಾರ್ಮೆನ್ಸ್ ಮೆಮೊರಿ ಆಪ್ಟಿಮೈಸ್ ಮಾಡಿ ಬರೆಯೋಕೆ ಕಲಿತೀರಿ, ರೈಟ್? ಸೊ ದ ವಿಲ್ ಗೋ ಥ್ರೂ ದಟ್ 3 phase ಜರ್ನಿ. ಸೊ ಇನ್ಪುಟ್ 1 ಇಂಡೆಕ್ಸ್ ಆಯ್ತಾ, ಇನ್ಪುಟ್ 2 ಇಂಡೆಕ್ಸ್ ಆಯ್ತಾ, ಆ್ಯಂಡ್ ಈಗ ಇದ್ರೊಳಗೆ ಕಂಪೇರ್ ಮಾಡಬೇಕು. ಅದೇನಾರ ಸಿಕ್ತಪ್ಪ ಅಂದ್ರೆ ಆವಾಗಷ್ಟು ಅದನ್ನು ಪ್ರಿಂಟ್ ಮಾಡಬೇಕು. ಓಕೆ, ಸೊ ಹಿಯರ್ ಫಸ್ಟ್ ಥಿಂಗ್ ಯು ಹ್ಯಾವ್ ಟು ಡೂ ಇಸ್ ಇಫ್ ಇನ್ಪುಟ್ 1 ಇಂಡೆಕ್ಸ್ is equal to input 2 ಇಂಡೆಕ್ಸ್. ಇದೆರಡು ಸೇಮ್ ಇತ್ತಂದ್ರೆ ನೀವೇನು ಕಂಪೇರ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಜಸ್ಟ್ ಕಂಟಿನ್ಯೂ ಮಾಡಿರಿ. ನೆಕ್ಸ್ಟ್ ಅದು ಇಲ್ಲಪ್ಪ ಅಂತಂದ್ರೆ ದೆನ್ ಯು ಹ್ಯಾವ್ ಟು ಚೆಕ್ ಇನ್ಪುಟ್ 1ದು ಇನ್ಪುಟ್ ನಾವು ರೈಟ್ ನೌ ಯು ಆರ್ ಯೂಸಿಂಗ್ ಇನ್ಪುಟ್ 1 ಇಂಡೆಕ್ಸ್ ಅಲ್ಲ ಫಾರ್ ಇನ್ಪುಟ್ 1. ಅದೇ ರೀತಿ ಇನ್ಪುಟ್ 2ಗೆ ಈ ಥರ ಕಾಪಿ ಪೇಸ್ಟ್ ಮಾಡುವಾಗ ಕೇರ್ಫುಲ್ ಇರಬೇಕಾ. ಯಾಕಂದ್ರೆ ಏನಾಗ್ತೈತೆ, ಕಾಪಿ ಪೇಸ್ಟ್ ಮಾಡುವಾಗ ಆ ಸಂಖ್ಯೆನ ಅಪ್ಡೇಟ್ ಮಾಡಲಿಲ್ಲ ಅಂತ ತಿಳ್ಕೊರಿ, ಲಾಜಿಕ್ ಹೋಗ್ಬಿಡ್ತದೆ.
ಸೊ ಇದಕ್ಕೇನು ಫರ್ಕ್ ಇತ್ತು, ಬರೀ 1 2 ಅಂತ ಅಷ್ಟೇ ಇತ್ತು. ಸೊ ನಾನು ಏನು ಮಾಡಿದ್ನಿ, ಕಾಪಿ ಪೇಸ್ಟ್ ಮಾಡಿದ್ನಿ. ಬಟ್ ಭಾಳಷ್ಟು ಮಂದಿ ಸಾಫ್ಟ್ವೇರ್ ಡೆವಲಪರ್ಸ್ ಬಗ್ಸ್ ಬರೋದೇ ಇಲ್ಲೇ. ಕಾಪಿ ಪೇಸ್ಟ್ ಮಾಡ್ತಿರ್ತಾರೆ, ಯಾರು ಬಂದು ಮಾತಾಡ್ಸ್ಬಿಡ್ತಾರೆ ಅವ್ರಿಗೆ ಡೆಸ್ಕ್ನಾಗ. ಅದೇನಾಯಿತು ಇದೇನೇನಾಯಿತು, ಅಥವಾ ಅವ್ರ ಮ್ಯಾನೇಜರ್ ಬಂದು ಏನಾರು ಸ್ಟೇಟಸ್ ಕೇಳ್ತಿರ್ತಾರೆ. ಅಷ್ಟ್ರಾಗ ಹೊಳ್ಳಿ ಇಲ್ಲಿ ಕೋಡಿಂಗ್ ಬರೋಗುಡ್ದ ಆ ಸಂಖ್ಯೆ ಅಪ್ಡೇಟ್ ಮಾಡ್ಕೋಬೇಕು ಅಂದಿರ್ತಾರಲ್ಲ, ಅದನ್ನು ಮರ್ತು ಬಿಡ್ತಾರೆ. ಅದು ಹಂಗೆ ಉಳಿತೈತಿ. ಆ್ಯಂಡ್ ಇಟ್ ವಿಲ್ ಕಾಸ್ ಬಗ್ಸ್ ಆ್ಯಂಡ್ ಇಶ್ಯೂಸ್. ಈ ಥರ ಆಗುತ್ತೆ. ಸೊ ಇನ್ಪುಟ್ 1 ಇನ್ಪುಟ್ 2 ಓಕೆ. ಇದು ಎರಡು ಈಕ್ವಲ್ ಇತ್ತಪ್ಪ ಅಂದ್ರೆ ಇದು ಏನಂದ್ರೆ ಕಾಮನ್ ಐತಿ ಅಂದಂಗೆ. ಸೊ ಅವಾಗ ಇಲ್ಲಿ ಏನು ಮಾಡಿರಿ, ಈಸ್ ಫೌಂಡ್ ಇಸ್ ಈಕ್ವಲ್ ಟು ಟ್ರೂ ಆ್ಯಂಡ್ ಯು ಕ್ಯಾನ್ ಬ್ರೇಕ್ ದ ಲೂಪ್. ಇಲ್ಲೇ ಲೂಪ್ ಬ್ರೇಕ್ ಮಾಡಿಬಿಡ್ರಿ. ಸೊ ಇದು ಒಳಗಿನ ಫಾರ್ ಲೂಪ್ ಆಯ್ತಲ್ಲ. ಈಗ ಇಲ್ಲಿ ಏನು ಮಾಡಿರಿ, ಈಸ್ ಇಫ್ ಈಸ್ ಫೌಂಡ್ ಇತ್ತಪ್ಪ ಅಂದ್ರೆ ಅದು ಸಿಕ್ತು ಅಂದ್ರೆ ಪ್ರಿಂಟ್ ಮಾಡಿರಿ. ಪ್ರಿಂಟ್ ಏನು ಪ್ರಿಂಟ್ ಮಾಡ್ತೀರಿ ಅವಾಗ, ಇನ್ಪುಟ್ 1 ಇದು, ಬಿಕಾಸ್ ದಿಸ್ ಈಸ್ ಯುವರ್ ಸೋರ್ಸ್, ನೀವು ಇಲ್ಲಿಂದ ರೀಡ್ ಮಾಡತ್ತೀರಿ. ಸೊ ಇದನ್ನ ಪ್ರಿಂಟ್ ಮಾಡಿರಿ ಈ ಥರ. ಓಕೆ, ನೀವು ಅದನ್ನು ಹುಡುಕ್ತಿದ್ದೀರಿ, ಆ ಇಂಡೆಕ್ಸ್ ಬಿಟ್ಟು ಬೇರೆ ಎಲ್ಲರ ಕಡೆ ಐತೆ ಅಂತ ಹುಡುಕ್ತಿದ್ದೀರಿ. ಅದು ಸಿಕ್ತಂದ್ರೆ ಲೂಪ್ ಬ್ರೇಕ್ ಮಾಡಿರಿ. ಸಿಗಲಿಲ್ಲ ಅಂದ್ರೆ ಏನಾಗ್ತೈತಿ, ಫುಲ್ ರನ್ ಆಗುತ್ತೆ ಎಂಡ್ ಮಟ್ಟ, ಸಿಗಂಗೇನೇ ಇಲ್ಲ ಅದಕ್ಕೆ. ಅವಾಗಿದು ಈಸ್ ಫೌಂಡ್ ಅನ್ನೋದು ಏನಿರ್ತೈತಿ, ಫಾಲ್ಸನೇ ಇರ್ತೈತೆ. ಅದು ಟ್ರೂ ಆಗಂಗೇನೇ ಇಲ್ಲ. ಸೊ ಅದು ಟ್ರೂ ಆಗಿಲ್ಲ ಅಂದ್ರೆ ನೀವು ಇಲ್ಲಿ ಪ್ರಿಂಟ್ ಮಾಡೋಂಗಿಲ್ಲ. ಸೊ ಇಲ್ಲಿ ಇಫ್ ಈಸ್ ಫೌಂಡ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಈಕ್ವಲ್ ಟು ಇಫ್ ಈಸ್ ಫೌಂಡ್ ಈಸ್ ಈಕ್ವಲ್ ಟು ಟ್ರೂ. ಇದು ಹಿಂಗಿದ್ದಂಗೆ. ಇದನ್ನು ಹಿಂಗೆ ಬರೆಯೋ ಬದಲಿ ಯು ವಿಲ್ ಜಸ್ಟ್ ಸೇ ದಟ್ ಈಸ್ ಫೌಂಡ್ ಇಷ್ಟ. ಇಫ್ ಈಸ್ ಫೌಂಡ್ ಅದು ಬರೆದ್ರು ಒಂದ, ಇದು ಬರೆದ್ರು ಒಂದ, ಬೋತ್ ಆರ್ ಸೇಮ್. ಈಗ ಇದನ್ನು ಇನ್ವೋಕ್ ಮಾಡೋಣಂತ. ನೆಕ್ಸ್ಟ್ ಇನ್ಪುಟ್ಟು ಇಲ್ಲೊಂದು ಸ್ವಲ್ಪ ಬೇರೆ ನಂಬರ್ ಹಾಕೋಣಂತ. ಓಕೆ, ನೆಕ್ಸ್ಟ್ ಈಗ we have to call this function print common elements. input 1 and input 2. ಓಕೆ, ಏನು ಮಾಡಿದ್ವಿ ಈಗ, ಇದು ಇನ್ವೊಕೇಶನ್ ಫಂಕ್ಷನ್. ಇನ್ಪುಟ್ 1 ಇನ್ಪುಟ್ 2 ಅಂತ ಎರಡು ಕ್ರಿಯೇಟ್ ಮಾಡಿವಿ. ಕಾಮನ್ ಎಲಿಮೆಂಟ್ಸ್ ಏನದಾವ ಇದ್ರಾಗ, 1 ಕಾಮನ್ ಐತಿ, 3 ಕಾಮನ್ ಐತಿ. ಓಕೆ, ನೋಡೋಣ, ವಿಲ್ ಗೆಟ್ ದ ಔಟ್ಪುಟ್ ನಾವು. One is common and 3 is common. ಓಕೆ, ಇಂಟ್ರೆಸ್ಟಿಂಗ್. ಬರ್ತಿಲ್ಲ, ನೋಡೋಣ, ಡಿಬಗ್ ಮಾಡಿ ನೋಡ್ರಿ. ನಾವು ಯಾವ್ದು ಅಗದಿ ಈಸಿ ಐತೆ ಅಂತೀವಲ್ಲ, ಒಂದ್ಸರಿ ಹಿಂಗಾಗತ್ತೆ, ಕೈ ಕೊಡುತ್ತೆ. 1 2 3 4 ಇದು ಕರೆಕ್ಟ್ ಐತಿ. ಇಲ್ಲಿ ಒಳಗೆ ಹೋದ್ವಿ. ಸೊ ಇನ್ಪುಟ್ 1 ಲೆಂತ್, ಇನ್ಪುಟ್ 2 ಲೆಂತ್ ತೊಗೊಳತ್ತೀವಿ. ಓಕೆ, ನೆಕ್ಸ್ಟ್ ಈಸ್ ಫೌಂಡ್ ಫಾಲ್ಸ್ ಇದೆ. ಈಗ ನೋಡ್ರಿ, ಇಲ್ಲಿ ಏನದಾವ ಇವೆಲ್ಲ ವಾಚ್ಗಳು ಚೇಂಜ್ ಮಾಡಿರಿ. ಓಕೆ, ಸೊ ಇನ್ಪುಟ್ 1 ಇಂಡೆಕ್ಸ್ 1 ಒಂದೇ ಸಂಖ್ಯೆ 1, ಇನ್ಪುಟ್ 2 ಇಂಡೆಕ್ಸ್ 2, ಆಮೇಲೆ ಇದು ಬೂಲಿಯನ್ ಈಸ್ ಫೌಂಡ್. ಈಗ ಸದ್ದ ಫಾಲ್ಸ್ ಅದ. ಸೊ ಇಲ್ಲಿ ಏನೈತಿ, ಈಗ ಫಸ್ಟ್ 2 ಇಂಡೆಕ್ಸ್. ಓಕೆ, ಇಲ್ಲಿ ನೋಡ್ರಿ ಏನು ಮಿಸ್ಟೇಕ್ ಮಾಡಿದ್ನಿ ಹೇಳ್ರಿ. ಅದು ಇಂಡೆಕ್ಸ್ 1 ಇದ್ದಾಗ ಕಂಪೇರ್ ಮಾಡೋದಿತ್ತಲ್ಲ, ಆ ಲಾಜಿಕ್ ಎಲ್ಲಿ ಅಂದ್ರೆ ಬರೀ ಇದಕ್ಕಷ್ಟ ಬೇಕದು, ಸೇಮ್ ಅರೇದಾಗ ಹುಡುಕುವಾಗ ಅಷ್ಟೇ ಬೇಕು. ನಾ ಏನು ಮಾಡಿದ್ನಿ, ಅದ ಮೈಂಡ್ದಾಗ ಈಗ ಏನಾಗಿತ್ತು, ಈಗ ಸದ್ದ ಇದ ಕೋಡ್ ಬರ್ದಿದ್ನಲ್ಲ, ಅದ ಪ್ಯಾಟ್ರನ್ ಇತ್ತು. ಅದ ಪ್ಯಾಟ್ರನ್ ಇದ್ದದಕ್ಕೆ ಅದು ಇಂಡೆಕ್ಸ್ ಸೇಮ್ ಇದ್ರೆ ಮಾಡಬೇಡ ಅಂತ ಹೇಳಿದ್ನೆ. ಇಲ್ಲಿ ನಮ್ಮ ಇನ್ಪುಟ್ನಾಗ ಏನಾಗೈತೆ ಅಂದ್ರೆ 1 1 ಸೇಮ್ ಇಂಡೆಕ್ಸ್ಗೆ ಅದಾವ, 3 3 ಸೇಮ್ ಇಂಡೆಕ್ಸ್ಗೆ ಅದಾವ. ಸೊ ಆಟೋಮೆಟಿಕ್ಲಿ ಅದನ್ನು ಕಂಪೇರ್ ಮಾಡಿಲ್ಲ ಅದು. ಸೊ ದಿಸ್ ವಾಸ್ ದ ಮಿಸ್ಟೇಕ್. ಈಗ ಏನಂದ್ರೆ ನಮಗೆ ಈ ಇಫ್ ಕಂಡೀಷನ್ ಇಲ್ಲಿ ಅವಶ್ಯಕತೆ ಇಲ್ಲ. ಅರ್ಥ ಆಯ್ತಲ್ಲ? ಯಾಕಂದ್ರೆ ಅದು ಸೇಮ್ ಅರೇದಾಗ ಹುಡುಕುವಾಗ ಅಷ್ಟೇ ಬೇಕು. ಬೇರೆ ಬೇರೆ ಅರೇ ಇದ್ದಾಗ ಅದು ಯಾಕೆ, ಅದೇನು ಡಸಂಟ್ ಮ್ಯಾಟ್ರ್. ಇಂಡೆಕ್ಸ್ ಎಲ್ಲರೂ ಇರುತ್ತೆ, ಯಾಕೆ ನಿಮಗೇನು ಫರ್ಕ್ ಬೀಳೋದು.
ಸೊ ನಾವು ದಿಸ್ ಕೋಡ್ ವಿಲ್ ವರ್ಕ್. ಓಕೆ, ಸೊ ಈ ರೀತಿ ಆಗುತ್ತೆ. ಸೊ ನಿಮಗೆ ಡಿಬಗ್ ಮಾಡಿ ಈ ಥರ ವ್ಯಾಲ್ಯೂ ಸೆಟ್ ಮಾಡಿದಾಗ ಈಸಿಯಾಗಿ ಗೊತ್ತಾಗುತ್ತೆ. ಈಗ ನೋಡಿರಿ 193 ಔಟ್ಪುಟ್ ಕರೆಕ್ಟ್ ಬಂತು. ಈಗ ಇದನ್ನೇನು ಮಾಡೋಣ, ಇದನ್ನು ತೆಗಿಯೋಣ, ಇಲ್ಲಿ ಈ 1 ತೆಗೆದು ಬಿಡೋಣ, 9 ಮಾಡೋಣ, ಇದಕ್ಕೆ 7 ಮಾಡೋಣ. ಸೊ ಅದು ಪಾಸಿಟಿವ್ ಕೇಸ್, ಇದು ನೆಗೆಟಿವ್ ಕೇಸ್. ಈಗೇನೋ ಯಾವುದೂ ಇಲ್ಲ. ಓಕೆ, ನೆಕ್ಸ್ಟ್ ಇಲ್ಲಿ 7, 9, 8 ಇವೆಲ್ಲ ಆ್ಯಡ್ ಮಾಡೋಣ. ಸೊ 7, 9 ಆ್ಯಂಡ್ 8 ಬಂದ್ವಲ್ಲ. ಸೊ ಈಗ ನಿಮಗೊಂದು ಸರಿ ಡಿಬಗ್ ಮಾಡಿ ತೋರಿಸ್ತೀನಿ ಇನ್ನೊಂದು ಸರಿ. ಇದೊಂದು ಬ್ರೇಕ್ ಪಾಯಿಂಟ್ ಸೆಟ್ ಮಾಡೋಣ ಈಸ್ ಫೌಂಡ್ಗೆ. ಸೊ ಇಲ್ಲಿ ನೋಡ್ರಿ, ಇಲ್ಲಿ ರನ್ ಅಂದ್ರೆ ಓಕೆ. ನಾವು ಯು ಕ್ಯಾನ್ ಸಿ ದಟ್ ಇದೇನು 7 ಐತಲ್ಲ, ವಿ ಆರ್ ಏಬಲ್ ಟು ಸಿ ದಟ್ 7 ಇದ್ದದ್ದು ಇಲ್ಲೂ ಇದೆ, ಇಲ್ಲೂ ಇದೆ, ಇನ್ಪುಟ್ 1 ಇನ್ಪುಟ್ 2. ಸೊ ಆಟೋಮೆಟಿಕ್ಲಿ ಇದು ಈಸ್ ಫೌಂಡ್ ಇಸ್ ಈಕ್ವಲ್ ಟು ಟ್ರೂ ಆಯಿತು, ಇಲ್ಲಿ ಬ್ರೇಕ್ ಆಯಿತು. ಇಲ್ಲಿ ಈಸ್ ಫೌಂಡ್ ಇತ್ತಪ್ಪ ಅಂದ್ರೆ ಅದನ್ನು ನಾವು ಆಟೋಮೆಟಿಕ್ಕಾಗಿ ಇಲ್ಲಿಗ ಪ್ರಿಂಟ್ ಮಾಡಿದ್ವಿ. ಇದೇ ರೀತಿ ನೆಕ್ಸ್ಟ್ ಎಲಿಮೆಂಟ್ ಯಾವುದು 9. ಸೊ 9ಗನು ಅಗೇನ್ ವಿ ವಿಲ್ ಪ್ರಿಂಟ್ ಇಟ್ ದ್ಯಾಟ್ ವೇ. ನೆಕ್ಸ್ಟ್ 8. ಓಕೆ, ಸೊ ಇನ್ ದ್ಯಾಟ್ ವೇ ವಿ ಗಾಟ್ ದ ಔಟ್ಪುಟ್ 7, 9 ಆ್ಯಂಡ್ 8. ಸೊ ದಿಸ್ ಇಸ್ ಹೌ ದಿಸ್ ಪ್ರೋಗ್ರಾಮ್ ವಿಲ್ ವರ್ಕ್. 18ನೇ ಫಂಕ್ಷನ್ ನೀವು ಆಲ್ರೆಡಿ ನೋಟ್ ಪ್ಯಾಡ್ನಾಗ ವರ್ಡ್ನಾಗ ಇದನ್ನು ನೋಡಿರ್ತೀರಿ. ಏನಂತಂದ್ರೆ ಗೆಟ್ ಕೌಂಟ್ ಆಫ್ ವರ್ಡ್ಸ್ ಇನ್ ಅ ಸ್ಟ್ರಿಂಗ್. ಓಕೆ, ಸೊ ನೀವು ಭಾಳಷ್ಟು ಈಗ ನೋಟ್ ಪ್ಯಾಡ್ನಾಗ ಅದು ಬರಿತೀರಲ್ಲ ಕೋಡ್, ಅವಾಗ ಬರೆದಾಗ ಅದು ಹೇಳ್ತಿರ್ತೈತಿ ನಿಮ್ಗೆ. ಏನಂತ ಹೇಳ್ತಿರ್ತೈತಿ, ನೀವು ಅದು ಇಷ್ಟು ವರ್ಡ್ಸ್ ಬರ್ದಿರಿ ಅಂತ ಹೇಳ್ತಿರ್ತೈತಿ. ಓಕೆ, ಸೊ ಇದಕ್ಕೆ ಏನಂತಾರಂದ್ರೆ ಕೌಂಟ್ ಆಫ್ ವರ್ಡ್ಸ್ ಅಂತಾರೆ. ಕೌಂಟ್ ಆಫ್ ವರ್ಡ್ಸ್. ಈಗ ಉದಾಹರಣೆಗೆ ನೀವು ಒಂದು ಲೈನ್ ಬರ್ದಿರಿ, ಆಯಿತಾ? ಹೌ ಆರ್ ಯು ಅಂತ ಬರ್ದಿರಿ. ಸೊ ಇದ್ರೊಳಗೆ ಈಗ ಎಷ್ಟು ವರ್ಡ್ಸ್ ಅದಾವೆ? 3 ಅದಾವೆ. ನಿಮ್ಮ ಐಸಿಗೆ ಅಥವಾ ನಿಮ್ಮ ಬ್ರೈನಿಗೆ ಇದನ್ನು ನೋಡಿದ ತಕ್ಷಣ ಇಮಿಡಿಯೇಟಾಗಿ ಅದು 3 ವರ್ಡ್ಸ್ ಅಂತ ಹೇಳ್ತು. ಹೆಂಗೆ ಹೇಳ್ತದು? ಅದೇನು ಮಾಡ್ತು, ಇದನ್ನು ವರ್ಡ್ಸ್ ನೋಡ್ತು, ಇದ್ರ ನಡು ಇಲ್ಲಿ ಗ್ಯಾಪ್ ಐತಲ್ಲ, ಗ್ಯಾಪ್ ಅಬ್ಸರ್ವ್ ಮಾಡ್ತದೆ. ಸೊ ಈ ಗ್ಯಾಪ್ ಅಬ್ಸರ್ವ್ ಇರೋದ್ರಿಂದ ಇದು ಒಂದು ಬೇರೆ ಐತಿ, ಇದು ಒಂದು ಬೇರೆ ಐತಿ, ಇದು ಒಂದು ಬೇರೆ ಐತಿ. ಸೊ ಇವನ್ನ ಕೌಂಟ್ ಮಾಡ್ತದೆ 1, 2, 3. ಓಕೆ, ಹೆಂಗೆ ನಿಮ್ಮ ಬ್ರೈನ್ ವರ್ಕ್ ಆಯ್ತಲ್ಲ, ಸೇಮ್ ಟೆಕ್ನಿಕ್ಕನ್ನು ಕೋಡನ್ನು ನೀವು ಅದೇ ಥರ ಬರಿಬೇಕು, ಆಯಿತಾ? ಆದರೆ ವಿಜುವಲಿ ನೋಡೋಂಗಿಲ್ಲ, ಒಂದೊಂದು ಕ್ಯಾರೆಕ್ಟರ್ ಚೆಕ್ ಮಾಡ್ಕೊತ ಹೋಗ್ಬೇಕು. ಚೆಕ್ ಮಾಡಿ ಇಲ್ಲಿ ಎಲ್ಲಿ ಸ್ಪೇಸ್ ಐತಲ್ಲ, ಆ ಸ್ಪೇಸ್ ಇತ್ತಪ್ಪ ಅಂದ್ರೆ ಓಕೆ, ಈಗ ಒಂದು ವರ್ಡ್ ಸಿಕ್ತು. ಸೊ ಅವಾಗ ಒಂದು ಕೌಂಟರ್ ತೊಗೋಬೇಕು. ಕೌಂಟರ್ ತೊಗೊಂಡು ಏನು ಅನ್ಬೇಕು, ಓಕೆ ನನಗೆ ಒಂದು ಸ್ಪೇಸ್ ಸಿಕ್ತು. ಸೊ ಒಂದು ಸ್ಪೇಸ್ ಸಿಕ್ತಂದ್ರೆ ಇದು ಕೌಂಟರ್ ಏನು ಮಾಡಬೇಕು, ಒಂದು ಇನ್ಕ್ರೀಸ್ಮೆಂಟ್ ಮಾಡಬೇಕು. ನೆಕ್ಸ್ಟ್ ಮುಂದೆ ಹೋಗ್ಬೇಕು ಹಂಗೆ. ಆಮೇಲೆ ARE ಬಂತು, ಅಲ್ಲೇನು ಇನ್ಕ್ರಿಮೆಂಟ್ ಮಾಡಬೇಡ್ರಿ. 2ನೇ ಸ್ಪೇಸ್ ಸಿಕ್ತು, ಅವಾಗ ಮತ್ತು ಇಲ್ಲಿ +1 ಅದಕ್ಕೆ ಆ್ಯಡ್ ಮಾಡಿರಿ. ಮತ್ತು ಈ ಕ್ಯಾರೆಕ್ಟರ್ ಬಂದು, ಆಮೇಲೆ ಎಂಡಿಗೆ ಇಲ್ಲಿ ನಲ್ ಕ್ಯಾರೆಕ್ಟರ್ ಅಥವಾ ಇದು ಟರ್ಮಿನೇಷನ್ ಸ್ಟ್ರಿಂಗ್ ಕ್ಯಾರೆಕ್ಟರ್ ಬಂತು. ಟರ್ಮಿನೇಷನ್ ಕ್ಯಾರೆಕ್ಟರ್ ಬಂದ ತಕ್ಷಣ ಮತ್ತು ಅಗೇನ್ ನೀವು ಇನ್ಕ್ರಿಮೆಂಟ್ ಬೈ 1 more. ಸೊ ಅವಾಗ ಏನಾಯಿತು, ಟೋಟಲ್ ಇಲ್ಲಿ 3 ವರ್ಡ್ಸ್ ಅದಾವಂತ ಗೊತ್ತಾಯಿತು, ಕರೆಕ್ಟಾ? ಸೊ ಇದ್ರೊಳಗೆ ನಿಮಗೆ ಒಂದೊಂದು ಕ್ಯಾರೆಕ್ಟರ್ ಈ ಥರ ಕೌಂಟ್ ಮಾಡಿ, ಇದನ್ನು ಸ್ಪೇಸ್ ಐತೋ ಎಲ್ಲೋ ಚೆಕ್ ಮಾಡಿ, ಆಮೇಲೆ ಇದ್ರೊಳಗೆ ಸ್ಪೆಷಲ್ ಕೇಸ್ ಹ್ಯಾಂಡಲ್ ಮಾಡ್ಬೇಕು. ಏನಂದ್ರೆ ಒಂದೇ ವರ್ಡ್ ಇತ್ತಂದ್ರೆ ಹೆಂಗೆ ಮಾಡ್ತೀರಿ, ಲಾಸ್ಟ್ ವರ್ಡದ್ದು ಕೌಂಟ್ ಹೆಂಗೆ ಹ್ಯಾಂಡಲ್ ಮಾಡ್ತೀರಿ. ಸೊ ಇವನ್ನೆಲ್ಲ ನೀವು ಲಾಜಿಕ್ ಬರೆಯುವಾಗ ಹ್ಯಾಂಡಲ್ ಮಾಡಬೇಕು. ಸೊ ದಿಸ್ ಪ್ರೋಗ್ರಾಮ್ ವಿಲ್ ಹೆಲ್ಪ್ ಯು ಟು ಅಂಡರ್ಸ್ಟ್ಯಾಂಡ್ ದಟ್ ಆಲ್. ಇದು ಆ ಥರ ಸಣ್ಣ ಎಡಿಷ್ನಲ್ ಬೌಂಡ್ರಿ ಕಂಡೀಷನ್ಸ್ ಅಥವಾ ಎಡಿಷ್ನಲ್ ಸ್ಪೆಷಲ್ ಕೇಸ್ ಹೆಂಗೆ ಹ್ಯಾಂಡಲ್ ಮಾಡ್ತೀರಿ ಅದನ್ನೆಲ್ಲ ಬರೆದು ನೀವು ಅದನ್ನು ಕೋಡ್ ವರ್ಕ್ ಆಗೋ ಥರ ಮಾಡಬೇಕು. ಸೊ ಇದನ್ನು ಬರೆದಾಗ ನೀವು ಬರೀ 4-5 ವರ್ಡ್ ಬರೆದು ಟೆಸ್ಟ್ ಮಾಡಬೇಡ್ರಿ, ಒಂದೇ ವರ್ಡ್ ಬರೆದು ಟೆಸ್ಟ್ ಮಾಡಿರಿ, 5-6 ವರ್ಡ್ ಬರೆದು ಟೆಸ್ಟ್ ಮಾಡಿರಿ. ಆವಾಗ ನಿಮಗೆ ಕರೆಕ್ಟ್ ನೀವು ಬರೆದಿರೋ ಇಲ್ಲ ಅಂತ ಗೊತ್ತಾಗುತ್ತೆ. ಸೊ ಈ ಪ್ರೋಗ್ರಾಮದ್ದು ಇನ್ಪುಟ್ ಔಟ್ಪುಟ್, ಇದ್ರದ್ದು ಇನ್ಪುಟ್ ಏನು, ಸ್ಟ್ರಿಂಗ್. ಓಕೆ, ನೀವೊಂದು ಸ್ಟ್ರಿಂಗ್ ಕೊಡಾಕ್ತೀರಿ, ಅದು ಇನ್ಪುಟ್ ಐತಿ. ಔಟ್ಪುಟ್ ಏನು, ಅದ್ರದ್ದು ಕೌಂಟ್ ಕೊಡಾತ್ತೀರಿ. ಸೊ ಇದ್ರದ್ದು ಔಟ್ಪುಟ್ ಕೌಂಟ್ ಕೊಡ್ತಿದ್ದೀರಿ. ಆಮೇಲೆ ಅದರ ಡೇಟಾ ಟೈಪ್ ಇಂಟೀಜರ್. ಸೊ ಫಂಕ್ಷನ್ ಹೆಸರು ಏನು ಬರಿಬೋದು ನಿಮ್ಗೆ, ನೀವು ಗೆಟ್ ಕೌಂಟ್ ಆಫ್ ವರ್ಡ್ಸ್ ಅಂತ ಬರಿಬೋದು. ಸೊ ಅವಾಗ ಅದನ್ನು ಯಾರು ಓದ್ತಾರಲ್ಲ ಅವ್ರಿಗೆ ಡೀಟೇಲಾಗಿ ಅರ್ಥ ಆಗುತ್ತೆ. ಸೊ ಈಗ ಇದನ್ನು ಕೋಡ್ ಬರೆಯೋಕ್ಕೆ ಟ್ರೈ ಮಾಡಿರಿ. ಈಗ ನೆಕ್ಸ್ಟ್ 18th ಕೋಡ್ ಬರ್ರಿ. ಫಂಕ್ಷನ್ ಟು ಗೆಟ್ ಕೌಂಟ್ ಆಫ್ ವರ್ಡ್ಸ್ ಇನ್ ಅ ಸ್ಟ್ರಿಂಗ್.
ಇದು ನಿಮ್ಮ ಭಾಳ ಕಡೆ ನೋಡಿರ್ತೀರಿ ನೋಟ್ ಪ್ಯಾಡ್ನಾಗ ಅಲ್ಲಿ ಏನಾರ ನೋಟ್ ಪ್ಯಾಡ್ದಾಗ ಮೈಕ್ರೋಸಾಫ್ಟ್ ವರ್ಡ್ ಅಪ್ಲಿಕೇಶನ್ದಾಗ ಅಲ್ಲೆಲ್ಲ ನೋಡ್ತಿರಲ್ಲ, ಅಲ್ಲೆಲ್ಲ ಕಡೆ ಏನಂದ್ರೆ ನೀವು ಏನಾರು ಟೈಪ್ ಮಾಡುವಾಗ ಕೆಳಗೆ ಬಾಟಮ್ದಾಗ ತೋರಿಸ್ತಾರೆ ಅವ್ರು ದೀಸ್ ಮೆನಿ ವರ್ಡ್ಸ್ ಆರ್ ಪ್ರೆಸೆಂಟ್ ಅಂತಂದು. ಸೊ ದಿಸ್ ಈಸ್ ಯೂಸ್ಡ್ at lot of places. You can say get word count. Okay, you are taking a string as an input. So ಇದಕ್ಕೆ ನಿಮ್ಗೆ ಏನು ಬೇಕು, ಒಂದು ಕೌಂಟರ್ ಬೇಕು. ಕೌಂಟರ್ ಇಸ್ ಈಕ್ವಲ್ ಟು 0. ಅದಾದಮೇಲೆ ಫಾರ್ ಕ್ಯಾರೆಕ್ಟರ್ ಇನ್ ಸ್ಟ್ರಿಂಗ್ ಒಂದೊಂದು ಕ್ಯಾರೆಕ್ಟರ್ ಬರುತ್ತೆ. ಆಮೇಲೆ ಇಫ್ ದಿಸ್ ಕ್ಯಾರೆಕ್ಟರ್ ಇಸ್ ಈಕ್ವಲ್ ಟು ಸ್ಪೇಸ್ ಐತೇನೋ, ಆರ್ if this character is equal to tab ideno, or this character is equal to new line, ಈ ಥರ ಇತ್ತಂದ್ರೆ ನಿಮ್ದೇನು ಕೌಂಟ್ರ್ ಇದೆಯಲ್ಲ ಈ ಕೌಂಟ್ರನ್ನು ಇನ್ಕ್ರಿಮೆಂಟ್ ಮಾಡಿರಿ. ಓಕೆ, ಆ್ಯಂಡ್ ದೆನ್ ಯು ಫೈನಲಿ ಯೂಸ್ ಎ ರಿಟರ್ನ್ ಕೌಂಟರ್. ಇಷ್ಟೇ ಸಿಂಪಲ್. ಏನಂದ್ರೆ ಆ ಸ್ಟ್ರಿಂಗ್ದಾಗಿಂದ ಒಂದೊಂದು ಕ್ಯಾರೆಕ್ಟರ್ ರೀಡ್ ಮಾಡಬೇಕು. ಆ ಕ್ಯಾರೆಕ್ಟರ್ ಸ್ಪೇಸ್ ಐತೇನೋ, ಟ್ಯಾಬ್ ಐತೇನೋ, ನ್ಯೂ ಲೈನ್ ಐತೇನೋ ನೋಡಬೇಕು. ಇತ್ತಪ್ಪ ಅಂತಂದ್ರೆ ನೀವೇನು ಮಾಡಬೇಕು, ಈ ಥರ ರಿಟರ್ನ್ ಮಾಡಬೇಕು. ನಾವು ವಾಟ್ ಈಸ್ ದ ಪ್ರಾಬ್ಲಮ್, ಈಗ ಏನಾರ ಬರೀ ಇತ್ತು, ಬರೀ ಶಬ್ದ ಇತ್ತು, ಅಲ್ಲಿ ಯಾವುದು ಸ್ಪೇಸ್ ಇರಲಿಲ್ಲ ಅಂತಂದ್ರೆ ಅವಾಗ ಯು ಹ್ಯಾವ್ ಟು ಚೆಕ್ ಕೌಂಟರ್ ವ್ಯಾಲ್ಯೂ ಎಷ್ಟಿದೆ ಅಂತಂದು. ಓಕೆ, ಸೊ ಇಫ್ length of string is greater than 0 and counter is equal to 0 ಅಂದರೆ ಎಲ್ಲೂ ನ್ಯೂ ಲೈನ್ ಬಂದಿಲ್ಲ ಅಂದಂಗೆ. ಓಕೆ, ಹಿಂಗೆ ಏನಾರ ಇತ್ತಂದ್ರೆ ದೆನ್ ಯು ರಿಟರ್ನ್ 1. ಅರ್ಥ ಆಯ್ತಲ್ಲ? ಅಂದ್ರೆ ಒಂದು ವರ್ಡ್ ಇದೆ, ಅಲ್ಲೇನು ಇದಿಲ್ಲ, ಏನಂತಾರೆ ನಡಕ್ಕೆ ಗ್ಯಾಪ್ ಏನಿಲ್ಲ, ಕೌಂಟರ್ 0 ಐತಿ. So this is a special case. So this we call as special case with just one word. ಇದನ್ನ ಬೇಕಿದ್ರೆ ನೀವು ಇನ್ಪುಟ್ ಕೊಟ್ಟು ನೋಡೋಣ, ರನ್ ಮಾಡಿ ಏನಾಗುತ್ತಂತ. ಇಲ್ಲಾಂದರೆ ಯು ರಿಟರ್ನ್ ದ ಕೌಂಟರ್. ಸೊ ಲೆಟ್ಸ್ ರೈಟ್ ದ ಇನ್ನೋಕೇಶನ್ ಕೋಡ್. ಇಲ್ಲೇನು ಮಾಡ್ತೀರಿ, ಒಂದು ಸ್ಟ್ರಿಂಗ್. ಓಕೆ, ಇನ್ಪುಟ್ ಇಸ್ ಈಕ್ವಲ್ ಟು hello world. ಈಗ ಇಲ್ಲಿ ಪ್ರಿಂಟ್ ಮಾಡಬೇಕು ಏನು, ಕೌಂಟ್ ಆಫ್ ವರ್ಡ್ಸ್ ಇಸ್ ಈಕ್ವಲ್ ಟು ಕೌಂಟ್. ಓಕೆ, ನಾನು ಮಾಡಿದ್ವಿ ಒಂದು ವೇರಿಯೇಬಲ್ ಡಿಕ್ಲೇರ್ ಮಾಡೋದು, ಇದು ಫಂಕ್ಷನ್ ಏನು ರಿಟರ್ನ್ ಮಾಡಾಕ್ತೈತಲ್ಲ ಆ ರಿಟರ್ನ್ ಮಾಡಿದ ವ್ಯಾಲ್ಯೂ ಇದ್ರಾಗ ಕ್ಯಾಪ್ಚರ್ ಮಾಡತ್ತೇವಿ, ಅದನ್ನು ಕ್ಯಾಪ್ಚರ್ ಮಾಡಿ ಪ್ರಿಂಟ್ ಮಾಡತ್ತೇವಿ, ದಟ್ಸ್ ಇಟ್. ಆಮೇಲೆ ಇಲ್ಲೇನು ಮಾಡಿದ್ವಿ, ಫಾರ್ ಲೂಪ್ ಒಳಗೆ ಒಂದೊಂದು ಕ್ಯಾರೆಕ್ಟರ್ ತೊಗೊಂಡು ಕಂಪೇರ್ ಮಾಡಾಕ್ತೇವೆ. ಆ ಕ್ಯಾರೆಕ್ಟರ್ ಇದೈತೇನೋ, ಅದು ಈ ಥರ ಐತೇನೋ, ಎರಡರ ಮೂರಾಗ ಯಾವುದಾದ್ರೂ ಒಂದಿದ್ರೂ ಸಹಿತ ವ್ಯಾಲ್ಯೂ ಇನ್ಕ್ರೀಸ್ ಮಾಡಿರಿ ಅಂತ ಅಂದಂಗೆ ಅದು. ಓಕೆ, ಸೊ ಈಗ ಇದನ್ನು ರನ್ ಮಾಡಿ ನೋಡೋಣ ಅಂತ. ಕೌಂಟ್ ಆಫ್ ವರ್ಡ್ಸ್ ಇಸ್ ಈಕ್ವಲ್ ಟು 1. ಓಕೆ, ಯಾಕಂದ್ರೆ ಇಲ್ಲಿ ಒಂದು ಗ್ಯಾಪ್ ಐತಿ, ಅದಕ್ಕೆ ಅದು ಏನಂತ ಬಂತು 1 ಅಂತ ಬಂತು. ಸೊ ಇದನ್ನು ಹೆಂಗೆ ಹ್ಯಾಂಡಲ್ ಮಾಡ್ತೀರಿ? ಹಾಂ, ಸೊ ಇನಿಷಿಯಲಿನ ನಿಮಗೆ ಏನಂತಾರೆ, ಒಂದು ಇದು ಬಂದ್ಮ್ಯಾಗ, ಒಂದು ಸ್ಪೇಸ್ ಬಂದ್ಮ್ಯಾಗ ದೆನ್ ಯು ಹ್ಯಾವ್ ಟು ಸಿ. ಈಗ ಇಲ್ಲಾಂದ್ರೆ ಇದು ಒಂದೈತಂತಿಕ್ರಿ ಬರೀ, ಐ ವಿಲ್ ಶೋ ದ್ಯಾಟ್ ಆಲ್ಸೋ. ಈಗೂ ಕೌಂಟ್ ಆಫ್ ವರ್ಡ್ಸ್ 1 ಬರಾಗ್ತೈತಿ. ಏನೂ ಇಲ್ಲಾಂದ್ರೆ 0 ಬರತೈತಿ. ದಿಸ್ ಇಸ್ ಕರೆಕ್ಟ್. ಓಕೆ, ಹಿಂಗೆ ಸ್ಪೇಸ್ ಇತ್ತಂದ್ರೆ ನೋಡ್ರಿ, ಇಲ್ಲಿ ಬರೀ ಸ್ಪೇಸ್ ಇದ್ರೂ ಏನಂತ ಬರತೈತಿ, 1 ಬರತೈತಿ. ಈ ಥರ ಬಾರ್ಡರ್ ಕಂಡೀಷನ್ಸ್ ಎಲ್ಲ ಇಲ್ಲಿ 2 ಸ್ಪೇಸ್ ಇದ್ರೆ ಹಿಂಗೆ ಬರತೈತಿ, 3 ಸ್ಪೇಸ್ ಇದ್ರೆ ಹಿಂಗೆ ಬರತೈತಿ, ರೈಟ್? ಸೊ ಯು ಕ್ಯಾನ್ ಸಿ ದಟ್ ದೇರ್ ಈಸ್ ಅ ಪ್ರಾಬ್ಲಮ್ ವಿತ್ ದಿಸ್ ಕೋಡ್, ರೈಟ್? ಸೊ ದಿಸ್ ನೀಡ್ ಅನದರ್ ಮೆಕ್ಯಾನಿಸಮ್ ವಿಚ್ ಈಸ್ ಸ್ಟಾರ್ಟ್ ಆಫ್ ದ ವರ್ಡ್. ಅಂದ್ರೆ ವರ್ಡ್ ಅಲ್ಲೊಂದು ಬೇರೆ ಕ್ಯಾರೆಕ್ಟರ್ ಇರಬೇಕು, ಅಲ್ಲಿ ಯಾವ್ದಾರು ಒಂದು ಬೇರೆ ಕ್ಯಾರೆಕ್ಟ್ರಲ್ಲಿ ಇತ್ತಂದ್ರೆ ಅವಾಗ ಅದನ್ನು ಫ್ಲ್ಯಾಗ್ ಆನ್ ಮಾಡ್ಕೋಬೇಕು. ಸೊ ಅದನ್ನು ಮಾಡಿದ್ರೆ ಇನ್ನೂ ಇದು ಕೋಡ್ ಚಲೋ ವರ್ಕ್ ಆಗುತ್ತೆ. ಸೊ ದಿಸ್ ಇಟ್ಟೇನು ಅನ್ಸುತ್ತೆ, ಅಗದಿ ಹಿಂಗೆ ಮ್ಯಾಲೆ ನೋಡಿದ್ರೆ ಭಾಳ ಸಿಂಪಲ್ ಅನ್ಸುತ್ತೆ. ಬಟ್ ದೆನ್ ವೆನ್ ಯು ಟೆಸ್ಟ್ ಇಟ್ ವಿತ್ ಆಲ್ ದೀಸ್ ಕಾರ್ನರ್ ಕೇಸಸ್ನು,
ದ ಪ್ರೋಗ್ರಾಮ್ ಬಿಕಮ್ಸ್ ಇವನ್ ಮೋರ್ ಕಾಂಪ್ಲಿಕೇಟೆಡ್. ಓಕೆ, ಈಗ ಫಸ್ಟ್ ಇದನ್ನೇನು ಮಾಡೋಣ, ಇದು ಕಂಡೀಷನ್ ಯಾವುದು, ಹೆಲೋ ವರ್ಡಿಗೆ ಫಿಕ್ಸ್ ಮಾಡೋಣ. ಸೊ ಹೆಲೋ ವರ್ಡ್ದು ಏನು ಸಮಸ್ಯೆ ಇದೆ, 2 ವರ್ಡ್ಸ್ ಅದಾವೆ, ಆದರೆ ಇದು ಒಂದೇ ತೊಗೊಳಾಗ್ತೈತಿ. ಯಾಕಂತ ನೋಡೋಣ ಮೊದಲು. ಸೊ ಈಗ ಕೌಂಟರ್ 0 ಐತಿ. ಸೊ ಈಗ ಒಂದೇ ಕ್ಯಾರೆಕ್ಟರ್ ಶುರು ಆಯಿತು, ಆಯಿತಾ. ಸೊ ಇಲ್ಲಿ ಇದು ಯಾವುದೂ ಇಲ್ಲ, ಇದು ಯಾವುದೂ ಇಲ್ಲ ಅಂತಂದ್ರೆ ವಾಟ್ ವಿ ಹ್ಯಾವ್ ಟು ಡೂ ಹಿಯರ್ ಈಸ್ ವಿ ಹ್ಯಾವ್ ಟು ಸೇ ಎಲ್ಸ್. else if ಅನ್ನೋದಕ್ಕಿಂತ we just say else. Okay, so you can say ಇದು some word is equal to true. Okay, ಸೊ ಇಲ್ಲಿ ಏನಾರು ಒಂದು ಐತೆ ಅಂದಂಗೆ. ಓಕೆ, ಎಲ್ಸ್ ಅದು ಸ್ಪೇಸ್ ಇಲ್ಲ, ಟ್ಯಾಬ್ ಇಲ್ಲ, ಇದು ಇಲ್ಲ, ನ್ಯೂ ಲೈನ್ ಇಲ್ಲ. ಸೊ ದೆನ್ ಈಸ್ ವರ್ಡ್ ಈಸ್ ಈಕ್ವಲ್ ಟು ಟ್ರೂ. ಓಕೆ, ಈಸ್ ವರ್ಡ್ ಈಸ್ ಈಕ್ವಲ್ ಟು ಟ್ರೂ ಇತ್ತಂದ್ರೆ ದೆನ್ ಹಿಯರ್ ಇಲ್ಲಿದ್ದು ಒಂದು ಕೆಲಸ ಮಾಡೋಣ. ಸೊ ಈ ಥರ ಮಾಡಿದ್ರೆ ಇದು ಇನ್ನೂ ಕಾಂಪ್ಲಿಕೇಟೆಡ್ ಆಗುತ್ತೆ. ಅದ್ರ ಬದಲು ಏನು ಮಾಡೋಣ ಅಂದ್ರೆ ಬೌಂಡ್ರಿ ಕಂಡೀಷನ್ಸ್ ಚೆಕ್ ಮಾಡೋಣ ಅಂತ. ಚೆಕ್ ಮಾಡಿ ಅದಿಲ್ಲಪ್ಪ ಅಂತಂದ್ರೆ ಅಷ್ಟೇ ಇದ್ರೊಳಗೆ ಎಂಟರ್ ಆಗೋಣಂತ. ಓಕೆ, ಫಾರ್ ಎಕ್ಸಾಂಪಲ್ ಹೆಂಗಂದ್ರೆ ಇಫ್ ವರ್ಡ್ದು ಏನಂತಾರೆ ಲೆಂತ್ ಆಫ್ ಸ್ಟ್ರಿಂಗ್. ಸೊ ಲೆಂತ್ ಆಫ್ ಸ್ಟ್ರಿಂಗ್ ಏನಾರ 0 ಇತ್ತಂದ್ರೆ ದೆನ್ ಯು ರಿಟರ್ನ್ 0. ಓಕೆ, ಇಲ್ಲಪ್ಪ ನೀವು ಏನಂತಂದ್ರೆ ಅದರೊಳಗೆ ದ ಫಸ್ಟ್ ಕ್ಯಾರೆಕ್ಟರ್ ಆ ಸ್ಟ್ರಿಂಗದ್ದು ಅದು ಏನಾರ ಎಂಟಿ ಅಥವಾ ಇದ್ರೊಳಗೆ ಹೆಂಗೈತಿ, ಕೆಲವೊಂದು ಇನ್ಪುಟ್ಗೆ ಅದು ವರ್ಕ್ ಆಗಲ್ಲ. ಯಾಕಂದ್ರೆ ಬರೀ ಎಂಟಿ ಸ್ಪೇಸಸ್ ಕೊಟ್ಟಿದ್ರೆ ವರ್ಕ್ ಆಗಲ್ಲ. ಸೊ ವಿ ವಿಲ್ ನಾಟ್ ಡಿಸೈನ್ ಇಟ್ ಫಾರ್ ದ್ಯಾಟ್ ಇನ್ಪುಟ್. ಓಕೆ, ವಿ ವಿಲ್ ಡಿಸೈನ್ ಇಟ್ ಫಾರ್ ಅ ಇನ್ಪುಟ್ ವೇರ್ ದೆರ್ ಇಸ್ ಅಟ್ ಲೀಸ್ಟ್ 1 ವರ್ಡ್ ಆರ್ ನೋ ವರ್ಡ್ಸ್. ಈಗ ಸದ್ಯ ಏನನ್ನು ದಿಸ್ ಕೋಡ್ ವಿಲ್ ವರ್ಕ್ ಫಾರ್ ದೇರ್ ವಿಲ್ ಬಿ ನೋ ವರ್ಡ್ ಆರ್ ಎಟ್ ಲೀಸ್ಟ್ 1 ವರ್ಡ್ ಇನ್ ದ ಇನ್ಪುಟ್. ಓಕೆ, ದೇರ್ ಆರ್ ಅದರ್ ಟೆಕ್ನಿಕ್ಸ್, ಅಂದ್ರೆ ಅವು ಎಲ್ಲ ಏನು ಎಂಟಿ ಸ್ಪೇಸಸ್ ಎಲ್ಲ ತೆಗಿಯೋದು, ಸ್ಪ್ಲಿಟ್ ಮಾಡೋದು, ಅವು ಎಲ್ಲ ಟೆಕ್ನಿಕ್ಸ್ ಅದಾವೆ. ಅದನ್ನೆಲ್ಲ ಮಾಡ್ಬೋದು. ಬಟ್ ಫಾರ್ ನಾವು ವಿ ವಿಲ್ ಅಸ್ಯೂಮ್ ದ್ಯಾಟ್ ಇಟ್ ಈಸ್ ಲೈಕ್ ದಿಸ್. ಸೊ ಫಸ್ಟ್ ಏನೋ ಇದು 0 ಇಲ್ಲ, ಲೆಂತ್ 0 ಇಲ್ಲ. ಆಮೇಲೆ ನೀವೇನಂದರೆ ಕೌಂಟರ್ನ 0 ಬದಲಿ 1 ಮಾಡೋದು. ಓಕೆ, 1 ಮಾಡಿದಾಗ ಏನಾಗುತ್ತೆ, ಒಂದೇ ವರ್ಡ್ ಇತ್ತಂತ ತಿಳ್ಕೊರಿ. ಒಂದೇ ವರ್ಡ್ ಇತ್ತಂದ್ರೆ ಅವಾಗ ಆಟೋಮೆಟಿಕ್ಲಿ ಅದು 1 ಅಂತ ಬರುತ್ತೆ ಔಟ್ಪುಟ್. ಅದರೊಳಗೆ ಇದು 2 ವರ್ಡ್ ಇದ್ದು ಅಂದ್ರೆ ಆಟೋಮೆಟಿಕ್ಲಿ 2 ಆಗುತ್ತೆ. ಸೊ ದಿಸ್ ಸ್ಪೆಷಲ್ ಕೇಸ್ ವಿ ಕ್ಯಾನ್ ಗೆಟ್ ರಿಡ್ ಆಫ್ ಫಾರ್ ನೌ. ಸೊ ವಾಟ್ ಐ ಡಿಡ್ ಇಸ್ ಐ ಹ್ಯಾವ್ ಸಿಂಪ್ಲಿಫೈಡ್ ದ ಇನ್ಪುಟ್ ಟು ಸೇ ದ್ಯಾಟ್ either there will be no word at all or at least 1 word in the input ಅಂತ. Okay, so with this we can test now. ಇದು ರಿಟರ್ನ್ ಏನೈತಲ್ಲ ಇದು ಫಾರ್ ಲೂಪ್ ಒಳಗಿಲ್ಲ, ಇದು ಫಾರ್ ಲೂಪ್ ಈಕ್ವಲ್ ಐತೆ ಅಂದ್ರೆ ಫಾರ್ ಲೂಪ್ ಹೊರಗೆ ಐತೆ ಅಂದ್ರೆ. ಸೊ ನಾವು ಲೆಟ್ಸ್ ಟೆಸ್ಟ್ ದ ಇನ್ಪುಟ್. ಸೊ ಈಗ ಹೆಲೋ ವರ್ಡಿಗೆ ಬಂತು, ಅದ್ರ ಬದಲಿ ಬರೀ ಹೆಲೋ ಹಾಕಿದ್ರಿ ಅಂದ್ರೆ 1 ಅಂತ ಬಂತು. ಹೆಲೋನು ಇಲ್ಲ ಅಂದ್ರೆ ಅವಾಗ 0 ಬಂತು. ಹಾಂ, ಇದು ಎಲ್ಲಿ ಅಂದರೆ ಇದಕ್ಕೆ ವರ್ಕ್ ಆಗಲ್ಲ. ಈ ಥರ ಬರೀ ಸ್ಪೇಸಸ್ ಇದ್ದು ಅಂದ್ರೆ ವರ್ಕ್ ಆಗಲ್ಲ. ಸಿ ದ್ಯಾಟ್ ಈಸ್ ಅ ಸ್ಪೆಷಲ್ ಕೇಸ್ ವೇರ್ ಯು ಹ್ಯಾವ್ ಟು ಚೆಕ್ ಇಫ್ ಪ್ರೀವಿಯಸ್ ಕ್ಯಾರೆಕ್ಟರ್ ಈಸ್ ಅ ಸ್ಪೇಸ್ ಆ್ಯಂಡ್ ದೆನ್ ಅಗೇನ್ ಅ ಸ್ಪೇಸ್ ಅಂತಂದು ಆ ಥರ. ಓಕೆ, ಸೊ ಅದಕ್ಕೆ ಮತ್ತೊಂದು ಇನ್ನೊಂದು ಫ್ಲ್ಯಾಗ್ ಇಟ್ಕೊಂಡು ವಾಟ್ ವಾಸ್ ದ ಪ್ರೀವಿಯಸ್ ಕ್ಯಾರೆಕ್ಟರ್, ಇಫ್ ಪ್ರೀವಿಯಸ್ ಕ್ಯಾರೆಕ್ಟರ್ ಇಸ್ ಸ್ಪೇಸ್ ಆ್ಯಂಡ್ ದಿಸ್ ಇಸ್ ಆಲ್ಸೋ ಸ್ಪೇಸ್ ದೆನ್ ಯು ಇಗ್ನೋರ್ ಇಟ್ ಅಂತಂದು. ಸೊ ಈಗೇನಿಲ್ಲಿ ಕ್ಯಾರೆಕ್ಟರ್ ಅಂತ ಐತಲ್ಲ, ಈ ಕ್ಯಾರೆಕ್ಟರ್ ಒಳಗೆ ಯಾವ ಥರ ಮಾಡ್ಬೇಕಂತಂದ್ರೆ ಇಲ್ಲೊಂದು ವೇರಿಯೇಬಲ್ ಡಿಕ್ಲೇರ್ ಮಾಡ್ಕೋಬೇಕು. ಓಕೆ, ಪ್ರೀವಿಯಸ್ ಕ್ಯಾರೆಕ್ಟರ್ ಅಂತಂದು ಸಮಥಿಂಗ್ ಲೈಕ್ ದಿಸ್. ಸೊ ಇಲ್ಲಿ ಬಂದ ತಕ್ಷಣ
ಯು ಹ್ಯಾವ್ ಟು ಚೆಕ್. ಈಗ ಇಫ್ ಪ್ರೀವಿಯಸ್ ಕ್ಯಾರ್ ಈಸ್ ನಾಟ್ ಈಕ್ವಲ್ ಟು ಸ್ಪೇಸ್, ಈ ಥರ ಅದು ಸ್ಪೇಸ್ ಟ್ಯಾಬ್ ಅವೆಲ್ಲ ಬರ್ತಾವೆ. ಇದು ಇಫ್ ಪ್ರೀವಿಯಸ್ ಕ್ಯಾರೆಕ್ಟರ್ ಸ್ಪೇಸ್ ಇಲ್ಲೇನು, ಇಫ್ ಪ್ರೀವಿಯಸ್ ಕ್ಯಾರ್ ಈಸ್ ನಾಟ್ ಈಕ್ವಲ್ ಟು ಸ್ಪೇಸ್ ಆರ್ ಪ್ರೀವಿಯಸ್ ಕ್ಯಾರ್ ಇದ್ರ ಹಿಂದಿರುವಂಥ ಕ್ಯಾರೆಕ್ಟರ್ ಆ್ಯಂಡ್ ದೆನ್ ಯು ಚೆಕ್ ವಿತ್ ದ ನೆಕ್ಸ್ಟ್ ಕ್ಯಾರೆಕ್ಟರ್. ಈ ಥರ ಮಾಡ್ಬೋದು. ಬಟ್ ಎನಿವೆ ಐ ಆಮ್ ನಾಟ್ ಡಿಸೈನಿಂಗ್ ಇಟ್ ಫಾರ್ ದ್ಯಾಟ್ ಇನ್ಪುಟ್ ರೈಟ್ ನೌ. ಸೊ ವಾಟ್ ವಿಲ್ ಡೂ ಇಸ್ ವಿಲ್ ನಾಟ್ ಡಿಸೈನ್ ಇಟ್ ಫಾರ್ ದ್ಯಾಟ್ ಇನ್ಪುಟ್ ಬಿಕಾಸ್ ಅದಕ್ಕೆ ಮತ್ತೆ ಇನ್ನೂ ಬೇರೆ ಈಸಿ ಟೆಕ್ನಿಕ್ಸ್ ಅದಾವೆ. ನೀವು ಅದನ್ನು ಟ್ರಿಮ್ ಮಾಡ್ಬೋದು, ಸ್ಪೇಸಸ್ ತೆಗಿಬೋದು, ಆ ಥರ ಎಲ್ಲ ಮಾಡ್ಬೋದು. ಸೊ ವಿಲ್ ಜಸ್ಟ್ ಕೀಪ್ ಇಟ್ ಸಿಂಪಲ್ ಫಾರ್ ನೌ ಆ್ಯಂಡ್ ದಿಸ್ ದ ಕೋಡ್ ದಟ್ ವುಡ್ ವರ್ಕ್ ಫಾರ್ ಆಲ್ ದೀಸ್ ಇನ್ಪುಟ್ಸ್. ಓಕೆ, ಸೊ ಇದ್ರೊಳಗೆ ಏನು ಕಲ್ತ್ರಿ ಬೇಸಿಕ್ಲಿ ಹೆಂಗೆ ಆ ಥರ ಚೆಕ್ ಮಾಡೋದು. ಆಮೇಲೆ ಕೌಂಟರ್ ಇನ್ಸ್ಟೆಡ್ ಆಫ್ 0 ಹೌ ಟು ಸ್ಟಾರ್ಟ್ ವಿತ್ 1 ಆ್ಯಂಡ್ ಯು ಹ್ಯಾಂಡಲ್ ಅ ಸ್ಪೆಷಲ್ ಕೇಸ್. ದಿಸ್ ಇಸ್ ದ ಟೆಕ್ನಿಕ್ ದಟ್ ಯು ಆರ್ ಲರ್ನಿಂಗ್ ಹಿಯರ್. ಬರ್ರಿ ಈಗ 19th ಪ್ರೋಗ್ರಾಮ್ ಸಾಲ್ವ್ ಮಾಡೋಣಂತ. 19th ಪ್ರೋಗ್ರಾಮ್ ಏನೈತಿ, ಪ್ರಿಂಟ್ ಬೈನರಿ ವ್ಯಾಲ್ಯೂಸ್ ಆಫ್ ವೇರಿಯಸ್ ಇನ್ಪುಟ್ಸ್ ಲೈಕ್ ಇಂಟೀಜರ್, ಕ್ಯಾರೆಕ್ಟರ, ಆಮೇಲೆ ಪರ್ಫಾರ್ಮ್ ಶಿಫ್ಟ್ ಆಪ್ರೇಷನ್ಸ್. ಸೊ ಲೆಫ್ಟ್ ರೈಟ್ ಶಿಫ್ಟ್ ಅಂತ ನೋಡಿದ್ವಿ ನಾವು. ಸೊ ಈಗ ನಿಮ್ಗೆ ಒಂದು ಸಂಖ್ಯೆ ಕೊಡ್ತಾರಂತ, ಆ ಸಂಖ್ಯೆದು ನೀವು ಬೈನರಿ ವ್ಯಾಲ್ಯೂಸ್ ಏನದಾವು, ಬೈನರಿದೊಳಗೆ ಅದು ಹೆಂಗೆ ಇರ್ತೈತಿ ಅಂತ ಪ್ರಿಂಟ್ ಮಾಡ್ಬೇಕಂತ, ಆಯಿತಾ. ಸೊ ನಾನು ನಿಮ್ಗೆ ಹೇಳ್ದಂಗೆ ಒಂದು ಮಷೀನ್ದೊಳಗೆ ಇಂಟೀಜರ್ನ್ಯಾಗ 32 ಬಿಟ್ಸ್ ಇರ್ತಾವ ಅಥವಾ 16 ಬಿಟ್ಸ್ ಇರ್ತಾವ, ಡಿಪೆಂಡ್ಸ್ ಆನ್ ದ CPU. ನಾವಿಲ್ಲಿ ಈ ಪ್ರಾಬ್ಲಮ್ ಸಾಲ್ವ್ ಮಾಡಾಕ್ತೀವಲ್ಲ, ನಮಗದು ಈಸಿ ಆಗಕ್ಕೆ ಏನು ಮಾಡೋಣ, ಒಂದು ಅಷ್ಟ 4 ಬಿಟ್ ಐತೆ ಅಂತ ತೊಗೊಳ್ಳೋಣ. ಉದಾಹರಣೆಗೆ ಲಾಜಿಕ್ 4 ಬಿಟ್ ಇದ್ರೂ ಸೇಮ್, 8 ಇದ್ರೂ ಸೇಮ್, 8 ಅಥವಾ 16 ಇದ್ರೂ ಸೇಮ್, 32 ಇದ್ರೂ ಸೇಮ್, ಆಯಿತಾ. ನಿಮ್ಗೆ ಇದನ್ನ ಎಕ್ಸ್ಪ್ಲೇನ್ ಮಾಡುವಾಗ ನಾನು ಅಷ್ಟರಲ್ಲೇ ಮಾಡ್ತೀನಿ. ಸೊ ಏನಂತಂದ್ರೆ ಬೈನರಿ ಫಾರ್ಮ್ಯಾಟ್, ಆ ಇನ್ಪುಟ್ಟದ್ದು ಬೈನರಿ ಫಾರ್ಮ್ಯಾಟನ್ನು ಪ್ರಿಂಟ್ ಮಾಡೋದು, ಇದು ಒಂದಿದೆ. ಆಮೇಲೆ ಲೆಫ್ಟ್ ಮತ್ತು ರೈಟ್ ಶಿಫ್ಟ್ ಮಾಡೋದು, ರೈಟ್ ಶಿಫ್ಟ್, ಇವೆರಡು ಟೆಕ್ನಿಕನ್ನು ಕಲಿಯೋದಿದೆ, ಆಯಿತಾ. ಸೊ ಇದೆರಡು ಹೆಂಗಂತ ನೋಡೋಣ. ಸೊ ಫಸ್ಟ್ ಈಗ ಬೈನರಿ ಫಾರ್ಮ್ಯಾಟ್ ಪ್ರಿಂಟ್ ಮಾಡಬೇಕು, ಆಯಿತಾ. ಸೊ ನಿಮಗೆ ಗೊತ್ತಿದ್ದಂಗೆ ಈಗ 4 ಬಿಟ್ ಅದಾವ ಅಂತ ತಿಳ್ಕೊರಿ ಉದಾಹರಣೆಗೆ, ಆಯಿತಾ. ಸೊ ಹೆಂಗೆ ವರ್ಕ್ ಆಗುತ್ತಂದ್ರೆ, ನೀವು ಇಲ್ಲಿ ರೈಟ್ದಿಂದ, ಓಕೆ, ರೈಟ್ದಿಂದ ಈ ಕಡೆ ಲೆಫ್ಟಿಗೆ ಇಲ್ಲಿ ಏನಂತಂದ್ರೆ ಇದು 2 to the power 0, 2 to the power 1, 2 to the power 2, 2 to the power 3. ಓಕೆ, ನೀವಿಲ್ಲಿರುವಂಥ ವ್ಯಾಲ್ಯೂನ ಇದ್ರ ಜೊತೆ ಮಲ್ಟಿಪ್ಲೈ ಮಾಡಬೇಕು. ಇದು ಪವರ್ ಆಫ್ 2 ಒಳಗೆ ಇರ್ತೈತಿ ಈ ಥರ, ಆಯಿತಾ. ಸೊ ನೀವು ಯಾರ್ಯಾರು ಹೈಸ್ಕೂಲ್ ಮ್ಯಾಥಮೆಟಿಕ್ಸ್ ಕಲ್ತಿರಲ್ಲ ಅಲ್ಲಿ ಮಟ್ಟ ಕಲ್ತವ್ರಿಗೆ ಇದು ಗೊತ್ತಿರುತ್ತೆ. 2 to the power 0 ಅಂದ್ರೇನು, 2 to the power 1 ಅಂದ್ರೇನು, 2 to the power 2 ಅಂದ್ರೇನು, 2ಅನ್ನು ನೀವು 2 ಸರಿ ಗುಣಿಸ್ಬೇಕಂದಂಗೆ. 2 to the power 3 ಅಂದರೆ 2ಅನ್ನು 3 ಸರಿ ಗುಣಿಸ್ಬೇಕಂದಂಗೆ ಅಷ್ಟೇ, ಆಯಿತಾ. ಇದು ಮರ್ತು ಹೋಗಿದ್ರೆ ಅಂದರೆ ಇಷ್ಟಂತ ನೆನಪಿಟ್ಕೋರಿ. ಸೊ 2 to the power 0 ಯಾವಾಗಲೂ ಏನಾಗ್ತೈತಿ, 1 ಆಗ್ತೈತಿ. ಓಕೆ, 2 to the power 1 ಅಂದರೆ ನೀವು 2ಅನ್ನು ಯಾರ ಜೊತೆ ಬರೀ ಒಂದು ಸರಿ ಗುಣಿಸ್ಬೇಕು, ಅವಾಗ 2 ಆಗುತ್ತೆ. 2 to the power 2 ಅಂದ್ರೆ 2ಅನ್ನು 2 ಸರಿ ಗುಣಿಸ್ಬೇಕು, ಅವಾಗ 4 ಆಗುತ್ತೆ. 2 to the power 3 ಅಂದರೆ ಎಷ್ಟಾಯಿತು, 6 ಆಗುತ್ತೆ. ಓಕೆ, 6 ಆಗಲ್ಲ, ಸಾರಿ, 2 to the power 3 ಅಂದರೆ 2 4, 4 8 ಆಗುತ್ತೆ. ಈಗ ಇಲ್ಲಿ ಎಲ್ಲ 0 ಇದ್ದು, ಇಲ್ಲಿ ಇನ್ಪುಟ್ಟು ಎಲ್ಲ 0 ಇದ್ದು ಅಂದ್ರೆ ಏನಾಯಿತು, ಆವಾಗ 0 × 1 0 ಆಯಿತು, ಇದು 0 ಆಯಿತು, ಇದು 0 ಆಯಿತು, ಇದು 0 ಆಯಿತು. ಅದನ್ನೆಲ್ಲ ಆ್ಯಡ್ ಮಾಡಿದ್ರೆ ನಿಮ್ಮ ಫೈನಲ್ ಔಟ್ಪುಟ್ ಏನು ಬಂತು, 0 ಬಂತು, ಕರೆಕ್ಟಾ. ಅದೇ ನೀವು ಈಗ 0 ಇರೋ ಬದಲಿಗೆ ಇಲ್ಲಿ ಎಲ್ಲ ಕಡೆಗೆ ಏನಪ್ಪ ಅಂದ್ರೆ ಈ ಥರ ಇತ್ತು ಅಂತ ತಿಳ್ಕೊರಿ. ಏನು 1 0 1 0 ಇತ್ತು. ಸೊ ಇದ್ರದ್ದು ಔಟ್ಪುಟ್ ಏನು ಬರ್ತೈತಿ, ಹೆಂಗೆ ಇದ್ರದ್ದು ವ್ಯಾಲ್ಯೂ, ಡಿಜಿಟಲ್ ವ್ಯಾಲ್ಯೂ ಹೆಂಗಾಗುತ್ತೆ ಅಂತ ಕಂಪ್ಯೂಟ್ ಮಾಡೋದಂದ್ರೆ ಇದೇನಾಯ್ತಲ್ಲ ಇದನ್ನು ಇದ್ರ ಜೊತೆ ನೀವು ಮಲ್ಟಿಪ್ಲೈ ಮಾಡಿ ಇಲ್ಲಿ ಬರಿಬೇಕು ಕೆಳಗೆ ಪ್ಲಸ್ ಅಂತಂದು, ಆಯಿತಾ. ಸೊ ಫಸ್ಟ್ ಈ 1 ಆಯಿತಾ, ಇಲ್ಲಿ 0 ಐತಿ, ಇದನ್ನು ಏನು ಮಾಡಬೇಕು, ಮಲ್ಟಿಪ್ಲೈ ಮಾಡಬೇಕು. ಸೊ 0 × 1 ಏನಾಯಿತು, 0 ಆಯಿತು, ಪ್ಲಸ್ 1 × 2 ಇದನ್ನು ಮಲ್ಟಿಪ್ಲೈ ಮಾಡಬೇಕು, ಎಷ್ಟಾಯಿತು, ಇದು 2 ಆಯಿತು, ಪ್ಲಸ್ 0 × 4 0 ಆಯಿತು, ಪ್ಲಸ್ 1 × 8. ಸೊ ಇವನ್ನೆಲ್ಲ ಕೂಡಿಸಿ ಫೈನಲಿ ಈಗ ಆ್ಯಡ್ ಮಾಡಬೇಕು. 8 + 0 + 2 + 0 ಎಷ್ಟಾಯಿತು, 10 ಆಯಿತು. ಸೊ ಈ ಥರ 1 0 1 0 ಅಂತ ಬರೆದಾಗ ಇದ್ರದ್ದು
ವ್ಯಾಲ್ಯೂ ಇಂಟೀಜರ್ ವ್ಯಾಲ್ಯೂ ಎಷ್ಟಾಯಿತು 10 ಆಯಿತು. ಸೊ 10 ಇದ್ದಿದ್ದು ಇಂಟರ್ನಲ್ಲಿ ಈ ಥರ ಸ್ಟೋರ್ ಆಗಿರ್ತೈತಿ. ಕರೆಕ್ಟಾ? ಈಗ ನೀವು ಒಂದೊಂದು ಬಿಟ್ ಇದನ್ನು ಪ್ರಿಂಟ್ ಮಾಡಬೇಕು. ಪ್ರಿಂಟ್ ಮಾಡುವಾಗ ನೀವು ಲೆಫ್ಟಿಂದ ಇಲ್ಲ ರೈಟ್ದಿಂದ ಮಾಡಬೇಕು. ರೈಟ್ದಿಂದ ಮಾಡ್ಬೇಕಂದ್ರೆ ಏನು ಮಾಡಬೇಕು? ಈಗ ಏನಂತೈತಿ ಸಂಖ್ಯೆ 1 0 1 0 ಅಂತ ಐತಿ. ಓಕೆ, ಈ ಥರ ಐತಿ. ನಿಮಗೆ ಈ ಸ್ಥಾನದಾಗ ಇಲ್ಲಿ 1 ಐತೋ 0 ಐತೋ ಅಂತ ಕಂಡುಹಿಡಿಬೇಕು. ಓಕೆ, ಸೊ ಅದನ್ನು ಮಾಡುವಂಥ ಅತಿ ಸರಳವಾದ ಟೆಕ್ನಿಕ್ ಏನಂತಂದ್ರೆ ಇಲ್ಲಿ 1 0 0 0 ಅಂತ ಇನ್ನೊಂದು ನಂಬರ್ ತೊಗೋಬೇಕು. ನಾವು ಇನ್ನೊಂದು ನಂಬರ್ ತೊಗೊಂಡು ಇವು ಎರಡೂದ್ರ ಮಧ್ಯೆ ನಾವೇನಂತಂದ್ರೆ ಆ್ಯಂಡ್ ಆಪ್ರೇಷನ್ ಮಾಡಬೇಕು. ಬಿಟ್ವೈಸ್ ಆ್ಯಂಡ್. ಓಕೆ, ಸೊ ಬಿಟ್ವೈಸ್ ಆ್ಯಂಡ್ ಆಪ್ರೇಷನ್ ಮಾಡಿದಾಗ ಏನಾಗ್ತೈತಿ? ಮಲ್ಟಿಪ್ಲಿಕೇಶನ್ ಆಗುತ್ತೆ. ಮಲ್ಟಿಪ್ಲಿಕೇಶನ್ ಹೆಂಗೆ ಆಗ್ತೈತೆ ಅಂದ್ರೆ 1 ಮತ್ತು 1 ನೀವು ಮಲ್ಟಿಪ್ಲೈ ಮಾಡಿದ್ರೆ ಏನು ಬರ್ತೈತಿ? ಔಟ್ಪುಟ್ 1 ಇಂಟು 1 1 ಬರ್ತೈತಿ. 0 0 0 ಬರ್ತೈತಿ. 0 ಇಂಟು 1 ಅವಾಗ ಏನಾಗ್ತೈತಿ? ಅದು 0 ಇಂಟು 1 ಇದ್ದದ್ದು 0 ಆಗುತ್ತೆ. ಮತ್ತು ಮುಂದೆ 0 ಇಂಟು 0 0 ಆಗುತ್ತೆ. ಸೊ ಇಲ್ಲಿ ಫೈನಲ್ ಆನ್ಸರ್ ಏನು ಬರ್ತೈತಲ್ಲ ಅದು ಪಾಸಿಟಿವ್ ಆಗಿತ್ತಂದ್ರೆ ಈ ಸ್ಥಾನದಾಗ, ಅಂದರೆ ಈಗ ಇಲ್ಲಿ ನಾವೇನು ಮಾಡೇವಿ, ಇದು ಭಾಳ ಇಂಪಾರ್ಟೆಂಟ್ ನೆನ್ಪಿಟ್ಕೋರಿ. ಇದೇನೈತಲ್ಲ ಇದು ಕೆಳಗೆ ನಂಬರ್, ನಮಗೆ ಈ ಸ್ಥಾನದಾಗ ಇಲ್ಲಿ ಇದಕ್ಕೀಗ ನಾವು ಇದಕ್ಕೆ ಏನಂತ ಕೊಡೋಣ? 1 2 3 4 ಅಂದ್ರೆ ಲೆಫ್ಟ್ ಮೋಸ್ಟ್ ಬಿಟ್. ಈಗ 4 ಬಿಟ್ ಐತೆ ಅಂದ್ಕೊಂಡಿದ್ವಲ್ಲ, ಸೊ 4ನೇ ಸ್ಥಾನದೊಳಗೆ ಬೈನರಿ 1 ಐತೋ 0 ಐತೋ ಅಂತ ನೋಡತ್ತಿದ್ವಿ ನಾವು. ಸೊ ಈ ಲೆಫ್ಟ್ ಮೋಸ್ಟ್ ಬಿಟ್ಟನ್ನು 4ನೇ ಸ್ಥಾನದಾಗ ಇದು 1 ಐತೋ ಅಂತ 0 ಐತೆ ಅಂತ ನೋಡೋಕೆ ಏನು ಮಾಡಿದ್ವಿ ನಾವು? ಈ ಥರ ಇನ್ನೊಂದು ಸಂಖ್ಯೆ ತೊಗೊಂಡಿದ್ದು ಬೈನರಿ ಆ್ಯಂಡ್ ಆಪ್ರೇಷನ್ ಮಾಡಿದ್ವಿ. ಯಾರ್ಯಾರು ಬೈನರಿ ಆ್ಯಂಡ್ ಆಪ್ರೇಷನ್ ಮರ್ತೀರಲ್ಲ ಅವ್ರಿಗೊಂದು ಕ್ವಿಕ್ ರಿವಿಷನ್ ಮಾಡೋಣಂತ. ಏನು ರಿವಿಷನ್ ಅಂತಂದ್ರೆ, ಈಗ ನಿಮ್ಮ ಹತ್ರ 2 ಸಂಖ್ಯೆ ಅದಾವೆ. ಏನು? ಎ ಮತ್ತು ಬಿ. ಇದ್ರ ನಡು ನೀವು ಏನು ಮಾಡಾಕ್ತೀರಿ? ಆ್ಯಂಡ್ ಆಪ್ರೇಷನ್ ಮಾಡಾಕ್ತೀರಿ, ಎ ಆ್ಯಂಡ್ ಬಿ ಅಂತ. ಓಕೆ, ಸೊ ಇಲ್ಲಿ ನಿಮ್ಮ ಔಟ್ಪುಟ್ ಏನೇನಿರ್ಬೋದು? ಎ 1 1 0 0 ಅಂತ ಹಿಂಗೆ ಬರ್ಕೋರಿ. ಆಯಿತಾ? ಬಿ ಏನೇನಿರ್ಬೋದು? ಇದು 1 ಇದ್ದಾಗ ಇದು 0 ಇರ್ಬೋದು, ಇದು 1 ಇದ್ದಾಗ ಇದು 1 ಇರ್ಬೋದು. ಕರೆಕ್ಟಾ? ಇದು ಒಂದು ಪಾಸಿಬಿಲಿಟಿ. ಎರಡನೇ ಪಾಸಿಬಿಲಿಟಿ, ಇದು 0 ಇದ್ದಾಗ ಇದು 0 ಇರ್ಬೋದು, ಇದು 0 ಇದ್ದಾಗ ಇದು 1 ಇರ್ಬೋದು. ಸೊ ಆಲ್ ಪಾಸಿಬಿಲಿಟೀಸ್ ಆರ್ ಹಿಯರ್. ನಾವು ಆ್ಯಂಡ್ ಆಪ್ರೇಷನ್ ಎ ಆ್ಯಂಡ್ ಬಿ, ಇದು ಆ್ಯಂಡ್ ಆಪ್ರೇಷನ್ ಏನಂದ್ರೆ, ಇದು ಆ್ಯಂಡ್ ಆಪ್ರೇಷನ್ ಏನಂದ್ರೆ ಮಲ್ಟಿಪ್ಲಿಕೇಶನ್ ಇದ್ದಾಗ ಅಂತ ಹೇಳಿದ್ನ. ಸೊ ನಿಮಗೆ ಎಲ್ಲಿ ಎರಡರಾಗ ಯಾವುದಾದ್ರೂ ಒಂದು 0 ಇತ್ತಂದ್ರೆ, ನಿಮ್ಮ ಉತ್ತರ ಏನಾಗುತ್ತೆ? 0ನ ಆಗುತ್ತೆ. ಸೊ ಇಲ್ಲಿ 0 ಇರೋದ್ರಿಂದ ಇದು 0 ಆಯಿತು. ಇವೆರಡದ್ರೊಳಗೆ ಇವೆರಡು 0 ಇರೋದ್ರಿಂದ ಇಲ್ಲೇನು ಥಿಂಕ್ ಮಾಡೋಕೆ ಹತ್ತಂಗಿಲ್ಲ, ಇದು 0 ಆಯಿತು. ಇದು 0 0 ಇರೋದ್ರಿಂದ ಇಲ್ಲೇನಾಯಿತು? ಇದು 0ನ ಆಯಿತು. ಸೊ ಇಲ್ಲಿ 1 ಎಲ್ಲೈತಲ್ಲ, 1 ಎಲ್ಲೈತಲ್ಲ ಅಲ್ಲೇ ಅಷ್ಟೇ ಏನಾಯ್ತು? ಅವಾಗ ಅದರದ್ದು ಔಟ್ಪುಟ್ ಏನಾಯಿತು? 1 ಆಯಿತು. ಅರ್ಥ ಆಯ್ತಲ್ಲ? ಸೊ ಇಲ್ಲಿ ಅಬ್ಸರ್ವ್ ಮಾಡಿರಿ ಏನಂತಂದ್ರೆ, ನೀವು ಈ ಸಂಖ್ಯೆ ಆಯಿತಾ, ಈ ಸಂಖ್ಯೆ ಜೊತೆ ನೀವು ಮಲ್ಟಿಪ್ಲೈ ಮಾಡಿದಾಗ ಇಲ್ಲೇನು 1 ಇತ್ತಲ್ಲ, ಇದು ನೀವು ಎರಡನ್ನೂ ಅಬ್ಸರ್ವ್ ಮಾಡಿರಿ. ಇದೊಂದು ಬೇರೆ ಕಲರ್ದ ಹೈಲೈಟ್ ಮಾಡ್ತೀನಿ ನಾ. ಈ ಬಾಕ್ಸ್ ಅಬ್ಸರ್ವ್ ಮಾಡಿರಿ, ಆಮೇಲೆ ಈ ಬಾಕ್ಸ್ ಅಬ್ಸರ್ವ್ ಮಾಡಿರಿ. ಈ ಬಿ ಒಂಥರ ಈ ಎರಡು ಕೇಸ್ದೊಳಗೆ ಒಂದು ಮಾಸ್ಕ್ ಥರ ಕೆಲಸ ಮಾಡಾಕ್ತೈತಿ. ಹೆಂಗಂತಂದ್ರೆ, ಈ ಬಿ ವ್ಯಾಲ್ಯೂ ಇಲ್ಲಿ ಎರಡು ಕಡೆ 1 ಐತಿ. ಕರೆಕ್ಟಾ? ಈ 1 ಇದ್ದಾಗ ಇಲ್ಲಿ ಎ ವ್ಯಾಲ್ಯೂ 1 ಇತ್ತಪ್ಪ ಅಂದ್ರೆ ಇದು 1 ಆಗ್ತೈತಿ, ಇದು 0 ಇತ್ತಂದ್ರೆ ಇದು 0 ಆಗ್ತೈತಿ. ಇದು ನಮಗೆ ಭಾಳ ಕೆಲಸಕ್ಕೆ ಬರುವಂಥ ಆಪ್ರೇಷನ್ ಇದು. ಅಂದ್ರೆ ನೀವು ಒಂದು ಬೈನರಿ ರಿಪ್ರೆಸೆಂಟೇಷನ್ಯಾಗ ನೀವು ಪರ್ಟಿಕ್ಯುಲರ್ ಬಿಟ್ಟದ ವ್ಯಾಲ್ಯೂ 1 ಐತೋ 0 ಐತೆ ಅಂತ ನೋಡಾಕ ನೀವು ಆ ಬಿಟ್ಟನ್ನು ಏನಾರು ಆನ್ ಇಟ್ಟು ಆ್ಯಂಡ್ ಆಪ್ರೇಷನ್ ಮಾಡಿದ್ರಿ ಅಂದ್ರೆ ನಿಮಗೆ ಅದು 1 ಇದ್ರೆ ಅದು 1 ಇರ್ತೈತಿ, ಅದು 0 ಇದ್ರೆ ಅದು 0 ಇರ್ತೈತಿ. ಅದರ ಅರ್ಥ ಇದು ಏನು ಇರ್ತೈತಿಲ್ಲ, ಇದು ಆನ್ಸರ್ ಅಷ್ಟೇ ಇರ್ತೈತಿ. ಸೊ ಇದನ್ನು ನಮ್ಮ ಅಡ್ವಾಂಟೇಜಕ್ಕೆ ನಾವು ಬಳಸ್ಕೋಬೋದು. ಹೆಂಗೆ ಬಳಸ್ಕೋಬೋದು? ಈಗ ನೋಡ್ರಿ, ಅದೇ ಎಕ್ಸಾಂಪಲ್ ತೊಗೊಂಡು 1 0 1 0 1 0 1 0. ಸೊ ಮೊದಲು ಏನು ಮಾಡಿರಿ? ಮೊದಲು ಒಂದು ಸಂಖ್ಯೆ ಕ್ರಿಯೇಟ್ ಮಾಡಿರಿ. ಎಂಥದ್ದಂತಂದ್ರೆ ಈ ಥರ ಬರೀ ಲೆಫ್ಟ್ ಮೋಸ್ಟ್ ಅಷ್ಟೇ 1 ಇಡ್ರಿ, ಇವನ್ನೆಲ್ಲ 0 ಇಡ್ರಿ. ಇವನ್ನೆಲ್ಲ 0 ಇಟ್ಟು ಏನು ಮಾಡಿರಿ? ಒಂದು ಆ್ಯಂಡ್ ಆಪ್ರೇಷನ್ ಮಾಡಿರಿ. ಆ್ಯಂಡ್ ಆಪ್ರೇಷನ್ ಮಾಡಿದಾಗ ಏನಾಯ್ತು? ಇಲ್ಲಿ 1 ಐತಲ್ಲ, ಇದು 1 ಬಂತು. ಇವೆಲ್ಲ 0 ಅದಾವೆ. ಬಟ್ ಫೈನಲ್ ವ್ಯಾಲ್ಯೂ ಏನಾಯಿತು? ಪಾಸಿಟಿವ್ನ ಆಯ್ತಲ್ಲ. ಸೊ ಪಾಸಿಟಿವ್ ಆಗಿದ್ದಕ್ಕೆ
ಇಲ್ಲಿ 1 ಐತಿ ಅಂತ ಗೊತ್ತಾಯಿತು. ಇದಾದಮೇಲೆ ನೆಕ್ಸ್ಟ್ ಏನು ಮಾಡಿರಿ, ಇದನ್ನ ಈಗ 0 ಮಾಡಿರಿ. ಈಗ ನೆಕ್ಸ್ಟ್ ಸೆಕೆಂಡ್ ವ್ಯಾಲ್ಯೂ 1 ಮಾಡಿರಿ, ಮತ್ತು ಉಳಿದಿದ್ವೆಲ್ಲ 0 ಮಾಡಿರಿ. ಈಗ ನಾವು ಆ್ಯಂಡ್ ಆಪ್ರೇಷನ್ ಮಾಡಿದಾಗ ಏನಾಯಿತು, ಇಲ್ಲಿ 0 ಇರೋದ್ರಿಂದ 1 ಇಂಟು 0 ಏನಾಯಿತು, 0ನ ಆಯಿತು. ಮತ್ತು ಉಳಿದಿದ್ದು ಅಂಕರ ಹೆಂಗಿದ್ರು 0ನ ಅದಾವ. ಸೊ ಅವು ಎಲ್ಲ 0ಗೆ ಸೆಟ್ ಆಗ್ತಾವ. ಸೊ ಇದು 0 ಅಂತ ಗೊತ್ತಾಗ್ತೈತೆ ನಿಮಗೆ. ನೆಕ್ಸ್ಟ್ ಥರ್ಡ್ದು ಜೊತೆ ಬಂದಾಗ ಅಲ್ಲಿ ಬಂದಾಗ ಏನು ಮಾಡಿರಿ, 0 0 ಮತ್ತು ಇಲ್ಲಿ 1, ಇಲ್ಲಿ 0. ಈಗ ಇದು ನೋಡ್ರಿ, ಇದು 1 ಐತಿ, ಇದು 1 ಐತಿ. ಸೊ ಮಲ್ಟಿಪ್ಲೈ ಮಾಡಿದಾಗ ಇಲ್ಲಿ ಏನಾಯಿತು, 1 ಬಂತು. ನೆಕ್ಸ್ಟ್ ಲಾಸ್ಟ್ದು 0 0 0 1. ಸೊ ಈಗ ಈ ಅಂಕರ 0 ಅದಾವ, ಎಲ್ಲ 0 ಆಯ್ತಾ. ಇಲ್ಲಿ ಲಾಸ್ಟ್ದು 1 ಇಂಟು 0 0 ಆಯಿತು. ಸೊ ಇದು 0 ಬಂತು. ಓಕೆ, ಈಗ ಇಲ್ಲೊಂದು ಪ್ಯಾಟ್ರನ್ ಅಬ್ಸರ್ವ್ ಮಾಡ್ರಿ. ನಾ ಏನು ಮಾಡತ್ತೀನಿ, ಈ 1ಅನ್ನು ಒಂದೊಂದು ಈ ಥರ ಸ್ಥಾನದೊಳಗೆ ಶಿಫ್ಟ್ ಮಾಡ್ಕೊಂತ ಹೊಂಟೇನಿ. ಎಡಗಡೆಯಿಂದ ಒಂದೊಂದು ಸ್ಥಾನ ಬಲಗಡೆ ಶಿಫ್ಟ್ ಮಾಡ್ಕೊತ ಈ ನಂಬರ್ ಜೊತೆ ಆ್ಯಂಡ್ ಆಪ್ರೇಷನ್ ಮಾಡತ್ತೇನೆ. ಮಾಡಿದಾಗ ನನಗಿದೇನು ಬೈನರಿ 10 ಈ ಥರ ಇತ್ತಲ್ಲ 1010 ಅಂತ, ಅದನ್ನು ನಿನಗೆ ಇಲ್ಲಿ ಈ ಆರ್ಡರ್ನಾಗ ಬಂದುಬಿಡ್ತು ಹೊರಗೆ. ಸೊ ನಾ ಏನು ಮಾಡ್ತೀನಿ, ಅವಾಗ ಅದನ್ನು ಪ್ರಿಂಟ್ ಮಾಡ್ತೀನಿ. ಓಕೆ, ಈಗ ಹಂಗಿತ್ತಂದ್ರೆ ನೀವೀಗ 32 ಬಿಟ್ಸ್ ಇದ್ದು ಅಂತ ತಿಳ್ಕೊರಿ, ಇಂಟೀಜರ್. ಅದು ಕಂಪ್ಯೂಟರ್ನಾಗ ಯೂಶಲಿ ಈಗ ನಮ್ಮೆಲ್ಲ ಲ್ಯಾಪ್ಟಾಪ್ನಾಗ 32 ಬಿಟ್ಸ್ ಇರ್ತಾವೆ. ಸೊ ಇಲ್ಲಿಂದ ಶುರು ಆಗೈತೆ ಅನ್ಕೋರಿ, 1 0 1 0 0 0 0 ಈ ಥರ ಆಯಿತಾ. ಇಲ್ಲಿ 0th ಇಂಡೆಕ್ಸಿಂದ 30, ಈಗ 0th ಇಂಡೆಕ್ಸ್ ಅನ್ನೋದು ಬೇಡ ಇಲ್ಲಿ, ಯಾಕಂದ್ರೆ ಅರೇ ಅಲ್ಲ ಇದು. 1ಇಂದ 32 ಮಟ್ಟ ಅದಾವೆ ಆಯಿತಾ. ಸೊ ಈಗ ಇದನ್ನು ಮಾಸ್ಕ್ ರೆಡಿ ಮಾಡ್ಬೇಕಾದ್ರೆ ಹೆಂಗೆ ಮಾಡ್ಬೇಕು, ಭಾಳ ಸರಳದ ಟೆಕ್ನಿಕ್. ಏನಂತಂದ್ರೆ ಒಂದು ಇಂಟೀಜರ್ ವ್ಯಾಲ್ಯೂ ತೊಗೋದು, ಅನ್ಸೈನ್ಡ್ ಇಂಟ್ ಆಯಿತಾ. ಅನ್ಸೈನ್ಡ್ ಅಂದರೆ ನಿಮ್ಗೆ ಹೇಳಿದ್ನಲ್ಲ ನಾ, ಅದು ಏನಂದ್ರೆ ಲಾಸ್ಟ್ ಬಿಟ್ಟು ನೆಗೆಟಿವ್ ಇರಲ್ಲ. ಅನ್ಸೈನ್ಡ್ ಇಂಟ್ ಒಂದು ವ್ಯಾಲ್ಯೂ ತೊಗೊಂಡು ಒಂದು ಅಂತ ವೇರಿಯೇಬಲ್ ತೊಗೊಂಡ್ರಿ, ಅದಕ್ಕೆ 1 ಅಂತ ಸೆಟ್ ಮಾಡಿದ್ರಿ ಆಯಿತಾ. ಇದನ್ನು ಇದ್ರ ವ್ಯಾಲ್ಯೂ ಈಗ 1 ಐತಿ, ಇವೆಲ್ಲ 0 ಇರ್ತಾವೆ. ಸೊ ಈಗ ಇದನ್ನು 1 ಅಂತ ಮಾಡ್ಯಾರ ಅಂದ್ರೆ ಅದು ಹೆಂಗೆ ಇರ್ತೈತೆ ಗೊತ್ತೇನೆ, ಇಂಟರ್ನಲ್ಲಿ ಎಲ್ಲ 0 ಇರ್ತಾವೆ, ಇಲ್ಲಿಂದ ಹಿಡಿದು ಇಲ್ಲಿ ಮಟ್ಟ. ಇಲ್ಲಿ ಲಾಸ್ಟಿಗೆ ಬಂದು ಇಲ್ಲಿ 1 ಇರ್ತೈತೆ ಅಷ್ಟೇ. ಓಕೆ, ಇದನ್ನು ನೀವು ಏನು ಕನ್ವರ್ಟ್ ಮಾಡ್ಬೇಕು, ಇದನ್ನು ಎದಕ್ಕೆ ಕನ್ವರ್ಟ್ ಮಾಡ್ಬೇಕಂದ್ರೆ ಈ ಥರ ಎದಕ್ಕೆ ಕನ್ವರ್ಟ್ ಮಾಡ್ಬೇಕು, ಇದನ್ನು ಇಲ್ಲಿ 1 ಇರಬೇಕು, ಮತ್ತು ಇವು ಮಿಕ್ಕಿದ್ದು ಎಲ್ಲ ಇಲ್ಲಿ ಮಟ್ಟ ಎಂಡ್ ಮಟ್ಟನೂ 0 ಇರಬೇಕು. ಸೊ ಆವಾಗ ಇಲ್ಲಿಂದ ಏನಂದ್ರೆ ನೀವು 31 ಸರಿ ಇದನ್ನು ಜಂಪ್ ಮಾಡಿಸ್ಬೇಕು. ಹಿಂಗೆ ಇಲ್ಲಿಂದ ಈ ಕಡೆಯಿಂದ ಇಲ್ಲಿಗೆ 32 ಬಿಟ್ಟಿದ್ದು ಅಂದ್ರೆ ಒಂದು ಲೆಸ್ ಎದಕ್ಕೆ, ನೀವು ಇಲ್ಲಿ ಹೊರಗಿಲ್ಲ, ಈ ಡಬ್ಬಿ ಬಿಟ್ಟು ಹೊರಗಿದ್ರೆ 32 ಸರಿ ಮಾಡ್ಬೇಕಿತ್ತು. ಈ 1 ಇರೋದು ಈ ಬಾಕ್ಸ್ ಒಳಗನೆ ಐತಲ್ಲ, ಇಲ್ಲಿ 0th ಪೊಸಿಷನ್ದಾಗ ಐತಿ, 0th ಅಥವಾ ಸಾರಿ ಫಸ್ಟ್ ಪೊಸಿಷನ್ದಾಗ ಐತಲ್ಲ. ಸೊ ನೀವು 31 ಟೈಮ್ಸ್ ಇದನ್ನು ಲೆಫ್ಟಿಗೆ ಕಳಿಸ್ಬೇಕು. ಇದು ರೈಟ್, ಇದು ನೆನಪಿಟ್ಕೋರಿ, ಇದು ರೈಟ್, ಇದು ಲೆಫ್ಟ್. ಕನ್ಫ್ಯೂಷನ್ ಆಗಬೇಡ್ರಿ. ನೀವು ಅನ್ಬೇಕು ಸರ್ ಇದು ನಿಮ್ಮದು ರೈಟ್ ನಿಮ್ಮದು ಲೆಫ್ಟ್ ಆಯಿತು, ಅದಕ್ಕೆ ಅರೇಗೆ ಲೆಫ್ಟ್ ರೈಟ್ ಹಿಂಗೆಲ್ಲ ಥಿಂಕ್ ಮಾಡೋಕೆ ಹೋಗ್ಬೇಡ್ರಿ. ನೀವು ಆ ಅರೇ ನೋಡಿದಾಗ, ನೀವು ಆ ನಂಬರ್ ನೋಡಿದಾಗ ನಿಮ್ಮ ರೈಟ್ ಐತಲ್ಲ ಅದಕ್ಕೆ ರೈಟ್ ಅಂತಾರೆ, ಇದಕ್ಕೆ ಲೆಫ್ಟ್ ಅಂತಾರೆ. ಸೊ ನೀವೇನು ಮಾಡಿರಿ, ಇವಾಗ ರೈಟಿಂದ ಎಷ್ಟು ಸರಿ ಜಂಪ್ ಮಾಡ್ಬೇಕು, ಲೆಫ್ಟಿಗೆ 31 ಸರಿ ಜಂಪ್ ಆಗ್ಬೇಕು. ಹಂಗೆ ಮಾಡಿದಾಗ ಅಂದರೆ ನೀವೊಂದು ನಂಬರ್ ಡಿಕ್ಲೇರ್ ಮಾಡಿ, ಒಂದು ಅನ್ಸೈನ್ಡ್ ಇಂಟ್ ಒಂದು ನಂಬರ್ n = 1 ಮಾಡಿ, ಆಮೇಲೆ n n ಎಷ್ಟು ಸರಿ 31 ಸರಿ ಜಂಪ್ ಮಾಡಿಸ್ಬೇಕು. ಮಾಡಿದಾಗ 1 ಏನಾಗ್ಬಿಡ್ತೈತಿ, ಪೂರ ಲಾಸ್ಟ್ ಇದಕ್ಕೆ ಹೋಗಿ ಮಾಡ್ತೈತಿ. ಆದರೆ 31 ಅಂತ ಮಾಡೋಕ್ಕಿಂತ ಮೊದಲು ಅಲ್ಲಿ ಇಂಟೀಜರ್ದು ಎಷ್ಟು ಸೈಜ್ ಐತೆ ಅಂತ ನೋಡ್ಬೇಕು. ಸೊ ಅದಕ್ಕೆ ಏನಂತಂದ್ರೆ ಒಂದು ಲೈಬ್ರರಿ ಫಂಕ್ಷನ್ ಯೂಸ್ ಮಾಡ್ತೇವೆ ನಾವು, ಯಾವುದು ಸೈಜ್ ಆಫ್ ಅಂತ. ಸೊ ಅದು ಎಷ್ಟು ಬೈಟ್ಸ್ ಐತಿ ಅಂತ ಕೊಡ್ತೈತಿ. ಈಗ ಅದು 4 ಬೈಟ್ಸ್ ಕೊಡ್ತು, ಇಂಟು 8 32 ಬಂತು. 32ದಾಗ -1 ಮಾಡಿದ್ರಿ ಅಂದ್ರೆ 31 ಬಂತು. ಸೊ ಈ ಥರ ನೀವು ಕೋಡ್ ಬರೆಯೋದ್ರಿಂದ ನಿಮ್ಗೆ ಅದ್ರಾಗ 16 ಬೈಟ್ ಇತ್ತು, ಈಗ 2 ಬೈಟ್ ಇತ್ತು ಅಂದ್ರೆ ಅವಾಗ ಏನಾಗ್ತೈತಿ, 2 ಬೈಟ್ ಇಂಟು 8 16, 16 -1 15. ಸೊ ನಿಮ್ಗೆ ಗೊತ್ತಾಗ್ಬಿಡ್ತೈತಿ 2 ಸರಿ ಜಂಪ್ ಮಾಡ್ಬೇಕಂತ. ಅದೇ ಲಾಜಿಕ್ಲಿ ನೀವು ಏನಾಯಿತು, ಒಂದು ನಂಬರ್ ಕ್ರಿಯೇಟ್ ಆಯಿತು. ಈಗ ನೆಕ್ಸ್ಟ್ ಬಿಟ್ ಕಂಡು ಹಿಡಿಬೇಕಂದ್ರೆ ಬರೀ ಅದನ್ನು ಒಂದೇ ಸರಿ ರೈಟಿಗೆ ಶಿಫ್ಟ್ ಮಾಡಿರಿ ಅಷ್ಟೇ. ಇದು ರೆಡಿ ಆಗಿತ್ತಾ. ಈಗ ನೆಕ್ಸ್ಟ್ ಎಲಿಮೆಂಟ್ ಕಂಡು ಹಿಡಿಬೇಕು. ನೆಕ್ಸ್ಟ್ ಎಲಿಮೆಂಟ್ ಅಂದರೆ ಇದು 1ನೇ ಸ್ಥಾನದ 0, 2ನೇದು 1 ಇರಬೇಕು, ಮತ್ತು ಇವು ಮಿಕ್ಕಿದ್ದು ಎಲ್ಲ 0 ಇರಬೇಕು ಎಂಡ್ ಮಟ್ಟ. ಸೊ ಅವಾಗ ಇದನ್ನೇನು ಮಾಡ್ಬೇಕಾಗ್ತೈತಿ, ನೀವು ಬರೀ ಒಂದೇ ಸರಿ ರೈಟ್ ಶಿಫ್ಟ್ ಬೈ 1 ಹಿಂಗೆ ಮಾಸ್ಕ್ ಕ್ರಿಯೇಟ್ ಮಾಡಿ ಆ್ಯಂಡ್ ಆಪ್ರೇಷನ್ ಮಾಡಿ ಒಂದು ಇಫ್ ಎಲ್ಸ್ ಹಾಕ್ಬೇಕಾಗ್ತೈತಿ. ಫೈನಲ್ ಆ್ಯಂಡ್ ಮಾಡಿದಾಗ 1 ಬಂತು 0 ಬಂತು ನೋಡಿ, ಎಲ್ಲಿ ಬೈನರಿ 1 ಐತೆಪ್ಪ, ಇಲ್ಲಿ ಬೈನರಿ 0 ಐತೆ ಅಂತ ಮಾಡ್ಬೋದು. ಸೊ ಈ ಥರ ಮಾಡೋದ್ರಿಂದ ನಿಮ್ಗೆ ಪಾಸಿಟಿವ್ ಇಂಟೀಜರ್ದು ಗೊತ್ತಾಗುತ್ತೆ. ನೆಗೆಟಿವ್ ಇಂಟೀಜರ್ದು ಒಂದು ಸ್ವಲ್ಪ ಕಾಂಪ್ಲಿಕೇಶನ್ ಐತಿ. ನೆಗೆಟಿವ್ ಇಂಟೀಜರ್ ಏನಂತಂದ್ರೆ ಇಟ್ ಈಸ್ ಸ್ಟೋರ್ಸ್ ಇನ್ 2's ಕಾಂಪ್ಲಿಮೆಂಟ್ ಅಂತಾರೆ ಅವರು. 2's ಕಾಂಪ್ಲಿಮೆಂಟ್ ಅಂತಾರೆ.
ಸೊ ಟೂಸ್ ಕಾಂಪ್ಲಿಮೆಂಟ್ ಅಂದರೆ ಏನು? ಈಗ ನೀವು ಅದನ್ನೇನು -10 ಬರೆಯೋದಿತ್ತು ಅಂತ ತಿಳ್ಕೊರಿ. ಸೊ ನಮ್ಮದು ಬೈನರಿ ಒಳಗೆ ಏನಾಗಿತ್ತದು 1 0 1 0 ಆಗಿತ್ತು. ಸೊ ಏನಂತಂದ್ರೆ ಇದನ್ನು ಇನ್ವರ್ಸ್ ಮಾಡ್ಬೇಕು, ಮೊದಲು ಉಲ್ಟಾ ಮಾಡ್ಬೇಕು. ಉಲ್ಟಾ ಅಂದ್ರೆ 0 ಇದ್ದಲ್ಲಿ 1 ಬರಿಬೇಕು, 1 ಇದ್ದಲ್ಲಿ 0 ಬರಿಬೇಕು. ಸೊ 1 ಇದ್ದದ್ದು 0 ಆಯ್ತಾ, 0 ಇದ್ದದ್ದು 1 ಆಯ್ತಾ, 1 ಇದ್ದದ್ದು 0 ಆಯ್ತಾ, 0 ಇದ್ದದ್ದು 1 ಆಯ್ತು. ಇದನ್ನು ಮಾಡಿ ಇದಕ್ಕೆ 1 ಆ್ಯಡ್ ಮಾಡಿರಿ ಅಂತಾರೆ, ಬೈನರಿ ಎಡಿಷನ್. ಸೊ 1 + 1 ಏನಾಯಿತು ಇದು, ಅವಾಗ ಇಲ್ಲಿ 0 ಆಗುತ್ತಾ, ಇಲ್ಲೊಂದು ಕ್ಯಾರಿ 1 ಬರ್ತೈತಿ. ಸೊ 0 + 1 1 ಆಗುತ್ತಾ, 1 0. ಸೊ ದಿಸ್ ಈಸ್ ಈಕ್ವಲ್ ಟು -10. ಇದಕ್ಕೆ ಏನಂತಾರೆ, ಟೂಸ್ ಕಾಂಪ್ಲಿಮೆಂಟ್ ಅಂತಾರೆ. ಸೊ ಆ ಥರ ಇದ್ದಾಗೂ ಅದು ಇರುವತ್ತಕ್ಕೆ ನೀವು ಮಾಸ್ಕ್ ಮಾಡಿ ಅದನ್ನು ವ್ಯಾಲ್ಯೂ ಹೊರಗೆ ತೆಗೆಯೋದು ಟೆಕ್ನಿಕ್ ಸೇಮ್ ಅದೇನು ಫರ್ಕ್ ಆಗಲ್ಲ. ಸೊ ನೀವು ಪಾಸಿಟಿವ್ ಮತ್ತು ನೆಗೆಟಿವ್ ನಂಬರ್ಗೆ ಆ ಫಂಕ್ಷನನ್ನು ಇನ್ವೋಕ್ ಮಾಡಿರಿ. ಅದೇ ರೀತಿ ಕ್ಯಾರೆಕ್ಟರ್ಗೂ ಇನ್ವೋಕ್ ಮಾಡಿ ನೋಡಿರಿ, ನಿಮ್ಗೆ ಅವಾಗ ಗೊತ್ತಾಗುತ್ತೆ. ಈಗ ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂತಂದ್ರೆ ಲೆಫ್ಟ್ ಮತ್ತು ರೈಟ್ ಶಿಫ್ಟ್ ಮಾಡೋದು. ಲೆಫ್ಟ್ ಮತ್ತು ರೈಟ್ ಶಿಫ್ಟ್ ಮಾಡುವಾಗ 0 1 0 1 ಆಯಿತಾ. ಸೊ ಈ ಥರ ಐತಿ. ಈ ಥರ ಇದ್ದಾಗ ನೀವು ಇಲ್ಲೇನು ಕೇಳಿ ನೋಡಾಕ್ತೀರಿ, 2⁴. ಸೊ ಇದು ಬೈನರಿ ಒಳಗೆ 1 0 1 0. ಸೊ ನಾಟ್ ದಿಸ್ ಒನ್ 1 0 1 0. ಸೊ 1 0 1 0 ಇದ್ದಾಗ ಇದರದ್ದು ವ್ಯಾಲ್ಯೂ ಎಷ್ಟು, ಇಲ್ಲಿ 2⁴, 2⁴, 2⁴, 2⁴1, 2⁴2, 2⁴3. ಸೊ ಎಷ್ಟಾಯಿತು, ಇದಂಕ್ರೆ 0 ಆಯಿತಾ. ಆಮೇಲೆ 2⁴1 2ನ ಇದು ಇಂಟು 2 ಮಲ್ಟಿಪ್ಲೈಡ್ ಬೈ 2 1, ಇದು 2 ಆಯಿತು. ಸೊ 2⁴2 4 ಆಯಿತು, ಬಟ್ ಮಲ್ಟಿಪ್ಲೈಡ್ ವಿತ್ 0 0 ಆಯಿತು. 2⁴3 2 4 4 8 8 ಇಂಟು 1 8 ಆಯಿತು. ಸೊ 8 + 2 ಎಷ್ಟಾಯಿತು, 10 ಆಯಿತು. ಕರೆಕ್ಟಾ? ಈಗ ಇದನ್ನು ನಾವಿಲ್ಲಿ ಏನಾರ ಆಯಿತಾ, ನಾವೀಗ ಇದನ್ನು ಇಲ್ಲಿ ಲೆಫ್ಟ್ ಶಿಫ್ಟ್ ಮಾಡಿದ್ದೀವಿ ಅಂದ್ರೆ ಏನಾಗ್ತೈತಿ, ಒಂದು ಬಿಟ್ಟು ನಾವು ಲೆಫ್ಟ್ ಶಿಫ್ಟ್ ಮಾಡಿದ್ರೆ ಅಂದ್ರೆ ಏನಾಗ್ತೈತಿ ಅಂತ ನೋಡೋಣ. ಓಕೆ, ಸೊ ಲೆಫ್ಟ್ ಶಿಫ್ಟ್ ಮಾಡತ್ತೀವಿ ಅಂದ್ರೆ ಅದರ ಅರ್ಥ ಏನು, ಇಲ್ಲಿ ಜಾಗ ಐತೆ ಅಂದಂಗೆ ಆಯಿತಾ. ಬರೀ 4 ಬಿಟ್ಟಿದ್ರೆ ಮಾಡೋಕ್ಕಾಗಲ್ಲ. ಸೊ ವಾಟ್ ವಿ ಆರ್ ಡೂಯಿಂಗ್ ದ ಲೆಫ್ಟ್ ಶಿಫ್ಟ್. ಓಕೆ, ಲೆಫ್ಟ್ ಶಿಫ್ಟ್ ಮಾಡಿದಾಗ ಏನಾಗುತ್ತೈತಿ ಅಂದ್ರೆ ಈ ಸಂಖ್ಯೆ ಈ ಥರ ಐತಲ್ಲ, ಇದ್ರ ಬದಲಾಗಿ ಏನಾಗ್ತೈತಿ ಇಲ್ಲೇ ಕೆಳಗೆ ಬರಿತೀನಿ, ಸೊ ದ್ಯಾಟ್ ನಿಮ್ಗೆ ಗೊತ್ತಾಗಲಿ ಅಂತಂದು. ಸೊ 1 0 1 0 ಇಲ್ಲಿ ಎಡಿಷ್ನಲ್ ಒಂದು ಜಾಗ ಕ್ರಿಯೇಟ್ ಆತಲ್ಲ, ಆ ಜಾಗದಾಗ ಏನಾಗ್ತೈತಿ ಇಲ್ಲೊಂದು 0 ಆ್ಯಡ್ ಆಗ್ತೈತಿ. ಸೊ ಇಲ್ಲಿ ನಾವು ಬರೀ 4 ಬಿಟ್ಟು ಪ್ರೊಸೆಸ್ ಮಾಡತ್ತಿದ್ವಿ, ಉಳಿದಿದ್ದು 0 ಐತೆ ಅಂತ ಅಜ್ಯೂಮ್ ಮಾಡಿದ್ವಿ. ಈಗ ನಾವೇನು ಮಾಡಿದ್ವಿ, ಇದು ಎಲ್ಲ ಇದೇನಾಯಿತು, ಒಂದು ಸರಿ ಶಿಫ್ಟ್ ಆಯ್ತಲ್ಲ ಲೆಫ್ಟಿಗೆ, ಸೊ ಇಲ್ಲೊಂದು ಎಡಿಷ್ನಲ್ 0 ಬಂತು. ಸೊ ಈಗ ಮತ್ತೆ ಅದನ್ನ ಬರೀನು, ಏನು 2⁴ 0 2⁴1 2⁴2 2⁴3 ಆ್ಯಂಡ್ 2⁴4. ಓಕೆ, ಸೊ ಇದು 0 ಆಯಿತಾ, ಇದು 0 ಆಯಿತಾ, 2 4 ಇದಿಷ್ಟು ಆಯಿತಾ, ಇದು 8 2⁴3 is 8, ಬಟ್ ಇಲ್ಲಿ 0 ಐತಿ. ಸೊ ಇದು 0 ಆಯಿತು. ಇದು 2⁴ 4 2 4 4 8 8 16. ಸೊ 16 + 4 ಎಷ್ಟಾಯಿತು, 20 ಆಯಿತು. ಸೊ ಯಾವಾಗ ನಾವು ಒಂದು ಬೈನರಿ ವ್ಯಾಲ್ಯೂನ ಒಂದು ಸರಿ ಲೆಫ್ಟ್ ಶಿಫ್ಟ್ ಮಾಡ್ತೀವಲ್ಲ, ಅದು ಮಾಡಿದಾಗ ಏನಾಗ್ತೈತೆ ಅಂದ್ರೆ ಅದ್ರದ್ದು ಏನು ವ್ಯಾಲ್ಯೂ ಇರ್ತೈತಿಲ್ಲ ಅದು ಇಂಟು 2 ಆಗ್ತೈತಿ, ಮಲ್ಟಿಪ್ಲೈಡ್ ಬೈ 2 ಆಗ್ತೈತಿ. ಈಗ ನಿಮಗೆ ಏನಾರ ಯಾರು ರೈಟ್ ಅ ಫಂಕ್ಷನ್ ಟು ಮಲ್ಟಿಪ್ಲೈ ದಟ್ ವ್ಯಾಲ್ಯೂ ಬೈ 2 ಅಂದ್ರೆ ನೀವು ಅದನ್ನು ಇಂಟು 2 ಮಾಡೋ ಬದಲಿ ಲೆಫ್ಟ್ ಶಿಫ್ಟ್ ಬೈ 1 ಪೊಸಿಷನ್ ಮಾಡಿದ್ರಿ ಅಂದ್ರೆ ಇಂಟು 2 ಆಗ್ತೈತಿ. ಸೊ ಹಂಗಿದ್ರೆ ಲೆಫ್ಟ್ ಶಿಫ್ಟ್ ಬೈ 2 ಮಾಡಿದ್ರೆ ಏನಾಗ್ತೈತಿ, ಒಂದು ಸರಿ ಮಾಡಿದಾಗ 2ರಲ್ಲಿ ಮಲ್ಟಿಪ್ಲೈ ಆಗ್ತೈತಿ, ಇನ್ನೊಂದು ಸರಿ ಮಾಡಿದಾಗ ಮತ್ತೆ 2ರಲ್ಲಿ ಮಲ್ಟಿಪ್ಲೈ ಆಗ್ತೈತಿ. ಸೊ 4ಲೆ 3 ಸರಿ ಮಾಡಿದ್ರೆ 2 ಆಮೇಲೆ 4 ಮುಂದೆ 2 ಇಂಟು 2 ಇಂಟು 2 ಎಷ್ಟಾಯ್ತು, 2 4 4 8 8 ಸರಿ ಆಗ್ತೈತಿ, ಅವಾಗ ಮಲ್ಟಿಪ್ಲೈಡ್ ಬೈ 8. ಸೊ ಒಂದು ಸಂಖ್ಯೆನ ನೀವು ಒಂದು ಈವನ್ ನಂಬರ್ಲಿ ಮಲ್ಟಿಪ್ಲೈ ಮಾಡತ್ತಿದ್ರಿ ಅಂದ್ರೆ ನೀವು ಬರೀ ಈ ಥರ ಲೆಫ್ಟ್ ಶಿಫ್ಟ್ ಮಾಡೋದ್ರಿಂದನೂ ಮಾಡ್ಬೋದು. 2 4 6 2 4 8 16 ಈ ಥರ. ಓಕೆ, ಆ್ಯಂಡ್ ರಿವರ್ಸ್ ಈಸ್ ಆಲ್ಸೋ ಟ್ರೂ. ಲೆಫ್ಟ್ ಶಿಫ್ಟ್ ಮಾಡೋ ಬದಲಿ ರೈಟ್ ಶಿಫ್ಟ್ ಮಾಡಿದ್ರಿ ಅಂದ್ರೆ ಅವಾಗ ಅದೇನಾಗ್ತೈತಿ. ಸೊ ದಿಸ್ ಈಸ್ ವಾಟ್ ಈಸ್ ಲೆಫ್ಟ್ ಶಿಫ್ಟ್. ಓಕೆ, ನೆನ್ಪಿಟ್ಟುಕೊರಿ ಇದನ್ನು. ಲೆಫ್ಟ್ ಶಿಫ್ಟ್ ಮಾಡಿದಾಗ ಮಲ್ಟಿಪ್ಲೈಡ್ ಬೈ 2 ಆಗುತ್ತೆ. ಅದೇ ನೀವು ರೈಟ್ ಶಿಫ್ಟ್ ಮಾಡಿದಾಗ ಏನಾಗುತ್ತೆ, ಡಿವೈಡ್ ಬೈ 2 ಆಗುತ್ತೆ, ಡಿವೈಡ್ ಬೈ 2. ಓಕೆ, ಸೊ ನೀವು ಇದನ್ನು ಬೈನರಿದೊಳಗೆ ನೀವು ಪ್ರೋಗ್ರಾಮ್ ಅಲ್ಲ, ನೀವು ಬೈನರಿದೊಳಗೆ ಈ ಥರ ಮಾಡಿ ನೋಡಿ ಟೆಸ್ಟ್ ಮಾಡಿದ್ರೆ ಅಂದ್ರೆ ವರ್ಕ್ ಆಗುತ್ತೆ. ನಾವು ಈಗ ಇದನ್ನು ಬರಿಬೇಕಾದ್ರೆ ನಿಮಗೆ ಮೇನ್ ಏನಾಗ್ತದ್ರೆ ಒಂದು ಲೂಪ್ ಬೇಕಾಗ್ತೈತಿ. ಯಾಕೆ ಲೂಪ್ ಬೇಕಾಗ್ತೈತಿ, ನಿಮಗೆ ಅಲ್ಲಿ ಎಷ್ಟು ಬೈಟ್ ಅದಾವೆ, 32 ಎಷ್ಟು ಬಿಟ್ಸ್ ಅದಾವೆ, 32 ಬಿಟ್ಸ್ ಅದಾವೆ. ಸೊ 32 ಬಿಟ್ಸ್ ಅದಾವೆ ಅಂದ್ರೆ
ನೀವು ಆ ಕೋಡನ್ನು ಪ್ರತಿಯೊಂದು ಬಿಟ್ಗೂ ರನ್ ಮಾಡ್ಬೇಕಲ್ಲ. ಸೊ ಅದಕ್ಕೆ 32 ಲೂಪ್ಸ್ ಬೇಕು. ಸೊ ಅದನ್ನು ಒಂದು ಫಾರ್ ಲೂಪ್ ಬರೋದು 0ದಿಂದ ಶುರು ಮಾಡಿ 31 ಟೈಮ್ ಮಟ್ಟ ಹೋಗ್ಬೇಕಾಗ್ತೈತಿ. ಇದು ಒಂದು ಲೂಪ್ ಬೇಕು. ಇಲ್ಲಾಂದ್ರೆ ನೀವು 1ಇಂದನೂ ಶುರು ಮಾಡ್ಬೋದು. ಅದ್ರಾಗ ಅದು 0ದಲ್ಲೇ ಮಾಡ್ಬೇಕಂತಿಲ್ಲ. 1ಇಂದ ಮಾಡಿದ್ರೆ ಯು ಕ್ಯಾನ್ ಗೋ ಟಿಲ್ ಲೆಸ್ ದೆನ್ ಆರ್ ಈಕ್ವಲ್ ಟು 32. ಅದಾದಮೇಲೆ ಇದನ್ನು ಲೆಫ್ಟ್ ಶಿಫ್ಟ್ ಮಾಡ್ಕೊತ ಹೋಗ್ಬೇಕು. ಇನಿಷಿಯಲಿ 1 ಅಂತ ತೊಗೊಂಡಿರ್ತೀರಲ್ಲ, ಲೆಫ್ಟ್ ಶಿಫ್ಟ್ ಮಾಡ್ಕೊತ ಅದನ್ನು ಲೆಫ್ಟ್ ಟು ರೈಟ್ ಬರಿತಿರ್ತೀರಲ್ಲ, ಲೆಫ್ಟ್ದಿಂದ ರೈಟ್ ಮಟ್ಟ ಬರಿತಿರ್ತೀರಿ. ಲೆಫ್ಟ್ ಟು ರೈಟ್ ಬರೆಯುವಾಗ ಬೈನರಿ ಒಳಗೆ ಪ್ರಿಂಟ್ ಮಾಡುವಾಗ ನೀವು ರೈಟ್ ಮೋಸ್ಟ್ದು 1 ಅಂತ ಸೆಟ್ ಮಾಡಿ ಎಲ್ಲ 0 ಮಾಡಿರ್ತೀರಲ್ಲ. ಸೊ ಏನು ಮಾಡೋದು, ಇದನ್ನು ಒಂದು ಸ್ಥಾನ ನೆಕ್ಸ್ಟಿಗೆ ಶಿಫ್ಟ್ ಮಾಡೋದಾ, ಶಿಫ್ಟ್ ಮಾಡಿ ಅದ್ರ ಜೊತೆ ಮಾಸ್ಕ್ ಮಾಡಿ ಆ ವ್ಯಾಲ್ಯೂ ಪ್ರಿಂಟ್ ಮಾಡೋದು. ಅದಾದಮೇಲೆ ಮತ್ತೆ ಇದನ್ನು ಶಿಫ್ಟ್ ಮಾಡಿ ಮತ್ತೆ ಅದನ್ನು ಪ್ರಿಂಟ್ ಮಾಡೋದು. ಸೊ ಈ ಥರ ನೀವು 32 ಟೈಮ್ಸ್ ಮಾಡ್ಕೋತ ಹೋದಾಗ ನಿಮ್ಗೆ ಎಂಟೈರ್ ಆದ ವ್ಯಾಲ್ಯೂದು ಬೈನರಿ ಇಂಟೀಜರ್ ವ್ಯಾಲ್ಯೂ ಏನೈತಲ್ಲ ಅದನ್ನು ನೀವು ಪ್ರಿಂಟ್ ಮಾಡುವಂಥ ಸಾಧ್ಯತೆ ಇದೆ. ಸೊ ದಿಸ್ ಈಸ್ ದ ಇದು ಬಿಟ್ವೈಸ್ ಆಪ್ರೇಷನ್ನ ಆ್ಯಂಡ್ ಆಲ್ಸೋ ಲೆಫ್ಟ್ ಆ್ಯಂಡ್ ರೈಟ್ ಶಿಫ್ಟ್ ಆಪ್ರೇಷನ್ಸ್ ಹೆಂಗೆ ಮಾಡ್ತೀರಿ ಅಂತ. ಸೊ ಇದನ್ನೆಲ್ಲ ಟ್ರೈ ಮಾಡಿ ನೋಡಿರಿ. ನೀವು ಸ್ಟಕ್ ಆದ್ರೆ ಅಂದ್ರೆ ನಾ ಕೋಡ್ ಬರಿತೀನಲ್ಲ ಅದ್ರೊಳಗೆ ನೋಡಿರಿ, ನಿಮಗೆ ಇನ್ನೂ ಕ್ಲಾರಿಟಿ ಬರುತ್ತೆ. ಬರ್ರಿ ಈಗ ನಾವು 19th ಪ್ರೋಗ್ರಾಮ್ ಬರೆಯೋಣಂತ. ಫಂಕ್ಷನ್ ಟು ಪ್ರಿಂಟ್ ಬೈನರಿ ವ್ಯಾಲ್ಯೂಸ್. ಸೊ ಫಂಕ್ಷನ್ 19 ನಿಮ್ಗೆ ಗೊತ್ತಿದ್ದಂಗೆ ಲಾಜಿಕ್ ಏನೈತೆ ಅಂದ್ರೆ ನಿಮ್ಗೊಂದು ಮಾಸ್ಕ್ ಬೇಕು. ಆಮೇಲೆ ಅದರೊಳಗೆ ಮಾಸ್ಕ್ ತೊಗೊಂಡು ಯು ಹ್ಯಾವ್ ಟು ಕೀಪ್ ಶಿಫ್ಟಿಂಗ್ ದ ಮಾಸ್ಕ್ ಟು ಫೈಂಡ್ ರೈಟ್. ಈಗ ಇದರೊಳಗೆ ಒಂದು ಮೇನ್ ಚಾಲೆಂಜ್ ಏನಂದ್ರೆ, ಈಗ ನೀವು ಬೇರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನಾಗ ಒಂದು ಇಂಟೀಜರ್ ಇತ್ತಂದ್ರೆ ಎಷ್ಟು ಬೈಟ್ ಐತಿ ಎಷ್ಟು ಬಿಟ್ಸ್ ಐತಿ ನೋಡ್ತಿದ್ರಿ. ಬಟ್ ಪೈಥಾನ್ದೊಳಗೆ ಅದೇನು ಮಾಡ್ತೈತೆ ಅಂದ್ರೆ ಅದರೊಳಗೆ ಏನು ವ್ಯಾಲ್ಯೂ ಇಡ್ತೀರಲ್ಲ ಆ ವ್ಯಾಲ್ಯೂ ಬೇಸಿಸ್ ಮ್ಯಾಗ ಅದಕ್ಕೆ ನಂಬರ್ ಆಫ್ ಬಿಟ್ಸ್ ಅಲೋಕೇಟ್ ಆಗುತ್ತೆ ಅಥವಾ ಅದಕ್ಕೆ ಮೆಮೊರಿ ಅಲೋಕೇಟ್ ಆಗುತ್ತೆ. ನಿಮ್ದು ಅದು ವ್ಯಾಲ್ಯೂ ಏನಾರ ಜಾಸ್ತಿ ಆಯ್ತಂದ್ರೆ ಅದಕ್ಕೇನು ಮಾಡ್ತೈತಿ, ಹೊಸ ಫ್ರೆಶ್ ಮೆಮೊರಿ ಅಲೋಕೇಟ್ ಮಾಡ್ತೈತೆ ಅದು. ಸೊ ಇದಕ್ಕೆ ಇಟ್ ಈಸ್ ಆಪ್ಟಿಮೈಸಿಂಗ್ ದ ಅಲೋಕೇಶನ್. ಈಗ ನಿಮ್ಮದು ಡೇಟಾ ಬರೀ ಅದು ಸಿಂಪಲ್ ವ್ಯಾಲ್ಯೂಸ್ 1 to 10 ಇತ್ತಂದ್ರೆ ಬರೀ ಒಂದು 4 ಬಿಟ್ಸ್ ಅಲೋಕೇಟ್ ಆಗುತ್ತೆ. ಆಮೇಲೆ ನೀವು ಏನಾರ ಒಂದು 1000 ಮೇಲೆ ಹೋದ್ರೆ ಅಂದರೆ ಏನು 8 ಬಿಟ್ಸ್ ಅಲೋಕೇಟ್ ಆಗುತ್ತೆ. ಹಿಂಗೆ ಅದು ನಿಮ್ದು ಹೆಂಗೆ ವ್ಯಾಲ್ಯೂ ಜಾಸ್ತಿ ಆಗ್ತೈತಲ್ಲ ಹಂಗಾಗಿ ನಂಬರ್ ಆಫ್ ಬಿಟ್ಸ್ ಟು ಸ್ಟೋರ್ ದಟ್ ಡೇಟಾ ಪೈಥಾನ್ ಏನು ಮಾಡುತ್ತೆ, ಜಾಸ್ತಿ ಮಾಡ್ಕೊತ ಹೋಗುತ್ತೆ. ಓಕೆ, ಈ ಥರ ಇದ್ದಾಗ ನಿಮ್ಗೆ ಹೆಂಗೆ ಗೊತ್ತಾಗಬೇಕು ಇದಕ್ಕೆ ಎಷ್ಟು ಬಿಟ್ಸ್ ಅದಾವಂತ. ಸೊ ಅವಾಗ ಏನಂದ್ರೆ ಒಂದು ಸ್ಟ್ಯಾಂಡರ್ಡ್ ಲೈಬ್ರರಿ ಫಂಕ್ಷನ್ ಐತಿ. ಸೊ ಯು ಕ್ಯಾನ್ ಯೂಸ್ ದಟ್ ಸ್ಟ್ಯಾಂಡರ್ಡ್ ಲೈಬ್ರರಿ ಫಂಕ್ಷನ್. ಸೊ ಲೆಟ್ಸ್ ರೈಟ್ ಅ ಫಂಕ್ಷನ್ ಪ್ರಿಂಟ್ ಬೈನರಿ ಫಾರ್ಮ್. ಓಕೆ, let's say you're taking a number. So ಇಲ್ಲಿ ನಿಮಗೆ ನಂಬರ್ ಆಫ್ ಬಿಟ್ಸ್, ಓಕೆ, ನಂಬರ್ ಆಫ್ ಬಿಟ್ಸ್ is equal to number dot, let's call it integer. ಓಕೆ, ಬಿಟ್ ಕೌಂಟ್ ಅಂತ ಐತೆ ನೋಡ್ರಿ ಇಲ್ಲಿ ಫಂಕ್ಷನ್ ಇದು. ಓಕೆ, so bit count, number of ones in the binary representation of absolute value of itself, also known as the population count. So bit count ಇಲ್ಲಿ ಏನಾಗ್ತಿದೆ, it is only counting the number of ಇದು ನಂಬರ್ ಆಫ್ ಒನ್ಸ್ ಕೌಂಟ್ ಮಾಡತೈತಿ. ನಮಗೆ ಬರೀ ನಂಬರ್ ಆಫ್ ಒನ್ಸ್ ಬೇಡ, ನಮಗೆ ಬಿಟ್ ಲೆಂತ್ ಬೇಕು. ಓಕೆ, ಬಿಟ್ ಲೆಂತ್ ಅಂದ್ರೆ ಏನು, ನಂಬರ್ ಆಫ್ ಬಿಟ್ಸ್ ನೆಸೆಸರಿ ಟು ರಿಪ್ರೆಸೆಂಟ್ ದ ಸೆಲ್ಫ್ ಇನ್ ಬೈನರಿ. ಓಕೆ, ಸೊ ಇಲ್ಲಿ ನೀವು ಇದೇನು ಮಾಡುತ್ತಾ, ಯಾವ್ದು ವ್ಯಾಲ್ಯೂ ಪಾಸ್ ಮಾಡ್ತಿರಲ್ಲ ಅದ್ರದ್ದು ಬಿಟ್ ಲೆಂತ್ ಸಿಗುತ್ತೆ ನಿಮಗೆ. ಓಕೆ, ಸೊ ಇಲ್ಲಿ ಒಂದು ಎಕ್ಸಾಕ್ಟ್ ಒಂದು ಇದನ್ನು ಮಾಡಿ ನೋಡೋಣ. ಇನ್ಪುಟ್ ಹೆಂಗಂತಂದ್ರೆ ಡೆಫಿನಿಷನ್ ಇದನ್ನು ಇನ್ವೋಕ್ ಮಾಡೋಣ. ಪ್ರಿಂಟ್ ಬೈನರಿ ಫಾರ್ಮ್ 10 ಅಂತ ಕಳಿಸೋಣ. ಓಕೆ, ಇಲ್ಲಿ ಪ್ರಿಂಟ್ ಮಾಡೋಣ. ನಂಬರ್ ಆಫ್ ಬಿಟ್ಸ್. ಓಕೆ, ಸೊ ಈಗ ರನ್ ಮಾಡ್ರಿ. ಫಂಕ್ಷನ್ ಕಾಲ್ ಮಾಡತ್ತೇವೆ, ಬ್ರೇಸಸ್ ಮಿಸ್ ಆಗ್ಯಾವ ಅಲ್ಲಿ. ಸೊ ಈಗ ನೋಡ್ರಿ, ಈಗ 10 ಇತ್ತ, -4 ಇದು 4 ಬಿಟ್ಸ್ ಬಂತ. ಬರೀ 1 ಕಳ್ಸಿದ್ನ ಎಷ್ಟು ಬರ್ತೈತೆ ಅಂತ ನೋಡೋಣ. ಇಲ್ಲಿ ನೋಡ್ರಿ, ಈಗ ಬರೀ 1 ಇತ್ತಲ್ಲ, ಅದು ಒಂದೇ ಬಿಟ್ಟು ಅಲೋಕೇಟ್ ಮಾಡ್ತೀವಿ. ಇದನ್ನ -1 ಮಾಡಿದ್ರೆ ಎಷ್ಟು ಬರ್ತೈತೆ ನೋಡೋಣ. -1 ಇಷ್ಟ ಬರಾಕ್ತೈತಿ. 10ಗೆ -10ಗೆ 4.
1024 ನಂಬರ್ ಆಫ್ ಬಿಟ್ಸ್ 11. ಸೊ ನೀವು ಹೆಂಗೆ ಇದನ್ನು ವ್ಯಾಲ್ಯೂ ಜಾಸ್ತಿ ಮಾಡ್ಕೋತ ಹೋಗ್ತೀರಲ್ಲ ಹಂಗಂಗೆ ನೋಡ್ರಿ ಇಲ್ಲಿ ನಂಬರ್ ಆಫ್ ಬಿಟ್ಸ್ 15 ಅದೇನಾಗ ಆಗ್ತೈತಿ ಜಾಸ್ತಿ ಹಾಕೊಂತ ಹೊಂಟೈತಿ. ಓಕೆ, ಸೊ ನಾವೇನು ಮಾಡೋಣ ಇಲ್ಲಿ, ಈಗ ಸಿಂಪಲ್ ಜಸ್ಟ್ ವಿಲ್ ಪಾಸ್ ಒನ್ಕ್ಕಿಂತ ಲೆಟ್ಸ್ ಸೇ ವಿ ಪಾಸಿಂಗ್ 5. ಓಕೆ, 5 ಮಾಡಿದಾಗ ಎಷ್ಟು ಬಿಟ್ಸ್, ಇಟ್ಸ್ ಯೂಸಿಂಗ್ 3 ಬಿಟ್ಸ್. ಓಕೆ, ಸೊ ಈಗ ಇಲ್ಲಿ ನಂಬರ್ ಆಫ್ ಬಿಟ್ಸ್ ಗೊತ್ತಾಯ್ತು ನಮಗೆ. ನಾವೇನು ಮಾಡೋಣ ಅಂತಂದ್ರೆ ಈಗ ಒಂದು ಬೈನರಿದ ಪ್ರಿಂಟ್ ಮಾಡಬೇಕು. ಸೊ ಪ್ರಿಂಟ್ ಮಾಡ್ಬೇಕಂದ್ರೆ ನಿಮ್ಗೆ ಏನು ಬೇಕು, ಮೊದಲು ಮಾಸ್ಕ್ ಬೇಕು. ಮಾಸ್ಕ್ ಇಸ್ ಈಕ್ವಲ್ ಟು 1 ಆಯಿತಾ. ಆಮೇಲೆ ಈ ಮಾಸ್ಕನಿಗೆ ನೀವು ಲೆಫ್ಟ್ ಶಿಫ್ಟ್ ಮಾಡಬೇಕು, ಅಂದರೆ ನೀವು ಲೆಫ್ಟ್ ಟು ರೈಟ್ ಪ್ರಿಂಟ್ ಮಾಡೋರದಿರಲ್ಲ. ಸೊ ಅದನ್ನು ಲೆಫ್ಟ್ ಶಿಫ್ಟ್ ಮಾಡಿದ್ರಿ ಅಂದರೆ ಏನಾಗುತ್ತೆ ಅವಾಗ, ಮಾಸ್ಕ್ ಇಸ್ ಈಕ್ವಲ್ ಟು ಮಾಸ್ಕ್ ಲೆಫ್ಟ್ ಶಿಫ್ಟ್ ಬೈ ನಂಬರ್ ಆಫ್ ಬಿಟ್ಸ್ -1. ಕರೆಕ್ಟಾ. ಸೊ ಲಾಸ್ಟ್ ಒಂದ್ರ ಮಟ್ಟ ಹೋಯ್ತದ, ಮಾರ್ಕ್ ಅಲ್ಲ ಮಾಸ್ಕ್. ಓಕೆ, ಈಗ ನಮಗೆ ಫಾರ್ ಲೂಪ್ ಬೇಕು. ಸೊ ಇದಕ್ಕೆ ಫಾರ್ ಇನ್ ಇಲ್ಲೇನಂತಂದ್ರೆ ರೇಂಜ್ ಫಂಕ್ಷನ್ ಬರೀತಾರೆ. ಹಿಂಗೆ ರೇಂಜ್ ಫಂಕ್ಷನ್ ನಂಬರ್ ಆಫ್ ಬಿಟ್ಸ್, ಅದು ಎಷ್ಟು ಬಿಟ್ಸ್ ಇರ್ತಲ್ಲ ಅದಕ್ಕಿಂತ ಒಂದು ಕಡಿಮೆ ಸಲ ಇದು ಲೂಪ್ ಆಗ್ತೈತಿ. ಇಲ್ಲಿ ಅಬ್ಸರ್ವ್ ಮಾಡಿರಿ, ಇಲ್ಲೇ ನಮ್ಗೆ ಯಾವುದು ವೇರಿಯೇಬಲ್ ಬೇಡ ಅಂದಾಗ ಈ ಥರ ಹಿಂಗೆ ಡ್ಯಾಶ್ ಹಾಕಿ ಬರೀತಾರೆ ಲೂಪ್. ಓಕೆ, ಹಿಂಗೆ ಬರೋದು. ಈಗ ಇಲ್ಲೇನು ಮಾಡಬೇಕು, ನೀವು ಅದರ ಜೊತೆ ಯಾವ ಸಂಖ್ಯೆ ಜೊತೆ ಮಾಸ್ಕ್ ಮಾಡಬೇಕು. ಸೊ ಹೆಂಗೆ ಮಾಡ್ತೀರಿ, ಇಫ್ ದಟ್ ನಂಬರ್ ಆ್ಯಂಡ್ ಮಾಸ್ಕ್ ಇದು ಎರಡು ನೀವು ಆ್ಯಂಡ್ ಮಾಡಿದಾಗ 1 ಬಂತಂದ್ರೆ ದೆನ್ ನೀವು ಪ್ರಿಂಟ್ 1. ಓಕೆ, ಎಲ್ಸ್ ಯು ಪ್ರಿಂಟ್ 0. ಓಕೆ, ಇದಾದ್ಮೇಲೆ ಇಫ್ ಎಲ್ಸ್ ಆದ್ಮೇಲೆ ನೆಕ್ಸ್ಟ್ ಇಲ್ಲೇನಂದ್ರೆ ಮಾಸ್ಕ್ ಇಸ್ ಈಕ್ವಲ್ ಟು ಮಾಸ್ಕ್ ರೈಟ್ ಶಿಫ್ಟ್ ಬೈ 1. ಲೆಫ್ಟಿಂದ ಶುರು ಮಾಡಿ ಒಂದೊಂದು ಶಿಫ್ಟ್ ಮಾಡ್ಕೊತ ಹೋಗ್ಬೇಕು. ಕರೆಕ್ಟಾ. ಸೊ ಲೆಟ್ಸ್ ಟ್ರೈ ಇಟ್. ಇದನ್ನ ರನ್ ಮಾಡಿ ನೋಡೋಣ. ಹಾಂ, ಈಗ ಪೈಥಾನ್ದಾಗ ಏನಾಗ್ತೈತಿ ಅದು, ನೀವು ಇನ್ಪುಟ್ ಏನು ಕೊಟ್ಟಿದ್ರಿ 5, ಬೈನರಿದಾಗ ಏನಾಯಿತು 1 0 1 ಆಯಿತು. ಓಕೆ, ಏನಾರ ಇದನ್ನು ನೀವು ಲೆಟ್ ಸ್ಟಾರ್ಟ್ ವಿತ್ ವೆರಿ ಸಿಂಪಲ್ ಇನ್ಪುಟ್. ಓಕೆ, ಫಸ್ಟ್ ಜಸ್ಟ್ 1 ಪಾಸ್ ಮಾಡಿ ನೋಡೋಣ ಮೊದಲು. ನಂಬರ್ ಆಫ್ ಬಿಟ್ಸ್ 1, ಇದು 1 ಆಯಿತು. ಓಕೆ, -1 ಇದು 1 ಬರಾಗ್ತೈತಿ. 2 ಇತ್ತಂದ್ರೆ ನಂಬರ್ ಆಫ್ ಬಿಟ್ಸ್ 2 1 0 ಬಂತು. ಓಕೆ, ಸೊ ನೆಗೆಟಿವ್ ನಂಬರ್ ಇದ್ದಾಗ ಇಂಟರ್ನಲಿ ಐ ಥಿಂಕ್ ಇನ್ ಪೈಥಾನ್ ದೇ ಸ್ಟೋರ್ ದಟ್ ಇದು. ಸೊ ವಿ ಕ್ಯಾನ್ ಆಸ್ಕ್ ಹೌ ನೆಗೆಟಿವ್ ನಂಬರ್ಸ್ ಆರ್ ಸ್ಟೋರ್ಡ್ ಇನ್ ಪೈಥಾನ್ ಬೈನರಿ ಫಾರ್ಮ್. It is showing it's stored in 2's complement only. So print write negative numbers are represented in 2's, but Python abstract always a bit level details from the user. Okay, ಅದು ಇಂಟರ್ನಲಿ ಹಂಗೆ ಸ್ಟೋರ್ ಆಗಿರುತ್ತಂತ, ಬಟ್ ಪೈಥಾನ್ ಅಬ್ಸ್ಟ್ರಾಕ್ಟ್ ದ ಬಿಟ್ ಲೆವೆಲ್ ಡೀಟೇಲ್ ಫ್ರಮ್ ದ ಯೂಸರ್. ಸೊ ವೆನ್ ಯೂಸ್ bin function on a negative number in Python, it returns the 2's complement binary representation with a negative sign, but it does not show the actual bitwise representation like this. Okay. ಸೊ ಅದೇನಾಗ್ತಾರ, ಪೈಥಾನ್ ನಿಮ್ಮ ಕಡೆಯಿಂದ ಇದು ಹೈಡ್ ಮಾಡ್ತೈತಿ, ನಿಮ್ಗೆ ಅದನ್ನು ತೋರ್ಸಂಗಿಲ್ಲ ಅಂತ ಹೇಳಾಕ್ತಾರ ಅವ್ರು. ಓಕೆ, ಸೊ ದಿಸ್ ಇಸ್ ವಾಟ್ ದ ಇದು ಏನಂತಾರ ಲಾಜಿಕ್ ಈಸ್, ವೇರ್
ನಂಬರ್ ಆಫ್ ಬಿಟ್ಸ್ ತೊಗೊಂಡು ಈ ಥರ ಮಾಸ್ಕ್ ಮಾಡಿ ಯು ಕ್ಯಾನ್ ಪ್ರಿಂಟ್ ಇಟ್. ನಾವು ಇದನ್ನ ಈಗ ಒಂದು ಸ್ವಲ್ಪ ದೊಡ್ಡದು ಸಂಖ್ಯೆ ಮಾಡಿದ್ವಿ ಅಂತ ತಿಳ್ಕೊರಿ, 1024 ಮಾಡಿದ್ವಿ ಅಂದ್ರೆ ಈ ಥರ ಆಗುತ್ತೆ. ಓಕೆ, ನಾವು ಪೈಥಾನ್ದೊಳಗೆ ಇದೆಲ್ಲ ನ್ಯೂ ಲೈನಿಗೆ ಆ್ಯಡ್ ಆಗಾಗ್ತೈತಿ. ಸೊ ನ್ಯೂ ಲೈನ್ ಆ್ಯಡ್ ಆಗೋ ಬದಲಿ ಸೇಮ್ ಲೈನ್ದಾಗ ಪ್ರಿಂಟ್ ಆಗ್ಬೇಕಂದ್ರೆ ದ್ಯಾಟ್ ವಿ ಹ್ಯಾವ್ ಟು ಸಿ. ಓಕೆ, ಸೊ ನೀವು ಏನಂತಂದ್ರೆ ಎಂಡ್ ಈಸ್ ಈಕ್ವಲ್ ಟು ಈ ಸ್ಪೇಸ್ ಅಂತ ಹಾಕಿದ್ರಿ ಅಂದ್ರೆ ಅಲ್ಲೇ ಪ್ರಿಂಟ್ ಆಗ್ತೈತೆ ಅಂತ. ಸೊ ಇದು ಹಿಂಗೆ ಮಾಡಿ ಅದನ್ನು ವ್ಯಾಲ್ಯೂ ಹಾಕಿದಾದ್ಮೇಲೆ ಯು ಹ್ಯಾವ್ ಟು ಸೇ ಎಂಡ್ ಈಸ್ ಈಕ್ವಲ್ ಟು ಈ ಥರ. ಸೊ ಈ ಥರ ಮಾಡಿದ್ರಿ ಅಂದ್ರೆ ಅವಾಗ ಅದು ಆಟೋಮೆಟಿಕ್ಕಾಗಿ ಏನು ಮಾಡುತ್ತೆ, ನೀವು ಲೈನ್ದಾಗ ಪ್ರಿಂಟ್ ಮಾಡೋ ಬದಲಿ ಅಲ್ಲೇ ಮಾಡುತ್ತಂತ. ಸೊ ಈ ಥರ ನಿಮ್ಗೆ ಡೌಟ್ ಬಂದಾಗ ಏನೈತಿ, ಈ ಥರ ಯು ಕ್ಯಾನ್ ಸರ್ಚ್ ಆ್ಯಂಡ್ ಡೂ ಇಟ್. ಈಗ ನೋಡ್ರಿ, ಸೊ ಈಗ ಏನೈತೆ, ಇಲ್ಲೇ ಪ್ರಿಂಟ್ ಆಯ್ತು, ಇಲ್ಲಿ ಒಂದ್ರ ಲೈನ್ ಬರಬೇಕು ಒಂದು ಈ ಥರ. ಓಕೆ, ಸೊ ಯು ಕ್ಯಾನ್ ಯೂಸ್ ದಿಸ್ ಟು ಮೇಕ್ ಇಟ್. ಇಲ್ಲಾಂದ್ರೆ ಬೈ ಡಿಫಾಲ್ಟ್ ಅದೇನು ಮಾಡುತ್ತೆ, ನ್ಯೂ ಲೈನ್ ಕ್ಯಾರೆಕ್ಟರ್ ಆ್ಯಡ್ ಮಾಡುತ್ತಾ. ಸೊ ನಿಮ್ದೆಲ್ಲ ಕೋಡ್ ಏನಾಗುತ್ತೆ, ನ್ಯೂ ಲೈನ್ದೊಳಗೆ ಕಾಣಕ್ಕೆ ಶುರು ಆಗುತ್ತೆ. ಓಕೆ, ಸೊ ದಿಸ್ ಇಸ್ ದ ಕೋಡ್ ಫಾರ್ ಬೈನರಿ ಫಾರ್ಮ್ಯಾಟದ್ದು. ಆಮೇಲೆ ಇದನ್ನು ಬೇಕಿದ್ರೆ ನೀವು ಕ್ಯಾರೆಕ್ಟರ್ಗೆ ಅದಕ್ಕೆ ಐ ಥಿಂಕ್ ಇದನ್ನು ಎದಕ್ಕೆ ಪ್ರಿಂಟ್ ಮಾಡಿದ್ರು ವರ್ಕ್ ಆಗ್ತೈತೆ ಅನ್ಸಾಗ್ತೈತೆ ನನಗೆ. ಇದನ್ನ ಇಲ್ಲಿ ಡೇಟಾ ಟೈಪ್ ತೆಗೆದ್ಬಿಡೋಣ. ಓಕೆ, ಇದನ್ನೇನು ಮಾಡೋಣ, ಇಲ್ಲಿ ಪ್ರಿಂಟ್ ಬೈನರಿ ಫಾರ್ಮ ಇಲ್ಲಿ ಎ ಕಳ್ಸೋಣ, ನೋಡೋಣ ಏನಾಗುತ್ತೆ. ಓಕೆ ಓಕೆ ಓಕೆ, ಸೊ ಇಲ್ಲಿ ಇದಕ್ಕೆ ಬಿಟ್ ಲೆಂತ್ ಬರಾಗ್ತಿಲ್ಲ. ಗಾಟ್ ಇಟ್ ಬಿಕಾಸ್ ದಟ್ ನಂಬರ್ಸ್ ಅನ್ನೋದು ನಂಬರ್ಸ್ ಡಾಟ್ ಬಿಟ್ ಲೆಂತ್ ಅನ್ನೋದು ಇದೆಯಲ್ಲ. ಸೊ ದಿಸ್ ಬಿಟ್ ಲೆಂತ್ ಫಂಕ್ಷನ್ ಈಸ್ ಓನ್ಲಿ ಫಾರ್ ಇಂಟಿಜರ್ ಅನ್ಸಾಗ್ತೈತಿ. ಇದು ನಂಬರ್ ಆಫ್ ಬಿಟ್ಸ್ represents itself in the binary form. Okay, so this is what is for, let's say how to print binary form of a character in Python. See, internally Python ಏನು ಮಾಡಾಕ್ತೈತಿ, ಭಾಳ ಹೈಡ್ ಮಾಡಾಕ್ತೈತಿ ನಮ್ಮ ಕಡೆಯಿಂದ. ಸೊ ಅಗೇನ್ ದೇ ಹ್ಯಾವ್ ದಿಸ್ ಇದು bin function. ಓಕೆ, ಆಸ್ಕಿ ವ್ಯಾಲ್ಯೂಗೆ ಅಂದರೆ ಏನಾದ್ರು ORD ಫಂಕ್ಷನ್ ಯೂಸ್ ಮಾಡಿ ಅದನ್ನು ಆಸ್ಕಿ ವ್ಯಾಲ್ಯೂ ಕನ್ವರ್ಟ್ ಮಾಡಿ ದೆನ್ ದೇ ಆರ್ ಪ್ರಿಂಟಿಂಗ್ ಇಟ್, ವಿಚ್ ಇಸ್ ನಥಿಂಗ್ ಬಟ್ ನೀವು ಅದನ್ನು ಇಂಟೀಜರ್ ವ್ಯಾಲ್ಯೂ ತೊಗೊಂಡು ಆ ಇಂಟೀಜರ್ ವ್ಯಾಲ್ಯೂ ಸಿಕ್ಮ್ಯಾಗ ಅದನ್ನು ಯೂಸ್ ಮಾಡೋದು. ಸೊ ಒನ್ ಆ್ಯಂಡ್ ದ ಸೇಮ್. ಸೊ ಬಿಕಾಸ್ ಇಟ್ ಈಸ್ ಅಬ್ಸ್ಟ್ರಾಕ್ಟಿಂಗ್ ಆ್ಯಂಡ್ ಇಟ್ ಈಸ್ ನಾಟ್ ಲೆಟ್ಟಿಂಗ್ ಯು ಹ್ಯಾವ್ ದ ಇದು, ಇಟ್ಸ್ ನಾಟ್ ಶೋಯಿಂಗ್ ಯು ಹೌ ಟು ಡೂ ದಿಸ್. ಓಕೆ, ಸೊ ನಾ ಇಲ್ಲಿ ಏನು ಮಾಡ್ತೇನೆ, ಇದು 1-2-3 ಇನ್ವೊಕೇಶನ್ ಕೋಡ್ ಬರೆದು ನಿಮಗೆ ಕೊಡ್ತೇನೆ. ಸೊ ಲೆಟ್ಸ್ ಕಾಲ್ ಇಟ್ ಡೆಫಿನೇಷನ್ invoke ನಮ್ಮ ಕೊನೆಯ 20ನೇ ಪ್ರೋಗ್ರಾಮ್ ಏನು, ರಿಮೂವ್ ಸ್ಪೇಸಸ್ ಫ್ರಮ್ ದ ಸ್ಟ್ರಿಂಗ್. ಇದು ರಿಲೇಟಿವ್ಲಿ ಸಿಂಪಲ್ ಪ್ರೋಗ್ರಾಮ್ ಐತಿ. ಈಗ ಸೇ ಫಾರ್ ಎಕ್ಸಾಂಪಲ್ ನೀವೇನಂತ ಈ ಥರ ಸ್ಟ್ರಿಂಗ್ ಬರ್ದಿರಿ, ಏನು ABC, ಈ ಥರ ಇಲ್ಲೇನಂದ್ರೆ ನಡಕ್ ಗ್ಯಾಪ್ ಅದಾವ. ಓಕೆ, ಸೊ ಅವರ್ 20th ಪ್ರೋಗ್ರಾಮ್ ಏನಂತ ಹೇಳಾಗ್ತೈತೆ ಅಂದ್ರೆ ರಿಮೂವ್ ಸ್ಪೇಸಸ್. ಓಕೆ, ಸೊ ಇಲ್ಲೂ ಇದು ಫಸ್ಟ್ ಕ್ವಶನ್ ಏನದ ಅಂದರೆ ಏನು ಇನ್ ಮೆಮೊರಿ ಮಾಡಬೇಕು, ಇನ್ ಪ್ಲೇಸ್ ಮಾಡಬೇಕು ಅಥವಾ ಸಪ್ರೇಟ್ ಮಾಡಬೇಕು ಅಂತ. ಸೊ ಪೈಥಾನ್ದಾಗದು ದೆರ್ ಇಸ್ ನಥಿಂಗ್ ಲೈಕ್ ಇನ್ ಪ್ಲೇಸ್. ಏನಂದ್ರೆ ಅಲ್ಲಿ ನೀವು ಬ್ಯಾರೆ ಸ್ಟ್ರಿಂಗ ಮಾಡ್ಬೇಕಾಗ್ತೈತಿ, ಯಾಕಂದ್ರೆ ಅಲ್ಲಿ ಆ ಥರ ಇನ್ ಮೆಮೊರಿ ಚೇಂಜ್ ಮಾಡೋಕ್ಕೆ ಬರೋಂಗಿಲ್ಲ, ಬಿಕಾಸ್ ಸ್ಟ್ರಿಂಗ್ಸ್ ಆರ್ ಇಮ್ಯೂಟೇಬಲ್ ಇನ್ ಪೈಥಾನ್. ಓಕೆ, ಇಲ್ಲ ಇದು ಏನಾರು ಒಂದು ಲಿಸ್ಟ್ನಾಗ ಇತ್ತಪ್ಪ ಅಂತಂದ್ರೆ ಅವಾಗ ಏನಾರು ಥಿಂಕ್ ಮಾಡ್ಬೋದು. ಓಕೆ, ಲಿಸ್ಟ್ನಾಗ ಹೆಂಗಾರ ಅದನ್ನು ಡಿಲೀಟ್ ಮಾಡಿ ಜಾಯಿನ್ ಮಾಡ್ಬೋದು ಏನಂತಂದು, ಆಯಿತಾ. ಸೊ ಇದ್ರೊಳಗೆ ಈ ಥರ ಸ್ಪೇಸ್ ಇದ್ದದನ್ನು ತೆಗಿಬೇಕು. ಈಗ ನೀವು ಮೆಕ್ಯಾನಿಕಲಿ ಮಾಡಂದ್ರೆ ಏನು ಮಾಡ್ತೀರಿ, ಭಾಳ ಸರಳವಾಗಿ ಏನು ಮಾಡ್ತೀರಿ, ಇಲ್ಲಿ ಎ ಐತಿ, ಎ ಬರೀರಿ, ಸ್ಪೇಸ್ ಐತಿ ಅದನ್ನು ಬರಿಬೇಡ್ರಿ, ಬಿ ಬರೀರಿ, ಆಮೇಲೆ ಇಲ್ಲಿ ಸ್ಪೇಸ್ ಐತಿ ಬರಿಬೇಡ್ರಿ, ಸಿ ಬರೀರಿ ಅಂತ ಮಾಡ್ತಾರೆ. ಸೊ ಯು ವಿಲ್ ಹ್ಯಾವ್ ದ ಫೈನಲ್ ಸ್ಟ್ರಿಂಗ್.
ಬಟ್ ಇದನ್ನು ನೀವು ಇನ್ ಪ್ಲೇಸ್ ಮಾಡೋದಿತ್ತಂದ್ರೆ ಇನ್ ಪ್ಲೇಸ್ ಮಾಡೋದಿದ್ದಾಗ ಎ ಸ್ಪೇಸ್ ಬಿ ಸ್ಪೇಸ್ ಸಿ ಆಯಿತಾ. ಸೊ ಈ ಥರ ಇದ್ದಾಗ ನೀವೇನು ಮಾಡ್ಬೇಕಂದ್ರೆ ಒಂದು ಪಾಯಿಂಟರು ರೀಡ್ ಮಾಡಕ್ಕೆ, ಇನ್ನೊಂದು ಪಾಯಿಂಟರು ರೈಟ್ ಮಾಡಕ್ಕೆ, ಹಂಗೆ ಮಾಡಿ ನೀವು ಇದನ್ನು ಲೆಫ್ಟಿಂದ ರೈಟ್ ರೀಡ್ ಮಾಡ್ಕೊತ ಚೆಕ್ ಮಾಡ್ಬೇಕು. ಅದು ಕ್ಯಾರೆಕ್ಟರ್ ಇತ್ತಪ್ಪ ಬರೆದು ಬಿಡ್ರಿ, ಸ್ಪೇಸ್ ಇತ್ತು ರೀಡ್ ಮಾಡಿರಿ, ಆದರೆ ಇಲ್ಲಿ ಅದನ್ನು ಬರೆಯೋಕೆ ಹೋಗಬೇಡ್ರಿ. ಅವಾಗ ಅದನ್ನು ಏನು ಮಾಡಿರಿ, ರೀಡ್ ಪಾಯಿಂಟರ್ ಮೂವ್ ಮಾಡ್ಕೊತ ಹೋಗ್ರಿ ಈ ಥರ. ಸೊ ಈಗ ರೀಡ್ ಪಾಯಿಂಟರ್ ಏನೈತಿ ಇಲ್ಲಿ ಬಂದ್ರಿ, ಸ್ಪೇಸ್ ಐತಿ ಕಾಪಿ ಮಾಡಬೇಡ್ರಿ, ಮತ್ತು ಇಲ್ಲಿ ಬಿಗೆ ಬಂದ್ರಿ ಐತಿ, ಸೊ ಅದನ್ನು ಅವಾಗ ಬಿನ ಇಲ್ಲಿ ಕಾಪಿ ಮಾಡಿರಿ. ಮುಂದೆ ಇಲ್ಲಿ ಸಿ ಸ್ಪೇಸ್ ಐತಿ ಕಾಪಿ ಮಾಡಬೇಡ್ರಿ, ಸಿ ಬಂದ್ರಿ ಅದು ಐತಿ ಇಲ್ಲಿ ಇದನ್ನು ಕಾಪಿ ಮಾಡಿರಿ. ಸೊ ಈ ರೀತಿ ಒಂದು ರೀಡ್ ಪಾಯಿಂಟರ್ ಮತ್ತೊಂದು ರೈಟ್ ಪಾಯಿಂಟರ್ ಇಟ್ಕೊಂಡು ಮಾಡೋದ್ರಿಂದ ನಿಮ್ಗೇನಾಗುತ್ತೆ, ಫೈನಲ್ ಸ್ಟ್ರಿಂಗ್ ಇನ್ ಮೆಮೊರಿನ ಆಗುತ್ತೆ. ಇದು ಎದ್ರೊಳಗೆ ಸಾಧ್ಯ ಐತಿ, ಸಿ ಒಳಗೆ ಹಿಂಗೆ ಮಾಡ್ಬೋದು, ಆಮೇಲೆ ಜಾವಾದಾಗ ಹಿಂಗೆ ಮಾಡ್ಬೋದು, C++ನೇ ಮಾಡ್ಬೋದು ಆಯಿತಾ, ಆಮೇಲೆ C# ಮಾಡ್ಬೋದು ಆಯಿತಾ. ಆದರೆ ಪೈಥಾನ್ದಾಗ ಮಾಡೋಕ್ಕಾಗಲ್ಲ, ಬಿಕಾಸ್ ಪೈಥಾನ್ದಾಗ ಏನಂದ್ರೆ ಸ್ಟ್ರಿಂಗ್ಸ್ ಆರ್ ಇಮ್ಯೂಟೇಬಲ್ ಅಂತ ಹೇಳಿದ್ನಲ್ಲ. ಓಕೆ, ಸೊ ಈಗ ಇದನ್ನು ಒಂದು ಸಿಂಪಲ್ ಎಕ್ಸಾಂಪಲ್ ಬರೆದು ತೋರಿಸ್ತೀನಿ ಯಾವ ಥರ ಅಂತಂದು. ಇದಕ್ಕೆ ರೈಟ್ ಅನ್ನೋನು, ಓಕೆ, ಇನ್ನೊಂದು ಇದು ರೀಡ್. ಈ ಥರ ಎರಡು ಇಂಡೆಕ್ಸ್ ತೊಗೊಳ್ರಿ. ಸೊ ಮೊದಲು ನೀವು ರೀಡ್ ಮಾಡಿದ್ರಿ ಎ ಐತಿ, ಸೊ ಇಲ್ಲಿ ಎ ರೈಟ್ ಮಾಡಿರಿ ಆಯಿತಾ. ಇದಾದ್ಮ್ಯಾಗ ನೆಕ್ಸ್ಟ್ ಈಗ ನಿಮ್ಮದು ರೀಡ್ ಎಲ್ಲಿ ಬಂತು, ಇಲ್ಲಿ ಬಂತು. ಇಲ್ಲಿ ಬಂದಾಗ ಈಗ ಆಮೇಲೆ ನಿಮ್ದು ರೈಟು ಏನಾಗೈತಿ ಇಲ್ಲಿ ಬಂದಿರ್ತೈತಿ. ಅಷ್ಟ್ರಾಗಂದ್ರೆ ನಿಮ್ದು ರೈಟ್ ಇಲ್ಲಿ ರೈಟ್ ಆಗಿತ್ತಲ್ಲ ಆಲ್ರೆಡಿ, ಸೊ ಈಗ ರೈಟ್ ಏನಾಗಿರ್ತೈತಿ ಅದು ಇಲ್ಲಿ ಬಂದಿರ್ತೈತಿ ಆಯಿತಾ. ಬಟ್ ಈಗ ಇದನ್ನು ನೋಡ್ತೈತೆ ಸ್ಪೇಸ್ ಐತೆಪ್ಪ, ನಾ ರೈಟ್ ಮಾಡೋದು ಬೇಡ, ಸೊ ರೈಟ್ ಇಲ್ಲೇ ವೆಯ್ಟ್ ಮಾಡ್ತೈತಿ. ರೀಡ್ ಇದ್ದದ್ದು ಏನಾಗ್ತೈತಿ ಅವಾಗ ಒಂದು ಲೆವೆಲ್ ಮುಂದೆ ಹೋಗ್ತೈತಿ, ಇಲ್ಲಿ ಬರುತ್ತೆ ರೀಡ್ ಇದ್ದದ್ದು ಬಿಗೆ. ಓಕೆ, ಬಿ ಐತಿ, ಬಿ ಸ್ಪೇಸ್ ಅಲ್ಲ ಅಂದ್ರೆ ಅದನ್ನು ಇಲ್ಲಿ ರೈಟ್ ಮಾಡಬೇಕು. ಸೊ ಇಲ್ಲಿ ನಾವು ಅದನ್ನು ರೈಟ್ ಮಾಡ್ತೇವೆ. ಆಮೇಲೆ ರೈಟ್ ಏನಾಗ್ತೈತಿ ಇಲ್ಲಿಂದ ಅವಾಗ ಇಲ್ಲಿ ಮುಂದೆ ಬರ್ತೈತಿ, ಎಲ್ಲಿಗೆ ಇಲ್ಲಿಗೆ ಬರುತ್ತೆ ಈ ಸ್ಥಾನಕ್ಕೆ. ಆಮೇಲೆ ಇದು ಇಲ್ಲಿತ್ತಲ್ಲ, ಇದು ರೀಡ್ ಇದ್ದದ್ದು ಏನಾಗ್ತೈತಿ ಈಗ ನೆಕ್ಸ್ಟ್ ಸ್ಪೇಸಿಗೆ ಹೋಗ್ತೈತಿ. ಸೊ ಇಟ್ ವಿಲ್ ಕಮ್ ಹಿಯರ್. ಇಲ್ಲಿ ಸ್ಪೇಸ್ ಐತಿ, ಸ್ಪೇಸ್ ಇದ್ದದಕ್ಕೆ ಅದೇನು ಆ್ಯಕ್ಷನ್ ತೊಗೊಳಲ್ಲ, ಸುಮ್ಮನೆ ಇರುತ್ತೆ. ನೆಕ್ಸ್ಟ್ ಮತ್ತು ಇಲ್ಲಿಂದ ಸಿಗೆ ಬರ್ತೈತಿ, ಸಿಗೆ ಬಂದಾಗ ಇದು ಸ್ಪೇಸ್ ಅಲ್ಲ. ಸೊ ಇಲ್ಲಿ ಬಿದಾಗ ಆಲ್ರೆಡಿ ಬಿ ಐತಿ, ಬಟ್ ಅದನ್ನೇನು ತಲೆ ಕೆಡಿಸ್ಕೊಳ್ಳಲ್ಲ. ಅದು ಈ ಸಿ ವ್ಯಾಲ್ಯೂನ ಏನು ಮಾಡ್ತೈತೆ ಅಂದ್ರೆ ಇದನ್ನು ತೆಗೆದು ಇದೇನು ಸಿ ವ್ಯಾಲ್ಯೂ ಐತಲ್ಲ ಅದನ್ನ ಇಲ್ಲಿ ರೈಟ್ ಮಾಡ್ತೈತಿ. ಆಮೇಲೆ ಇಲ್ಲಿ ಬಂದ್ರಿ ಈಗ ನೆಕ್ಸ್ಟ್ ಇದು ಎಂಡಿಗೆ, ಇಲ್ಲಿ ಎಂಡಿಗೆ ಬಂದು ಇದು ಗೊತ್ತಾಯ್ತು, ಏನೋ ಗೊತ್ತಾಯಿತು, ಆಯ್ತಪ್ಪ ನಾ ಎಂಡ್ ರೀಚ್ ಆದ್ನಿ ಅಂತ ಗೊತ್ತಾಯಿತು. ಗೊತ್ತಾಗಾನ ಇಲ್ಲ ಲಾಸ್ಟಿಗೆ ಈಗ ಸಿ ಅಂತ ಲ್ಯಾಂಗ್ವೇಜ್ ಇತ್ತಪ್ಪ ಅಂದ್ರೆ ಇಲ್ಲೊಂದು ಟರ್ಮಿನೇಷನ್ ಸ್ಟ್ರಿಂಗ್ ಟರ್ಮಿನೇಷನ್ ಕ್ಯಾರೆಕ್ಟರ್ ಇರುತ್ತಲ್ಲ ಅದನ್ನೇ ಆ್ಯಡ್ ಮಾಡ್ತೀವಿ ಅಷ್ಟೇ. ಸೊ ಈ ಥರ ಎರಡು ಪಾಯಿಂಟರ್ ಇಟ್ಕೊಂಡು ನೀವೇನು ಮಾಡ್ಬೋದು, ಅದ ಸ್ಟ್ರಿಂಗ್ದೊಳಗನ ಇದನ್ನು ಮಾಡಿಫೈ ಮಾಡ್ಬೋದು. ಸೊ ಇದ್ರೊಳಗೆ ಏನು ಇನ್ಪುಟ್ ಇದೆ ಏನು ಔಟ್ಪುಟ್ ಇದೆ ಅಂತ ನೋಡೋಣ. ಸೊ ಇನ್ಪುಟ್ ಏನು, ಇನ್ಪುಟ್ ನಿಮಗೆ ಸ್ಟ್ರಿಂಗ್. ಔಟ್ಪುಟ್ ಏನು, ಔಟ್ಪುಟ್ ಇಲ್ಲಿ ವೈಡ್ ಐತಿ, ಅದರೊಳಗನ ನೀವು ಸ್ಪೇಸ್ ತೆಗಿಯಾಕ್ತೀರಿ, ಸ್ಪೇಸ್ ತೆಗೆದು ಅದನ್ನು ಸ್ಟ್ರಿಂಗನ್ನು ಅಪ್ಡೇಟ್ ಮಾಡತ್ತೀರಿ. ಬೇಕಿದ್ರೆ ಅದನ್ನು ಪ್ರಿಂಟ್ ಮಾಡಿರಿ. ಓಕೆ, ಸೊ ಅದನ್ನು ಇಲ್ಲಿ ಪ್ರಿಂಟ್ ಮಾಡಿರಿ ಅಷ್ಟೇ. ಸೊ ವಿತ್ ದಿಸ್ ಆಲ್ ಓವರ್ ನಮ್ದು 20 ಸಿಂಪಲ್ ಪ್ರೋಗ್ರಾಮ್ಸ್, ಇದರೊಳಗೆ ವೇರಿಯಸ್ ಕಾನ್ಸೆಪ್ಟ್ಸ್ ನೀವು ಕಲಿತೀರಿ, ವೇರಿಯಸ್ ಟೆಕ್ನಿಕ್ಸ್ ನೋಡ್ತೀರಿ. ಈ ಥರ ಸಿಂಪಲ್ ಒಂದು 20 ಪ್ರೋಗ್ರಾಮಿಂದ ವರ್ಕ್ಶಾಪ್ ಸ್ಟಾರ್ಟ್ ಮಾಡೋಣಂತ. ಈ ರೀತಿ ಬೇರೆ ಬೇರೆ ಕೋಡಿಂಗ್ ವರ್ಕ್ಶಾಪ್ಸ್ ಇನ್ನೂ ಜಾಸ್ತಿ ಸಂಖ್ಯೆಯೊಳಗೆ ಬರ್ತಾವೆ ನಿಮಗೆ. ಅದನ್ನು ಪ್ರಾಕ್ಟೀಸ್ ಮಾಡ್ಕೋತ ಹೋದಂಗೆ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ. ನೀವು ಇಷ್ಟು ಪ್ರೋಗ್ರಾಮ್ 20 ಪ್ರೋಗ್ರಾಮ್ ಇವನ್ನ ಹೆಂಗೆ ಅರ್ಥ ಮಾಡಿಕೊಂಡು ನೀವೇ ಸ್ವಂತ ಬರೆಯೋಕೆ ಕಲಿತ್ರಿ ಅಂದರೆ ಭಾಳಷ್ಟು ಕಂಪ್ನಿಗಳದು ಸ್ಟಾರ್ಟಿಂಗ್ ಒಂದೆರಡು ರೌಂಡ್ ಈಸಿಯಾಗಿ ನೀವು ಕ್ಲಿಯರ್ ಮಾಡ್ಬೋದು. ಸೊ ಇದರೊಳಗೆ ಎಲ್ಲ ವೇರಿಯಸ್ ಟೆಕ್ನಿಕ್ಸನ್ನು ಯೂಸ್ ಮಾಡಿ ಈ ಲಿಸ್ಟ್ ಕಂಪೈಲ್ ಮಾಡೇವೆ. ಐ ಹೋಪ್ ಯು ವಿಲ್ ಎಂಜಾಯ್ ದಿಸ್ ಜರ್ನಿ. ಸೊ ಹೋಗಿ ಈಗ ಇದರದ್ದು ನೆಕ್ಸ್ಟ್ ಕೋಡ್ ಬರೀರಿ. ಫಂಕ್ಷನ್ ಟು ರಿಮೂವ್ 20th ಆ್ಯಂಡ್ ದ ಲಾಸ್ಟ್ ಪ್ರೋಗ್ರಾಮ್ ಇನ್ ಪೈಥಾನ್, ಫಂಕ್ಷನ್ ಟು ರಿಮೂವ್ ಸ್ಪೇಸಸ್ ಫ್ರಮ್ ಸ್ಟ್ರಿಂಗ್. ಓಕೆ, ನಿಮ್ಗೆ ಗೊತ್ತಿದ್ದಂಗೆ ಪೈಥಾನ್ದೊಳಗೆ ಏನೈತಿ, ಸ್ಟ್ರಿಂಗ್ ಈಸ್ ಇಮ್ಯೂಟೇಬಲ್. ಅಂದ್ರೆ ನೀವು ಇದ್ದದ್ದು ಸ್ಟ್ರಿಂಗ್ ಅನ್ನಂಕರ ಇದನ್ನು ಏನಂತಾರೆ ಚೇಂಜ್ ಮಾಡೋಕ್ಕೆ ಸಾಧ್ಯ ಇಲ್ಲ. It is not like C where you can go and count the spaces and then remove the spaces. Okay, so the only option in Python is you update it as you read. Okay, so definition get remove space from string.
ಇಲ್ಲಿ ಆಸ್ ಅ ಸ್ಟ್ರಿಂಗ್ ಇನ್ಪುಟ್ ತೊಗೊಳತ್ತೀರಿ. ಸೊ ಇದ್ರೊಳಗೆ ಹೆಂಗಂತಂದ್ರೆ ನೀವು ಪೈಥಾನ್ದೊಳಗೆ ಸಿ ಒಳಗೆ ಇನ್ ಮೆಮೊರಿ ಮಾಡ್ಬೋದಿತ್ತು, ಯಾಕಂದ್ರೆ ಇನ್ ಮೆಮೊರಿ ನೀವು ಅಪ್ಡೇಟ್ ಮಾಡ್ಬೋದಿತ್ತು. ಬಟ್ ಈಗ ಪೈಥಾನ್ದಾಗ ಅದು ಅಲೋನೇ ಇಲ್ಲ. ನೀವು ಸ್ಟ್ರಿಂಗ್ ವ್ಯಾಲ್ಯೂ ಸೆಟ್ ಮಾಡಿದ್ರಿ ಅಂದ್ರೆ ಇಮ್ಯೂಟೇಬಲ್ ಅಂತಾರೆ, ಅಂದ್ರೆ ಅದು ಹೊಳ್ಳಿ ಚೇಂಜ್ ಆಗಂಗೇನೇ ಇಲ್ಲ. ನೀವು ವ್ಯಾಲ್ಯೂ ಚೇಂಜ್ ಮಾಡಿದ್ರು ರ್ಯಾಮ್ದೊಳಗೆ ಅದು ಬೇರೆ ಜಾಗಕ್ಕನ ಅಲೋಕೇಟ್ ಮಾಡುತ್ತೆ. ಓಕೆ, ಸೊ ದ್ಯಾಟ್ ಈಸ್ ಹೌ ಬೈ ಡಿಸೈನ್ ದ ಪೈಥಾನ್ ಹ್ಯಾಸ್ ಬೀನ್ ಡನ್. ಈಗ ಅದಕ್ಕೆ ಏನಂತಂದ್ರೆ ನೀವು ಸಿಂಪಲ್ ಆಗಿ ಇದನ್ನು ಬರೆದು ಬಿಡ್ಬೋದು, ಒಂದು ಲೂಪ್ ಮಾಡಿ ಎಲ್ಲೆಲ್ಲಿ ಸ್ಪೇಸ್ ಟ್ಯಾಬ್ ಇರ್ತೈತಲ್ಲ ಅದನ್ನು ಬಿಟ್ಟು ಮತ್ತು ಅದನ್ನ ಹೊಳ್ಳಿ ಸ್ಟ್ರಿಂಗಿಗೆ ಅಪ್ ಆ್ಯಂಡ್ ಆಗೋಂಗೆ ಬರಿಬೋದು. ಈಗ ಸೇ ಫಾರ್ ಎಕ್ಸಾಂಪಲ್ ಇಲ್ಲಿ ಸ್ಟ್ರಿಂಗ್ ಇದೆ, ನೀವು ಔಟ್ಪುಟ್ ಅಂತ ಒಂದು ಸ್ಟ್ರಿಂಗ್ ತೋರಿ. ಓಕೆ, ಆಮೇಲೆ ಏನು ಮಾಡಿರಿ ಇಲ್ಲಿ ಫಾರ್ ಕ್ಯಾರೆಕ್ಟರ್ ಇನ್ ಸ್ಟ್ರಿಂಗ್. ಓಕೆ, ಸೊ ಇಲ್ಲೇನಂತಂದ್ರೆ ಅದು ಪ್ರತಿಯೊಂದು ಕ್ಯಾರೆಕ್ಟರ್ನ ಔಟ್ಪುಟ್ಗೆ ಆ್ಯಡ್ ಮಾಡ್ಬೇಕು. ಹೆಂಗೆ ಔಟ್ಪುಟ್ ಈಸ್ ಈಕ್ವಲ್ ಟು ಔಟ್ಪುಟ್ ಪ್ಲಸ್ ದಟ್ ಕ್ಯಾರೆಕ್ಟರ್. ಓಕೆ, ಆದ್ರೆ you should do it only if it is not. If character is not equal to space or character is not equal to tab, you can write it in single quotes, or character is not equal to new line. ಹಂಗಿದ್ದಾಗ ನೀವೇನು ಮಾಡಿರಿ, ಅದನ್ನ ಆ ಔಟ್ಪುಟ್ಟಿಗೆ ಅದನ್ನು ಆ್ಯಡ್ ಮಾಡಿ ಸಿ ಎಟ್ ದ ಎಂಡ್ ಯು ಕ್ಯಾನ್ ಪ್ರಿಂಟ್ ಇಟ್, ಪ್ರಿಂಟ್ ಔಟ್ಪುಟ್. ಇನ್ನು ಹೆಂಗೆ ಟೆಸ್ಟ್ ಮಾಡ್ತೀರಿ ಈಗ, ಡೆಫಿನಿನ್ ಇನೋಕ್ ಈಗಲೇ ಹೆಲೋ ವರ್ಡ್ ಅಂತ ಐತಿ. ಇಲ್ಲಿ ಸ್ಪೇಸ್ ಇಟ್ಟೇನಿ, ಅಲ್ಲಿ ಸ್ಪೇಸ್ ಇಟ್ಟೇನಿ. ದೆನ್ ಯು ಕಾಲ್ ರಿಮೂವ್ ಸ್ಪೇಸಸ್ ಫ್ರಮ್ ಸ್ಟ್ರಿಂಗ್ ಅಂತ ಕಾಲ್ ಮಾಡಿಬಿಟ್ರಿ ಅಷ್ಟೆ. ಸೊ ಇಲ್ಲಿ ನೋಡ್ರಿ ಏನು ಮಾಡಿದ್ವಿ, ಅದಿತ್ತಂದ್ರೆ ಸ್ಪೇಸ್ ಇತ್ತಂದ್ರೆ ಅದು ಇರಲಿಲ್ಲ ಅಂದ್ರೆ ನಾಟ್ ಈಕ್ವಲ್ ಟು, ಅದು ಇರಲಿಲ್ಲ ಅಂದ್ರೆ ಅಷ್ಟು ಅಪೆಂಡ್ ಮಾಡತ್ತೇವೆ ಇಲ್ಲಿ. ಓಕೆ, ಅದಿರಲಿಲ್ಲ ಅಂದ್ರೆ ಅಷ್ಟು ಅಪೆಂಡ್ ಮಾಡಿ ನಿಮ್ಮ ಫೈನಲ್ ಔಟ್ಪುಟ್ ಸ್ಟ್ರಿಂಗ್ ರೆಡಿ ಆಗ್ತಿದೆ. ಆಮೇಲೆ ಈಗ ಅದನ್ನು ಪ್ರಿಂಟ್ ಮಾಡಾಕ್ತಾರೆ. ಸೊ ನಾವು ಲೆಟ್ಸ್ ಏನಂತಾರೆ ರನ್ ದಿಸ್ ಫಂಕ್ಷನ್. ಓಕೆ, ಡಿಬಗಿಂಗ್ ಫಾಸ್ಟ್ ಮಾಡೋಕೆ ಏನು ಮಾಡ್ತೀನಿ, HW ಇಷ್ಟ ಮಾಡೋಣ, ನೋಡೋಣ ಏನಾಗ್ತೈತೆ ಅಂತ. So what is our first character? First character H ಇದೆ. ಓಕೆ, ಸೊ ಆಟೋಮೆಟಿಕ್ಲಿ ಏನಾಯಿತು, ಆ್ಯಡ್ ಆಯಿತು. ಈಗ ನೆಕ್ಸ್ಟ್ ಕ್ಯಾರೆಕ್ಟರ್ ಏನಿದೆ, ಸ್ಪೇಸ್ ಇದೆ. ಸೊ ಇಫ್ ಇಟ್ ಈಸ್ ನಾಟ್ ಈಕ್ವಲ್ ಟು ದಿಸ್ ಅಂದ್ರೆ ಅಷ್ಟ ಹೋಗಂತ ಹೇಳಿದ್ವಿ ನಾವು. ಬಟ್ ಏನಾಯಿತು, ಇಲ್ಲಿ ಹೋಯ್ತದು. ಯಾಕೆ, okay, see this is what the classic mistake is. It should not equal to this, but or if it is not equal to tab or if it is not equal to new line ಅಂತ ಬರ್ದೀವಿ. ಸೊ ಏನಾಗುತ್ತಂತಂದ್ರೆ ಇದು ಇದಕ್ಕೆ ಈಕ್ವಲ್ ಇಲ್ಲ, ಆದ್ರೆ ಅಂದರೆ ಇಲ್ಲಿ ಮ್ಯಾಚ್ ಆಯ್ತದು, ಇದು ಇಟ್ ಈಸ್ ಈಕ್ವಲ್ ಟು ದ ಸ್ಪೇಸ್, ಬಟ್ ಇಟ್ ಈಸ್ ಆಲ್ಸೋ ನಾಟ್ ಈಕ್ವಲ್ ಟು ಟ್ಯಾಬ್, ರೈಟ್? ಸೊ ಅವಾಗ ಏನಾಯ್ತು ಆಟೋಮೆಟಿಕ್ ಆಗಲಿ, ಓಕೆ ದಿಸ್ ಕಂಡೀಷನ್ ಇದಾಗ್ತಿಲ್ಲ, ಸ್ಯಾಟಿಸ್ಫೈ ಆಗ್ತಿಲ್ಲ, ಬಟ್ ದಿಸ್ ಕಂಡೀಷನ್ ಈಸ್ ಸ್ಯಾಟಿಸ್ಫೈಯಿಂಗ್, ನೋ ದಿಸ್ ಕಂಡೀಷನ್ ಈಸ್ ಸ್ಯಾಟಿಸ್ಫೈಯಿಂಗ್. ಇದರೊಳಗೆ ಯಾವುದಾದ್ರೂ ಒಂದು ಕಂಡೀಷನ್ ಸ್ಯಾಟಿಸ್ಫೈ ಆದರೂ ಇದು ವರ್ಕ್ ಆಗ್ತೈತಿ. ಸೊ ಇಲ್ಲೇ ಮೇನ್ ಈ ನಾಟ್ ಈಕ್ವಲ್ ಟು ಬರೆಯುವಾಗನ ಭಾಳ ಮಂದಿ ಡೆವಲಪರ್ಸ್ ಇನ್ಕ್ಲೂಡಿಂಗ್ ಮೀ ಹಿಂಗೆ ಕನ್ಫ್ಯೂಸ್ ಆಗ್ತೀವಿ ನಾವು, ಆಯಿತಾ? ಸೊ ಇಟ್ ಶುಡ್ ನಾಟ್ ಈಕ್ವಲ್ ಟು ಬಿ ಸ್ಪೇಸ್ ಆ್ಯಂಡ್ ಇಟ್ ಶುಡ್ ನಾಟ್ ಈಕ್ವಲ್ ಟು ಬಿ ಟ್ಯಾಂಡ್ ಆ್ಯಂಡ್ ಇಟ್ ಶುಡ್ ನಾಟ್ ಬಿ ಈಕ್ವಲ್ ಟು ದಿಸ್. ಇವು ಯಾವುದಕ್ಕೂ ಈಕ್ವಲ್ ಇಲ್ದಾಗ ಅಷ್ಟೇ ನೀ ಆ್ಯಡ್ ಮಾಡು ಅಂತ ಲಾಜಿಕ್ ಇದು. ಆ ಥರ ನೋಡಬೇಕು, ಅಲ್ಲಿ ಆರ್ ಬರೋಂಗಿಲ್ಲ. ಓಕೆ, ಈಗ ನೋಡ್ರಿ ರನ್ ಮಾಡಿದ್ರೆ HW ಬಂತು.
ಸೊ ಎಚ್ ಡಬ್ಲ್ಯೂ ಲೆಟ್ಸ್ ಎ 2 ಸ್ಪೇಸ್ ಎ, ನೀವು ಎಷ್ಟು ಸ್ಪೇಸಿಂಗ್ ಹಾಕಿದ್ರೂ ಅದೆಲ್ಲ ಸ್ಪೇಸ್ ರಿಮೂವ್ ಆಗಿ ಈ ಥರ ನಿಮಗೆ ಒಂದು ಔಟ್ಪುಟ್ ಬರುತ್ತೆ. ಓಕೆ, ಇನ್ ಕೇಸ್ ನೀವು ಏನೂ ಹಾಕಿಲ್ಲ, ಬರೀ ಸ್ಪೇಸ್ ಅಷ್ಟು ಹಾಕಿದ್ರಿ ಅಂದರೂ ಅವಾಗ ನಿಮಗೆ ಔಟ್ಪುಟ್ ಬರುತ್ತೆ. ಸೊ ನಥಿಂಗ್ ಈಸ್ ಡಿಸ್ಪ್ಲೇಡ್ ಹಿಯರ್. ಓಕೆ, ಲೆಟ್ಸ್ ಪುಟ್ ಓನ್ಲಿ ಒನ್ ಕ್ಯಾರೆಕ್ಟರ್, ದೆನ್ ಆಲ್ಸೋ ಇಟ್ ವಿಲ್ ವರ್ಕ್, ಜಸ್ಟ್ ಇಟ್ ಪ್ರಿಂಟೆಡ್ ಎ. ಸೊ ನಾವು ದಿಸ್ ಕೋಡ್ ಈಸ್ ವರ್ಕಿಂಗ್. ಇದು ನೆನಪಿಟ್ಕೋರಿ, ಈ ನಾಟ್ ಈಕ್ವಲ್ ಟು ಅಂತ ಬಂದಾಗ ನಾಟ್ ಈಕ್ವಲ್ ಟು ಅಂತ ಬಂದಾಗ ಈ ಥರ ಯು ಹ್ಯಾವ್ ಟು ಥಿಂಕ್, ಇಲ್ಲಿ ಆ್ಯಂಡ್ ಕಂಡೀಷನ್ ಬರುತ್ತೆ. ಅದು ಇದು ಇರಬಾರ್ದು, ಅದು ಇದು ಇರಬಾರ್ದು, ಅದು ಇದು ಇರಬಾರ್ದು, ಹಂಗಂದಾಗ ಆ್ಯಂಡ್ ಯೂಸ್ ಮಾಡಬೇಕಾಗತ್ತೆ. ಓಕೆ, ಸೊ ದಿಸ್ ಈಸ್ ಅವರ್ ಏನಂತಾರ ಎಂಡ್ ಆಫ್ ಪೈಥಾನ್ ವರ್ಕ್ಶಾಪ್. I hope you saw all the patterns and variety of algorithms and variety of different patterns. ಇದಾದ್ಮೇಲೆ ಈಗ ನೆಕ್ಸ್ಟ್ ವಿಲ್ ಜಂಪ್ ಆನ್ ಟು ಅವರ್ ನೆಕ್ಸ್ಟ್ ಟಾಪಿಕ್ಸ್ ಲೈಕ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್, ಎರರ್ ಹ್ಯಾಂಡ್ಲಿಂಗ್, ಅದನ್ನೆಲ್ಲ ಮಾಡೋಣಂತ. ಸೊ ಲೆಟ್ ಮೀ ನೋ ಹೌ ಯು ಫೆಲ್ಟ್ ದಿಸ್ ಪೈಥಾನ್ ವರ್ಕ್ಶಾಪ್ ವಿತ್ ದಿಸ್ 20 ಪ್ರೋಗ್ರಾಮ್ಸ್. ಥ್ಯಾಂಕ್ ಯು, ನಮಸ್ಕಾರ, ಧನ್ಯವಾದಗಳು.